ಸ್ವಲ್ಪ ಸ್ಥಳಾವಕಾಶ ಕಡಿಮೆ ಇದೆ, ದಯಮಾಡಿ ಪ್ರಧಾನ ನಮಗೆ ಇಲ್ಲಿ ಪ್ರಶ್ನೆ ಸಭೆಯಲ್ಲಿ ಸ್ಥಳಾವಕಾಶ ತುಂಬ ಇದೆ. ನಿಂತು ಕೇಳ್ಬೋದು, ಕೂತು ಕೇಳ್ಬೋದು, ಮುಂದುಗಡೆ ಬಂದು ಕೂರ್ಬೋದು. ಆಸನಗಳು ಸ್ವಲ್ಪ ಸೀಮಿತವಾಗಿದೆ. ದಯಮಾಡಿ ನಿಮ್ಮ ಪ್ರಶ್ನೆಗಳ ಮುಖೇನ ಈ ಸಭೆಯನ್ನು ಅತಿ ಎತ್ತರಕ್ಕೆ ಕರ್ಕೊಂಡು ಹೋಗಬೇಕು ಅಂತ ವಿನಂತಿಸ್ತಾ ಈ ದಿನದ ಈ ಸಭೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ದುರ್ಗಾ ಪ್ರಸಾದ್ ಶೆಟ್ಟರು ಸಾಮಾನ್ಯವಾಗಿ ಹೆಚ್ಚು ಜ್ಞಾನವನ್ನು ಸಂಪಾದಿಸುವ ನಿಟ್ಟಿನಲ್ಲೇ ಯಾವತ್ತೂ ಮಾತಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇವತ್ತು ಮೊದಲನೇ ಪ್ರಶ್ನೆ ಅವರಿಂದ ಆರಂಭ ಆಗ್ಬೋದು ಅಂತ ಅಪೇಕ್ಷಿಸ್ತಾ ಇದ್ದೇನೆ. ಗುರುಗಳಲ್ಲಿ ಒಂದು ಪ್ರಶ್ನೆ. ನಾವು ಗುರುಪುರದ ಗೂಳಿದರಿಗೆ ಗೊತ್ತಿರಲಿಲ್ಲ, ಧರ್ಮಾಡಳಿತ ಭಾಗವಾದ ಗುತ್ತು ಬೀಡು ಬರ್ಕರೆಲ್ಲ ಸೇರಿಕೊಂಡಿರುವುದು ಈ ಯಾಗಕ್ಕೆ ಭಾಗವಹಿಸಲಿಕ್ಕೆ ಬಂದಿದ್ದೇವೆ. ಯಾರು ಇದರ ಬಗ್ಗೆ ಜ್ಞಾನ ಇದ್ದವರಲ್ಲ, ನಾವೆಲ್ಲ ಅಜ್ಞಾನಿಗಳು. ನಮಗೆ ನಮ್ಮ ಜೊತೆ ಬಂದವರಿಗೆಲ್ಲ ಈ ಯಾಗದ ಬಗ್ಗೆ ಹೇಗೆ ಏನು ಅಂತೇಳಿ ನಾನು ಗುತ್ತಿನ ಚಾವಡಿಯಲ್ಲಿ ಹೇಳಿದ್ದೇನೆ. ಆದರೆ ಅವರಿಗೆಲ್ಲರೂ ತಿಳ್ಕೊಳ್ಬೇಕೆಂಬ ಒಂದು ಆಸೆ ಉಂಟು. ಅದು ಸ್ವಲ್ಪ ಒಂದು ವಿವರವಾಗಿ ಹೇಳಿದರೆ ಅವರಿಗೂ ಅವರು ಬಂದಂಥ ಉದ್ದೇಶ, ಅದರ ಒಂದು ಸಾಫಲ್ಯ ತಿಳಿತದೆ. ನಾವು ಒಂದು ಪುಣ್ಯ ಕಾರ್ಯ ಮಾಡಿದ್ದೇವೆ, ದೂರದಿಂದ ಬಂದು ಅದರಲ್ಲಿ ಭಾಗವಹಿಸಿದ್ದೇವೆ ಅನ್ನೋ ಒಂದು ಜ್ಞಾನ ಅವರಿಗೂ ದೊರಕ್ತದೆ ಅಂತ ಹೇಳ್ತಾ ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ನಾವು ಅವರಿಗೆಲ್ಲ ನನಗೆ ಸೇರಿ ಸ್ವಲ್ಪ ಜ್ಞಾನ ಕೊಡಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ನಮ್ಮ ಆಧ್ಯಾತ್ಮ ಪ್ರಪಂಚ ಬಹಳ ವಿಶಾಲವಾದದ್ದು. ತುಂಬ ಮುಂದುವರೆದ ಚಿಂತನೆ ಮಾಡಿ
ನಿರಂತರ ಸಮಾಜ ಹಿತ ಸಾಧಿಸುವುದು ಅದರ ಗುರಿಯಾಗಿತ್ತು. ಆಧ್ಯಾತ್ಮ ಪ್ರಪಂಚ ಅಂದರೆ ಎಲ್ಲೋ ಒಂದು ಮಠ ಕಟ್ಟಿ ಕೂತ್ಕೊಳ್ಳೋದು ಗುರಿಯಲ್ಲ, ಅದು ಬೇರೆ. ಆದರೆ ಇದು ಸಮಾಜದ ಮಧ್ಯವೇ ಇದ್ದು ಸಮಾಜಕ್ಕೆ ಹೆಚ್ಚಿನ ಜ್ಞಾನ, ತಿಳುವಳಿಕೆ, ನೆಮ್ಮದಿ ಮತ್ತು ಸ್ವಸ್ಥವಾದಂಥ ಸಾಮಾಜಿಕ ಜೀವನಕ್ಕೆ ಬೇಕಾದ ಮಾರ್ಗದರ್ಶನ ಇವನ್ನೆಲ್ಲ ಮಾಡುವುದನ್ನು ನಿರಂತರ ಸಂಶೋಧನೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಸಾರ್ವತ್ರಿಕವಾದ ಸಮಸ್ಯೆಗಳನ್ನು ನೀಗುವ ಉದ್ದೇಶದಲ್ಲೇ ಸೋಮಯಾಗಗಳು ಅಂತ ಯಾಗ ಪ್ರಕ್ರಿಯೆಯನ್ನು ರೂಪಿಸ್ತಾರೆ. ಸಾರ್ವತ್ರಿಕವಾದ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರ ಅಂತ. ಸ್ವಲ್ಪ ವಯಸ್ಸಾದಲ್ಲ ಹೊತ್ತು ನಾವೀಗ ಪ್ರಚಾರದಲ್ಲಿ ಕೊರೋನಾ ಅಂತ ಹೇಳೋ ಒಂದು ಕಾಯಿಲೆಯಿಂದೆಲ್ಲ ಕಷ್ಟಪಡ್ತಾ ಇದ್ದೇವೆ. ಆದರೆ ನಿಜವಾಗಿ ಹಾಗಲ್ಲ. ನಾವು ಜೀವನ ವಿಧಾನವನ್ನು ತಪ್ಪಿ ಎಲ್ಲೆಲ್ಲೋ ಯಾವುದ್ಯಾವುದೇ ರೀತಿಯ ಕೆಟ್ಟ ಜೀವನ ಮಾಡ್ತಾ ಅತೀ ಭ್ರಷ್ಟರಾಗ್ತಿದ್ದೇವೆ ನಾವು. ಅದು ದೊಡ್ಡ ಕಾಯಿಲೆ. ಅದನ್ನು ಸರಿ ಮಾಡಬೇಕು ಎನ್ನುವುದು ಚಿಂತಕರ ಅಭ್ಯಾಸವಿನ ಈ ಕಾಯಿಲೆ ಅಲ್ಲ. ಕಾಯಿಲೆ ಒಟ್ಟಿಗೆ ಕಾರಣ ನಮ್ಮ ಜೀವನ ಸರಿಯಾದ ತಳಹದಿ ಇಲ್ಲದೆ ಬದುಕ್ತಾ ಇರೋದು. ಜೀವನಕ್ಕೊಂದು ಸ್ಪಷ್ಟ ಉದ್ದೇಶ ಇರಬೇಕು. ಈಗ ಯಾರಿಗೂ ಜೀವನದ ಉದ್ದೇಶವಿಲ್ಲ. ಹಂಗಾಯಿತು ಹಂಗೆ ಹೋಗೋದು, ಹಂಗಾಯಿತು ಹಂಗೆ ಬದುಕೋದು ಅನ್ನೋ ಹಂತಕ್ಕೆ ಬರ್ತಾ ಇದೆ. ಒಂದು ನಿಯಮಿತ ವ್ಯವಸ್ಥೆ ಇಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯ ಸೋಮಯಾಗಗಳನ್ನು ಗುರುತಿಸಿದ್ರು. ಆದರೆ ಈ ರಾಜಸೂಯ ಅಂತ ಹೇಳೋದು ವಿಶಿಷ್ಟವಾದ ಸಪ್ತ ಸೋಮಯಾಗಗಳಲ್ಲಿ ಬಹಳ ವಿಶಿಷ್ಟವಾದ ಒಂದು ಜಾಗ. ಇಲ್ಲಿ ಎಲ್ಲರನ್ನು ರಂಜಿಸುವವನು ರಾಜ ಅಂತ ಅರ್ಥ. ಎಲ್ಲರನ್ನು ರಂಜಿಸಿ ಎಲ್ಲರಿಗೂ ತೃಪ್ತಿ ಸಂತೋಷವನ್ನು ಕೊಡುವವನು ರಾಜ ಅಂತ ಅರ್ಥ. ಇಲ್ಲಿ ರಾಜ ಅಂತ ಆಗುವುದಿಲ್ಲ. ಹಾಗೆ ರಾಜ ಅಂದರೆ ಎಲ್ಲರನ್ನು ರಂಜಿಸುವಂತೆ ತೃಪ್ತಿ ಸಂತೋಷವನ್ನು ಕೊಡುವಂಥ ರೀತಿಯ ಸೂಯ ಅಂದರೆ ಹೊಲಿಯುವುದು, ಕೂಡಿಸುವುದು ಅಂತ ಅರ್ಥ. ಎಲ್ಲರಿಗೂ ಸಂತೋಷ ಕೂಡಿಸಿಕೊಡುವಂಥ ಒಂದು ವಿಧಾನ ರಾಜಸೂಯ. ಅದು ಹೇಗೆ? ಈ ಕಾಲದ ಪರಿಸ್ಥಿತಿಯಲ್ಲಿ ಒಂದು ದೊಡ್ಡ ವಿಪ್ಲವಕ್ಕೆ ದೇಶ ಸಿಕ್ಕಿತ್ತು. ತುಂಬ ಜನ ಆ ಕಾಯಿಲೆಯ ಕಾರಣಕ್ಕೆ ಮೃತರಾದರು. ಅವರು ಯಾರ ಉದ್ದೇಶ ಸಾಯುವುದಾಗಿದ್ದರು, ಅದು ಸತ್ತರಷ್ಟು. ಯಾವುದೋ ಕಾರಣದ ಸಮಸ್ಯೆಗೆ ಸಿಕ್ಕಿ ಕಾಯಿಲೆಯ ರೂಪದಲ್ಲಿ ಕಾಡಿ ಸತ್ತು. ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಈ ಒಳ್ಳೆಯತನ ಕೆಟ್ಟತನ ಅಂತ ಹೇಳುವುದನ್ನು ಈ ಯಾರು ಅಷ್ಟು ಪ್ರಧಾನವಾಗಿ ಗಣಿಸುವುದಿಲ್ಲ. ಒಳ್ಳೆಯತನ ಮಾತ್ರ ಅಂತ ಗಣಿಸುತ್ತೆ. ಸದ್ಯ ಕಾಲದಲ್ಲಿ ಸಮಕಾಲೀನ ಘಟ್ಟದಲ್ಲಿ ಎಷ್ಟೇ ಬೋಧಿಸಿದರೂ ಈ ಧನಮೂಲವಾದ ಆಕರ್ಷಣೀಯ ಜಗತ್ತಿನಲ್ಲಿ ಪರಿವರ್ತನೆ ತರಲಿಕ್ಕೆ ಸಾಧ್ಯವಿಲ್ಲ. ಅದು ಎಲ್ಲಿಂದ ಬಂತು ಆ ಆಕರ್ಷಣೆ? ಹುಟ್ಟಿ ಒಂದು ಸ್ವಲ್ಪ ಬುದ್ಧಿ ತಿಳಿಯುವ ಹಂತಕ್ಕೆ ಬಂದಾಗ ಮಕ್ಕಳಲ್ಲಿ ಇರುವ ಒಂದು ಸಮಸ್ಯೆ, ದುಡ್ಡು ಮಾಡಬೇಕು ಅನ್ನೋ ಚಿಂತನೆ. ಆ ಚಿಂತನೆ, ಹಣ ಮಾಡಬೇಕು ಅನ್ನೋ ಚಿಂತನೆ ಏನೇನೋ ಮಾರ್ಗಕ್ಕೆ ತಗೊಂಡು ಹೋಗುತ್ತೆ ಮನುಷ್ಯನ. ಸುಲಭ ಸರಳವಾದದ್ದು ಕೆಟ್ಟ ಮಾರ್ಗ ನಮ್ಮ ಭಾರತ ದೇಶದಲ್ಲಿ. ಬೇರೆ ದೇಶದಲ್ಲ, ಭಾರತದಲ್ಲಿ ಮಾತ್ರ ಕೆಟ್ಟ ಮಾರ್ಗ ದುಡ್ಡು ಮಾಡೋದು ಭಾಳ ಸುಲಭ. ಒಳ್ಳೆಯ ಮಾರ್ಗ ದುಡ್ಡು ಮಾಡೋದು ಆಗೋದಿಲ್ಲ, ಕಷ್ಟ ಇದೆ. ಹಾಗಾಗಿ ಆ ಮಾರ್ಗದಲ್ಲೇ ಪ್ರೇಷಣೆ ಆಗ್ತದೆ. ಒಟ್ಟಾರೆ ಹಣ ಮಾಡಬೇಕು ಅನ್ನೋ ಗುರಿ ಅಂತ ಹೋಗ್ತದೆ. ಈ ಯಾಗದಲ್ಲಿ ನಾವು ಒಂದು ಹೊಸ ದಾರಿ ಹುಡ್ಕೊಂಡು, ಏನಂತ ಹೇಳಿದ್ರೆ, ಈ ಉತ್ಪಾದಕ್ಕೆ ಸಮಸ್ಯೆಗೆ ಸಿಕ್ಕಿ ಸತ್ತೋಗಿದ್ದಾರೆ ಎಷ್ಟೋ ಜನ. ಅವರಿಗೆಲ್ಲ ಆದಷ್ಟು ಕ್ಷಿಪ್ರವಾಗಿ ಪುನರ್ಜನ್ಮ ಪ್ರಾಪ್ತಿಯಾಗುವಂತೆ ಮಾಡೋದು. ಅವರು ಈ ಜನ್ಮದಲ್ಲಿಯೇ ಕೆಟ್ಟದ್ದು ಮಾಡಿದರೆ ಒಳ್ಳೇದು ಮಾಡಿದ್ರು ಯಾವುದೂ ಇಲ್ಲ, ಎಲ್ಲವೂ ನಿಶ್ಶೇಷವಾಗಿ ಪರಿಹರಿಸಿಕೊಡೋದು. ಅವರು ಪುನಃ ಜನ್ಮ ವ್ಯಕ್ತಿ ಬರೋದು, ಬಂದಾಗ ಒಳ್ಳೆಯವರಾಗಿ ಹುಟ್ಟಬೇಕು ಅನ್ನೋ ಕಂಡೀಷನ್ ಅದಷ್ಟೇ. ದೇಶದ ಹಿತ ಬಿಟ್ಟು ಸ್ವಹಿತವನ್ನು ಚಿಂತಿಸಿದಂಥ ಜನರು ಹುಟ್ಟಿ ಬರಲಿ ಅನ್ನೋದು ಯಾವುದರ ಉದ್ದೇಶ. ಇಷ್ಟೊತ್ತಿಗೆ ಸಾಮಾನ್ಯ ಹೆಚ್ಚು ಕಡಿಮೆ ಒಂದು 3.5 ಕೋಟಿಯಷ್ಟು ಸಂಖ್ಯೆ ಸಿಕ್ಕಿದೆ ನಮಗೆ. ಆ ರೀತಿಯ ಮೃತರಾಗಿ ಜನಸಂಖ್ಯೆ ಇನ್ನೂ 12 ಸಾವಿರ ಇದೆ. ಇನ್ನೂ ಸ್ವಲ್ಪ ಸಿಗ್ಬೋದು, ಇನ್ನು ಕಡಿಮೆ ಆಗ್ತಾ ಹೋಗುತ್ತೆ, ಹೆಚ್ಚಾಗೋದಿಲ್ಲ. ಆದರೂ ಇನ್ನೂ 1 ಕೋಟಿ ಸಿಗ್ಬೋದು. ಅಷ್ಟು ಜನ ಈ ಭಾರತ ದೇಶದ ಅಳತೆ ವ್ಯಾಪ್ತಿಯಲ್ಲಿ ಇದನ್ನು ಮಾಡಿರೋದು. ಅಷ್ಟು ಜನ ಒಳ್ಳೆಯದು ಹುಟ್ಟಿದರೆ ಭಾರತ ಒಳ್ಳೆಯದಾಗುತ್ತೆ ಗ್ಯಾರಂಟಿ. ಅವರಿಗೆ ಕೆಟ್ಟದ್ದು ಮಾಡುವ ಕಲ್ಪನೆ ಬರೋದು ಬರದಂತೆ ಅಂದರೆ ಹುಟ್ಟುವಾಗಲೇ ಸಂಸ್ಕಾರ ಸಿಕ್ಕುವಂತೆ ಮಾಡಿ
ಮಾಡುವಂಥ ವಿಧಾನ ಈ ಯಾಗ. ಹಾಗಾಗಿ ಇಲ್ಲಿ ವಿಕಟವಾದಂಥ ಮನಸ್ಸು, ಅದಕ್ಕೆ ಜನ್ಮತಃ ರಂಜನೀಯವಾದ ಜೀವನವನ್ನು ತೋರಿಸಿಕೊಡುವುದು ಗುರಿ. ಹಾಗಾಗಿ ರಾಜಸೂಯ ಹೊಲಿಸಿಕೊಡುವಂಥ ಅರ್ಥದಲ್ಲಿ ರಾಜಸೂಯ ಯಾಗ ಮಾಡ್ತಾಯಿದ್ದೇವೆ. ಸ್ವಲ್ಪ ವರ್ಷದಲ್ಲಿ, ಭಾಳ ದೀರ್ಘಾವಧಿ ಹೋಗೋದಿಲ್ಲ ಇದು. ಈಗ ಈ ಪ್ರಕ್ರಿಯೆ ಮುಗಿತಾನೆ ಅವಕಾಶ ಇದ್ದಲ್ಲೆಲ್ಲ ಜನ ಹುಟ್ಟಿ ಬರ್ತಾ ಹೋಗ್ತಾರೆ. ಅವರೆಲ್ಲ ಸತ್ಪುರುಷರಾಗಿ ಹುಟ್ಟಿ ಬರ್ತಾರೆ, ಒಳ್ಳೆಯವರಾಗಿ ಹುಟ್ಟಿ ಬರ್ತಾರೆ. ಹಾಗಾಗಿ ದೇಶದಲ್ಲಿ ಒಳ್ಳೆಯ ಸಂಸ್ಕಾರ ಬರ್ಬೋದು. ಒಂದು 45 ವರ್ಷದೊಳಗೆ ಎಲ್ಲರಿಗೂ ಹುಟ್ಟೋಕೆ ಅವಕಾಶ ಆಗುತ್ತೆ, ಹುಟ್ಟು ಬರ್ತಾರೆ. ಅದರಿಂದಾಗಿ 3-4 ಕೋಟಿಯಷ್ಟು ಜನ ನಮ್ಮ ಭಾರತದಲ್ಲಿ ಒಳ್ಳೆಯವರಿದ್ದರೆ ಆಗ ದೇಶವನ್ನು ಸರಿದಾರಿಗೆ ಮಾಡೋದು ಕಷ್ಟ ಇದೆ. ಹಾಗಾಗಿ ಈ ಒಂದು ಯೋಜನೆಯನ್ನು ಈ ಸಂದರ್ಭ ಬಳಸ್ಕೊಂಡು ಮಾಡಿದ್ದೇವೆ ಅಷ್ಟೇ. ಸಂದರ್ಭ ಒದಗಿ ಬಂದದ್ರಿಂದ ಬಳಸ್ಕೊಂಡು ಮಾಡೋಕ್ಕೆ ತಿಳಿದಿರ ಆಗೋದಿಲ್ಲ. ಸಂದರ್ಭ ಒದಗಿ ಬಂದಿದ್ದರಿಂದ ಈ ಯಾಗವನ್ನು ಅದಕ್ಕೆ ಯೋಜಿಸಿ ಅದಕ್ಕೆ ಬೇಕಾದ ಸೋಮ ಇವನ್ನೆಲ್ಲ ತಯಾರಿಸಿ ಆದಷ್ಟು ಬೇರೆ ಬೇರೆ ಸೂತ್ರಕಾರರ ಅನುಭವ ಅಭಿಪ್ರಾಯವನ್ನು ತಗೊಂಡು ಒಂಚೂರು ತಪ್ಪಿಲ್ಲದಂತೆ ಮಾಡುವ ಎಲ್ಲ ಪ್ರಯತ್ನಗಳು ಮಾಡ್ಕೊಂಡು ಮಾಡ್ತಾಯಿದ್ದೇವೆ. ಯಾಕಂದರೆ ಯಶಸ್ಸನ್ನು ಅದು ಒಬ್ಬ ವ್ಯಕ್ತಿಗಳು ತಗೊಳ್ಳೋದಿಲ್ಲ. ಈ ದೇಶಕ್ಕೆ ಯಶಸ್ಸು ಸಿಗಬೇಕು ಅಂದಾಗ ಅತಿ ಹೆಚ್ಚು ಶ್ರಮಭರಿತವಾಗಿ ಮಾಡಬೇಕು. ಏನೋ ಸಣ್ಣ ಪುಟ್ಟ ನ್ಯೂನತೆ ಇರದಂತೆ ಮಾಡಬೇಕು. ಹಾಗಾಗಿ ಆ ನ್ಯೂನತೆ ಇಲ್ಲದಂತೆ ಭಾಳ ಪ್ರಯತ್ನಪಟ್ಟು ಮಾಡ್ತಾಯಿದ್ದೇವೆ. ಇಲ್ಲಿಯವರೆಗೆ ಕಂಡು ಬಂದದ್ದೆಲ್ಲ ಚೆನ್ನಾಗಿದೆ, ಯಶಸ್ಸಿದೆ ಅಂತ ಹೇಳುವ ಸೂಚನೆ ಎಲ್ಲ ಕಂಡು ಬಂದಿದೆ. ಇನ್ನೂ ಇರುತ್ತೆ, ನನ್ನ ಲೆಕ್ಕದಲ್ಲಿ ಅದಾಗಲಿಕ್ಕಿಲ್ಲ. ಈಗ ಒಂದು ವಿಶೇಷ ನಮ್ಮ ಅದೃಷ್ಟ ಅಂದರೆ ಈ ಯಾಗವನ್ನು ಹಿಂದೆ ಮಾಡಿದವರು ಅಂದರೆ ವೇದವ್ಯಾಸರು. ಅದಕ್ಕಿಂತ ಅದರ ನಂತರ ಮತ್ತು ಮಧ್ಯದಲ್ಲಿ ಯಾಗ ಮಾಡಿದವರ ಅದು ಯಾವ ಮಾಹಿತಿಯೂ ಸಿಕ್ಕಿಲ್ಲ. ವೇದವ್ಯಾಸರು ಮಾಡಿದ್ದಾರೆ. ಅವರು ಈಗ 4 ದಿನದ ಹಿಂದೆ ಬಂದು ನಾನು ಯಾಗ ಆಗೋಲ್ಲ ಇರ್ತೇನೆ ಅಂತ ಯಾಕಂದರೆ ಆಗ ಪೂರ್ವಾನುಭವದ ಕೊರತೆ ಅಂತ ಹೇಳೋದು ಬರುವುದಿಲ್ಲ. ಅವ್ರು ಹಿಂದೆ ಮಾಡಿದವರು, ಹಾಗಾಗಿ ಅನುಭವ ಇದೆ. ಅದು ದೊರಕಿದ್ರಿಂದ ತುಂಬ ಯಶಸ್ವಿಯಾಗಿ ಆಗುತ್ತೆ ಅಂತ ಧೈರ್ಯವಾಗಿ ಹೇಳ್ಬೋದು. ಈ ಬಗ್ಗೆ ಏನೋ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ವೇದವ್ಯಾಸರು ಮಾಡಿದ್ದು ಧರ್ಮಜನ ಕಾಲ. ಧರ್ಮಜನ ಕಾಲ. ಇದು ನನ್ನದೊಂದು ಪ್ರಶ್ನೆ ಅಂತ ಹೇಳ್ಬೋದಿಲ್ಲ. ಈ ಬಂದಂಥ ಈ ಒಂದು ಕೊರೋನಾ ಅಂತ ಹೇಳುವಂಥ ಈ ಮಹಾಮಾರಿಯ ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ತು ಅಂತ ತಾವು ಹೇಳಿದ್ವಿ. ಅದನ್ನು ಸದುಪಯೋಗಿಸಿಕೊಂಡಿರಿ, ಹೀಗೆ ಆಯಿತು ಅಂತ ಹೇಳಿದ್ರು ನಾವು. ಇಲ್ಲಿ ಈಗ ಸತ್ತೋದವರಲ್ಲಿ ಅವರು ಅಷ್ಟವರೆಗೆ ಮಾಡಿದಂಥ ಕರ್ಮದೋಷಗಳು, ಅವರು ಮಾಡಿದಂಥ ಕರ್ಮ ವಿಭಾಗಗಳು, ಅವರ ಮರುಹುಟ್ಟಿಗೆ ಅವರಿಂದ ಆದಂಥ ಏನೋ ತೊಂದರೆಗಳಿದ್ರೆ ಅದು ಅಡ್ಡಿಯಾಗುತ್ತಿಲ್ವೇ? ಅದನ್ನೆಲ್ಲ ಬೇರೆ ಬೇರೆ ಕಡೆಯಲ್ಲಿ ವಿನಿಯೋಗ ಆಗುವಂತೆ ಮಾಡುವ ವಿಧಾನಗಳಿವೆ, ಅವುಗಳೆಲ್ಲ ಮಾಡ್ತಾ ಇದ್ದೇವೆ. ಅವರ ಎಲ್ಲ ಪಾಪಗಳು ಪುಣ್ಯಗಳು, ಪಾಪ ಮತ್ತು ಪುಣ್ಯ ಎರಡು. ಒಬ್ಬ ಉತ್ತಮ ಮನುಷ್ಯನೂ ಸತ್ತೋಗಿದ್ದಾರೆ, ಇಲ್ಲ ಅಂತಲ್ಲ. ಇಂಥ ಶ್ರೇಷ್ಠವರು ಸತ್ತೋಗಿದ್ದಾರೆ ಈ ಕಾಯಿಲೆಗೆ ಸಿಕ್ಕಿ. ಅವರು ಪುಣ್ಯ ಪುರುಷರೇ. ಆದರೆ ಆ ಪುಣ್ಯ ತಗೊಂಡು ಸ್ವರ್ಗಕ್ಕೆ ಹೋಗೋದು ಬೇಡ, ಇಲ್ಲೇ ಹುಟ್ಟಲಿ ಅಂತ ಹೇಳೋದು. ಹಾಗೆ ಪಾಪಿಷ್ಟ ಮತ್ತು ಕೆಟ್ಟವನ್ನ ಹುಟ್ಟುವ ಅಗತ್ಯ ಇಲ್ಲ. ಅವನು ಪಾಪವನ್ನು ಒಂದು ರೀತಿಯಲ್ಲಿ ನಿರಸನ ಮಾಡಿ ಅವನು ಏನೂ ಇಲ್ಲದೆ, ಯಾವುದೇ ಕರ್ಮಲೇಪವಿಲ್ಲದೆ ಹುಟ್ಟು ಬರಲಿಕ್ಕೆ ಅವಕಾಶ ಮಾಡುವಂಥ ವಿಧಿ. ಹಾಗಾಗಿ ಪಾಪ ಪುಣ್ಯ ಅನ್ನೋ ಸಮಸ್ಯೆ ಇಲ್ಲ, ಮಾಡೋದೆಲ್ಲ ಒಳ್ಳೆಯದಾಗಿದೆ. ಹಾಗೆ ಈ ಸಂದರ್ಭದಲ್ಲಿ ಅದೊಂದು ಅವಕಾಶ ಒದಗಿಸುವುದು ಹೇಳಿದ್ರೆ ರಾಜಕೀಯ ಮಾಡಲಿಕ್ಕೆ ಹೇಗೆ ಅಂತ ವಿವರಿಸಿ ಹೇಳ್ಬೋದು. ಘಟನೆ ಹಿನ್ನೆಲೆಯಲ್ಲಿ ಪ್ರಕೃತಿ, ಇದು ಕರ್ಮಭೂಮಿ. ಭಾರತ ಭೂಮಿಗೆ ಕರ್ಮಭೂಮಿ ಅಂತ ಹೇಳೋ ವಿಶೇಷವಾದ ಹೆಸರಿದೆ, ನಿಮ್ಗೆ ಗೊತ್ತಿರ್ಬೋದು. ಇದನ್ನು ಕರ್ಮಭೂಮಿ ಅಂತ ಹೇಳ್ತಾರೆ. ಇಲ್ಲಿ ಕರ್ಮಭ್ರಷ್ಟತೆಯನ್ನು ಮಾತ್ರ ಬಹಳ ದೊಡ್ಡ ಅಪರಾಧ ಅಂತ ದೇಶ. ಯಾರು ಯಾವ ಯಾವ ಕರ್ತವ್ಯ ನಿರತರಾಗಿದ್ದಾರೋ ಅವರ ಕರ್ತವ್ಯವನ್ನು ಅವರು ಮಾಡದೇ ಇದ್ದರೆ ಅದಕ್ಕಿಂತ ದೊಡ್ಡ ಭ್ರಷ್ಟತೆ ಮತ್ತು ಯಾವುದೂ ಇಲ್ಲ. ನಮ್ಮಲ್ಲಿ ಯಾವ ಕರ್ತವ್ಯಕ್ಕೆ ನಿಯುಕ್ತನೋ ಅದೊಂದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ ಜನ, ಅದು ಸಮಸ್ಯೆ ಆಗಿದೆ ಅಷ್ಟೇ. ಅದನ್ನು ಮಾಡೋದಿಲ್ಲ. ಹಾಗಾಗಿ ಈ ಕರ್ತವ್ಯ ಭ್ರಷ್ಟತೆ ಅಂತ ಹೇಳ್ತಕ್ಕಂಥ ಸಮಸ್ಯೆ ತೀರಾ ವಿಪರೀತವಾದ್ದರಿಂದಲೇ ಇಂಥ ಮಹಾಮಾರಿಗಳು, ರೋಗಗಳು ಆಕ್ರಮಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಅದನ್ನು ಹೇಗಾಗಿದೆ ಅನ್ನೋದನ್ನು ಗುರುತಿಸಿದಾಗ, ನಮ್ಮಲ್ಲಿ ಆರಂಭ ಆದಾಗ ನಾವು ಪಾವಂಜಿಯಲ್ಲಿ ಒಂದು ಯಾಗ ಪ್ರಕ್ರಿಯೆಯಲ್ಲಿದ್ದೆವು. ಆ ಯಾಗ ಮುಗಿಸಿ ಬಂದವನು ಅದೇ ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟು ಆ ಕರ್ತವ್ಯ ಭ್ರಷ್ಟತೆ ದೋಷದಿಂದಾಗಿ ಜನಮಾನಸವನ್ನು ಹಿಂಸಿಸುವುದು ಬೇಡ ಅಂಥೇಳಿ ತಡೆಯುವ ಪ್ರಯತ್ನವನ್ನು 3 ಹಂತದಲ್ಲಿ ಮಾಡಿ ಅದನ್ನು ತಡೆದಿದ್ದೇನೆ. ನನ್ನ ಪ್ರಯತ್ನ ಅದು ನನ್ನ ಕರ್ತವ್ಯ, ನಾನು ಮಾಡಿದ್ದೇನೆ ಅಷ್ಟೇ. ಅದರ ಪರಿಣಾಮವಾಗಿ
ಒಂದು ತಹಬಂದಿ ಬಂದಿದೆ ಈಗ. ಆದರೆ ಅಷ್ಟೊತ್ತಿಗೆ ಎಷ್ಟೋ ಜನ ಸತ್ತು ಹೋಗಿ ಆಗೋಯ್ತು, ಉಳಿಲ್ಲ, ತುಂಬ ಜನ ಸತ್ತರು. ಅವರೆಲ್ಲ ಈ ಪ್ರಾಕೃತಿಕ ವಿಕೋಪದಲ್ಲಿ ಅವರದ್ದಾದ ಕರ್ಮ ಅಥವಾ ಪಾಪ ಅಂತ ಏನೂ ಇಲ್ಲ. ಪ್ರಾಕೃತಿಕ ವಿಕೋಪ ಸಾರ್ವತ್ರಿಕ, ಅಲ್ಲಿ ಒಳ್ಳೆಯವನು ಕೆಟ್ಟವನು ವಿವೇಚನೆ ಅದಕ್ಕೆ ಇರುವುದಿಲ್ಲ, ಸಾರ್ವತ್ರಿಕ ಬರುತ್ತೆ. ಈ ಸಾರ್ವತ್ರಿಕವಾಗಿ ಬಂದ ಕಾರಣ ಸಿಕ್ಕಿದ್ದರಿಂದಾಗಿ ಅದನ್ನು ನಮಗೆ ಆರೋಪಿಸಿಕೊಂಡು ಆ ಪಾಪಶೇಷವನ್ನು ಭೂಮಿಯಲ್ಲಿ ನಿರಸನ ಮಾಡಬಹುದು. ಹಾಗೆ ಅವರು ಸತ್ಪುರುಷರಾಗಿ ಹುಟ್ಟು ಬಂದು ಮುಂದೆ ಒಳ್ಳೇದು ಮಾಡ್ತಾರೆ ಅನ್ನೋ ಇದನ್ನು ಮಾಡಬಹುದು. ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಟ್ಟಾಗ ಅವನಿಗೆ ಈ ಯಾಗದಲ್ಲಿ ಕೆಲಸ ಬರುವುದಿಲ್ಲ. ಅಪರಾಧಿಯಿಂದ ಪ್ರೂವ್ ಆಗಿ ಅವನಿಗೆ ಶಿಕ್ಷೆ ಆದರೆ ಆಗ ಅವನನ್ನು ಈ ಯಾಗದ ಸಂಯೋಜನೆ ಮಾಡೋಕ್ಕೆ ಬರುವುದಿಲ್ಲ. ಯಾಕಂದರೆ ಅವನು ಅಪರಾಧಿ ಹೌದು, ಇಲ್ಲ ಹಾಗಲ್ಲ, ಅಪರಾಧಿ ಹೌದು ಅಲ್ಲೂ ನಿರ್ಣಯ ಇಲ್ಲ. ಕೆಟ್ಟವನು ಕೆಟ್ಟವನು ಎಲ್ಲರಿಗೂ ಗೊತ್ತಿರ್ಬೋದು, ಆದರೆ ಅಪರಾಧ ಕೆಟ್ಟವನು ನಿರ್ಣಯ ಆಗಿಲ್ಲ, ನಿರ್ಣಯ ಆಗಿದೆ, ಯಾವುದೇ ಶಿಕ್ಷೆ ವಿಧಿಸಲ್ಪಟ್ಟಿಲ್ಲ. ಹಾಗಿದ್ದಾಗ ಅದು ಸ್ವೀಕಾರಾರ್ಹವಾದಂಥ ಅಪರಾಧ ನಿರ್ಣಯಿಸುವಂಥ ವಿಚಾರ ಆಗುವುದಿಲ್ಲ. ಹಾಗಾಗಿ ಆ ದೋಷಗಳನ್ನೆಲ್ಲವನ್ನು ಭೂಮಿಯ ನಿರಸನ ಮಾಡೋ ವಿಧಾನ ಇದೆ, ಅದನ್ನು ನಿರಸನ ಮಾಡಿ ಅವರಲ್ಲಿ ಪಾಪಶೇಷವೂ ಇಲ್ಲ, ಪುಣ್ಯಶೇಷವೂ ಇಲ್ಲ, ಎಲ್ಲ ಖಾಲಿ ಬಂದು ಹುಟ್ಟಿ ಒಳ್ಳೆಯವರಾಗಿ ಬದುಕಬೇಕು, ಆ ಯೋಜನೆ ಮಾಡಿದ್ರು ಅಷ್ಟೇ. ಇದು ಭಾರತ ಕರ್ಮಭೂಮಿ ಅಂತ ಹೇಳಿದ್ರೆ ಈ ಕೊರೋನಾದ ಪರಿಣಾಮವಾಗಿ ಇಂಥ ಕಾಯಿಲೆಗಳಾಗ್ತಿಲ್ಲ. ಬಟ್ ಇದು ಮೂಲತಃ ಬಂದ ಚೈನಾದಿಂದ ಅದು ಕರ್ಮ ಭ್ರಷ್ಟ ಭೂಮಿ ಅಂತ ನಮ್ಮ ಪುರಾಣ ಹೇಳುತ್ತೆ. ಕರ್ಮಭೂಮಿ ಅಲ್ಲ, ಭ್ರಷ್ಟ ಕರ್ಮಭೂಮಿ ಅಂತ. ಅಲ್ಲಿರೋ ಜನರ ಮಾನಸ್ಥಿತಿ ಎಲ್ಲ ಅದೇ. ಪಿಶಾಚಗಳ ವಾಸಸ್ಥಾನ ಮಹಾಭಾರತದಲ್ಲಿ ಹೋದ್ರೆ ಹೇಳ್ತಾರೆ, ಅದು ಉತ್ತರ ಕುರು ಪ್ರದೇಶ, ಅಲ್ಲಿ ಮನುಷ್ಯರು ಹೋಗಬಾರ್ದು, ಪಿಶಾಚಿಗಳು ವಾಸ ಆಗೋದಂತ. ಭಾರತಕ್ಕೆ ಮಾತ್ರ ಸೀಮಿತಗೊಳಿಸಿ ಮಾಡಿದ್ದ ಅಷ್ಟೇ. ಅದಕ್ಕಿಂತ ಹೆಚ್ಚಿನ ವ್ಯಾಪ್ತಿ ಮಾಡುವ ಶಕ್ತಿ ನಮ್ಮ ಕೈಲೂ ಇಲ್ಲ, ನಮಗೂ ನಡ್ತಾ ಇದ್ದಿಲ್ಲ ಅಷ್ಟೇ. ಗೊತ್ತಿಲ್ಲ. ನಾವು ಭಾರತದ ಒಂದು ಗಡಿ ಏನಿದೆ ಅದನ್ನು ಕಲ್ಪಿಸಿ ಅದೇ ಅದನ್ನು ಅದು ಇನ್ನು ನಂತರ ಪರಿಣಾಮದಲ್ಲಿ ನಿರ್ಣಯ ಆಗಬೇಕು ವಿನ ಹೇಗೆ ಹೇಳೋಕ್ಕೆ ಬರೋದಿಲ್ಲ. ನಾವು ಇದರಲ್ಲಿ ಭಾಗಿಯಾಗ್ತೀವಿ. ಮಕ್ಕಳು ಬೇರೆ ಸಂಬಂಧಿಕರು ಎಲ್ಲರೂ ಬೇರೆ ಕಡೆ ಎಲ್ಲೆಲ್ಲ ಉದ್ಯೋಗ ಆಗಿದ್ದಾರೆ, ಅವರಿಗೆ ಏನಾದ್ರು ಪುಣ್ಯ ಸಂಚಯ ಅಲ್ಲ, ಅಗತ್ಯವಿಲ್ಲ. ಯಾಕೆ ಗೊತ್ತಾ, ನಾವು ಅವರು ಭಾರತದಲ್ಲೇ ಭಾರತ ಭೂಮಿಯಲ್ಲೇ ಹುಟ್ಟಬೇಕು, ಇಲ್ಲಿಯೇ ಕ್ಷೇಮ ಸಾಧನೆ ಮಾಡಬೇಕು ಅಂತ ಹೇಳಿದ್ದು. ಅವರು ಅಲ್ಲಿದ್ದಾರಲ್ಲ, ಅಲ್ಲಿ ಹುಟ್ಟಿರೋ ಉಪಯೋಗ ಇಲ್ಲ. ಹಾಗೆ ತಲೆ ವಿಷಯ ಬೇಡ. ನಮ್ಮವರಾದ್ರೂ ಕರ್ಮ ಬಿಟ್ಟು ಭೋಗ ಭೂಮಿಯಲ್ಲಿದ್ದಾರೆ. ಭೋಗ ಭೂಮಿಗೆ ಹೋಗುವುದು ಯಾಕೆ, ಭೋಗಕ್ಕೆ ಅಲ್ವಾ? ಹಾಗಂತಲ್ಲ, ನಮ್ಮವರು ಅಲ್ಲದವರು ಒಂದು ಪ್ರಪಂಚದಲ್ಲಿ ಮನುಷ್ಯ ಮಾತ್ರ ಅಲ್ಲ, ಯಾವ ಜೀವಿಯೂ ಇಲ್ಲ. ಒಂದು ಗಡಿ ಹಾಕಿದ್ದೇವಲ್ಲ, ಆ ಗಡಿ ಒಳಗಿದ್ದವರೆಲ್ಲ ಸದ್ಯಕ್ಕೆ ನಮ್ಮವರಿಗೆ ಅಷ್ಟೇ. ಅಷ್ಟು ಅರ್ಥ ತಗೊಳ್ಬೇಕು ಅಷ್ಟೇ. ಹೊರಗಿದ್ದವ್ರನ್ನ ನಾವು ನಮ್ಮವ್ರು ಅಲ್ಲ ಅಂತ ಹೇಳಿದ್ದಲ್ಲ, ಈ ಪ್ರಕ್ರಿಯೆ ಭಾಗದಲ್ಲಿ ನಮ್ಮವರಷ್ಟೇ. ಈಗ ಇವತ್ತು ಮಧ್ಯಾಹ್ನ ಊಟ ಮಾಡದಿದ್ದವರು ಎಷ್ಟೋ ಜನ ಇರ್ಬೋದು, ಹಸಿವೆ ಇಲ್ಲದೆಯೋ ಅಥವಾ ರೋಗ ಕಾರಣದಿಂದಲೋ ಯಾವುದೋ ಕಾರಣದಿಂದ. ಅವರಿಗೆಲ್ಲ ಊಟ ಆಯಿತಾ ಅಂತ ಕೇಳುವ ಜವಾಬ್ದಾರಿ ನಮಗೆ ಇರೋದಿಲ್ಲ. ಇಲ್ಲಿ ಬಂದವರಿಗೆಲ್ಲ ಊಟ ಆಯಿತಾ, ಊಟ ಮಾಡಿದೆ, ಎಲ್ಲರೂ ಊಟ ಮಾಡಿ ಅಂತ ಹೇಳಬೇಕಾದ ಜವಾಬ್ದಾರಿ ನಮಗಿದೆ ತಾನೆ. ಹಾಗೆ ಅದಕ್ಕೊಂದು ಸೀಮಿತ ಗಡಿ ಹಾಕಿದ ಆ ಗಡಿಯ ಒಳಗಿನಲ್ಲಿ ಮಾತ್ರ ಜವಾಬ್ದಾರಿ ನಿರ್ಣಯ ಆಗುತ್ತೆ. ಮತ್ತೆ ವಿಶಾಲತೆ ಹೋಗೋದು ಬೇರೆ. ಅದು ಕಡೆಗೆ ಯಾಗ ಪರಿಣಾಮದಿಂದಾಗಿ ಅದು ಹೆಚ್ಚಿನ ಒಳ್ಳೆಯ ಕೆಲಸ ಆಗಿದೆ ಅಂದರೆ ವಿಶಾಲತೆ ತಗೊಳ್ಬೋದು. ಇಷ್ಟು ಮಾಡೋದು ನಮ್ಮ ಕೆಲಸ ಅಷ್ಟೇ. ಇದು ಈಗ ಈ 300 ಕೋಟಿ ಇದು ಸಂಖ್ಯೆ ಹೇಳಿದ್ರಲ್ಲ, ಕೊರೋನಾ ಆರಂಭವಾಗಿ ಅದರಲ್ಲಿ ಪ್ರಾಕೃತಿಕ ವಿಕೋಪದ ಸತ್ತ ದಿನ ಆರಂಭದಿಂದ ಆರಂಭ ಆಗುತ್ತಾ? ಅಲ್ಲ, ಸಾಮಾನ್ಯ ಇದನ್ನು ನಾವು ಫೆಬ್ರವರಿ 12ನೇ ತಾರೀಕಿನಿಂದ ಇದು ಮಾಡಿ ಈ ಫೆಬ್ರವರಿ 12ರವರೆಗೆ ಒಂದು ವರ್ಷ ಅಂತ ನಿಯಮಿತಗೊಳಿಸಿದ್ದು, 1 ವರ್ಷದ ಅವಧಿ ಅಂತ. ಆದರೆ ಅದೇನಾಯಿತು, ಮೊನ್ನೆವರೆಗೆ ಅದೇ ಇದರಲ್ಲಿ ಹೋಗ್ತಾ ಇತ್ತು. ಮೊನ್ನೆವರೆಗೆ ಅದೇ ಇದರಲ್ಲಿ ಹೋಗ್ತಾ ಇತ್ತು. ಸಾಮಾನ್ಯ 2,61,00,000 ಸಂಖ್ಯೆ ಮೊನ್ನೆವರೆಗೆ ಈ ಮಿತಿಯಲ್ಲೇ ಇತ್ತು, ಈ 1 ವರ್ಷದ ಮಿತಿಯಲ್ಲೇ ಇದರಲ್ಲಿತ್ತು. ಮೊನ್ನೆಯಿಂದ ಅದಕ್ಕೆ ಬೇರೆ ಬೇರೆ ಇದನ್ನು ಒರೆಸಿಕೊಡ್ತು. ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಾದ ಸೈನಿಕರು ಅಥವಾ ಸ್ವಾತಂತ್ರ್ಯ ಕಾಲದಲ್ಲಿ ದೇಶಕ್ಕಾಗಿ ಹೋರಾಡಿದರು ಅವರಿಗೆಲ್ಲ ಅವಕಾಶ ಕೊಡಿ ಅಂತ ನಿನ್ನ ಒಂದು ದೇಶಕ್ಕೆ 40 ಲಕ್ಷದಷ್ಟು ಬಂತು. ಇವತ್ತು 40 ಲಕ್ಷದಷ್ಟು ಬಂತು, ಅಷ್ಟು ಬಂತು. ಅದು ವಿಶಾಲತೆ ಕೊಟ್ಟದಂತೆ, ನಾವು ಕೊಡೋದು ಬರೋದಿಲ್ಲ, ಅದೇ ಕೊಡೋದು ವಿಶಾಲತೆ. ಎಷ್ಟು ವಿಶಾಲತೆ ಕೊಡ್ಬೋದು? ಸೈನಿಕರು
ತಮ್ಮದನ್ನೆಲ್ಲ ತ್ಯಾಗ ಮಾಡಿ ಹೋಗಿ ದೇಶಕ್ಕಾಗಿ ಇದ್ದು ಅಲ್ಲೇನು ಯುದ್ಧ ಮಾಡಿರ್ತಾರೆ ಅಂತಲ್ಲ, ಯುದ್ಧ ಮಾಡಬೇಕು ಅಂತ ಸೈನ್ಯಕ್ಕೆ ನಿಬಂಧನೆ ಇಲ್ಲ. ಆದರೆ ಸೈನಿಕರಾಗಿ ದೇಶ ಸೇವೆಗೆ ಸೇರಿದವರು ತಮ್ಮದನ್ನು ತ್ಯಾಗ ಮಾಡಿ ಸೇರಿದವರು. ಅವರು ಮೃತರಾದರೆ ಅವರಿಗೆ ಈ ಒಂದು ಯೋಗ ಪ್ರಾಪ್ತವಾದರೆ ಇನ್ನೂ ಒಳ್ಳೆಯ ದೇಶಭಕ್ತರಾಗಿ ಹುಟ್ಟು ಬರುವುದಲ್ಲ ಅನ್ನೋ ಯೋಜನೆ ಇರಬೇಕು. ಅದೆಲ್ಲ ವ್ಯಾಸ ಸಂಕಲ್ಪ, ನಂದಲ್ಲ ಯೋಜನೆ. ಕುಟುಂಬದಲ್ಲಿ ಒಬ್ಬರು ಯಾಕೆ ಕೂತ್ರೆ ಅವರ ಕುಟುಂಬದೆಲ್ಲ ಯಾಗಕ್ಕೆ ಎಲ್ಲರೂ ಕೂತ್ಕೊಳ್ಬೇಕಂತೇನೆ ನಿಬಂಧನೆ ಇಲ್ಲ. ಇಲ್ಲಿ ಎಷ್ಟು ಜನ ಬೇಕಾಗುತ್ತೆ ಅಷ್ಟು ಜನ ಇದ್ದರೆ ಸಾಕು. ಉಳಿದವರೆಲ್ಲ ಕೂತ್ಕೊಳ್ತಿದ್ರು ಅವರಿಗೆ ಪರಿಣಾಮ ಇಲ್ಲ ಅಂತಲ್ಲ. ಪರಿಣಾಮ ಇಡೀ ಭಾರತಕ್ಕೆ ಎಲ್ಲರಿಗೂ ಒಂದೇ, ವ್ಯತ್ಯಾಸವೇ ಇಲ್ಲ. ಯಾಗದಲ್ಲಿ ಕೂತರು ಒಂದೇ, ಕೂತ್ಕೊಳ್ತಿದ್ರು ಒಂದೇ. ನಾವೆಲ್ಲ ವೃತ್ತಿಕೋಣೆಯಲ್ಲಿ ಏನು ಹಾಕಿದ್ದೇವೆ ಅಂದರೆ ನಮ್ಮ ಕೈಗೆ ಒಂದು 230 ಜನ 240 ಜನ ಸದಸ್ಯರು, ವೃತ್ತಿಕೋಣೆ ಮಂಡಳಿ ಸದಸ್ಯರು, ಅವ್ರು ಮಾಡ್ತಾರೆ ಯಾಗ. ನಾವೆಲ್ಲ ಅವ್ರ ಹೆಸರಿನಲ್ಲಿ ಯಾಗ ಆಗ್ತಿರೋದು. ಅವರೆಲ್ಲ ಅವಕಾಶ ಇದ್ದರೆ ಬಂದು ಒಂದು ಸಾರಿ ಭಾಗವಹಿಸಿ ಹೋಗಿ ಅಂತ ವೃತ್ತಿಕೋಣೆ ಪತ್ರಿಕೆಯಲ್ಲಿ ಹಾಕಿದ್ದೇವೆ. ಅಷ್ಟು ಬಿಟ್ಟರೆ ಅವರು ಕಲಾ ಅವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇದೆ. ನಮ್ಮದೊಂದು ಕೂಟ ಎಷ್ಟೊಂದು ತೋರಿಸ್ಬೇಕಲ್ಲ, ಅದಕ್ಕೆ ಒಂದು 230 ಜನ ಕೂಟ ಇದೆ ಅಂತ ತೋರಿಸಿದ್ದೇವೆ ಅಷ್ಟೇ. 230 ಜನ ಕೂತ್ಕೊಂಡು ಯಾಗ ಮಾಡೋಕ್ಕಾಗೋದು ಜಾಗ ಇಲ್ಲ ನಮ್ಮ ಕೈಲಿ, ಹಿಡಿದು ಸ್ವಲ್ಪ ಜಾಗ. ಅದೆಲ್ಲ ಸದಸ್ಯರ ಹೆಸರಿನಲ್ಲಿ ಸಂಕಲ್ಪ ಆಗಿದೆ. ಅವರವರು ಎಲ್ಲೆಲ್ಲಿದ್ದರೂ ಅದು ಪ್ರಶ್ನೆ ಇಲ್ಲ. ಅವರಿಗೆ ಸಿಕ್ಕುವಂಥ ಭಾಗದ ಫಲ ಪರಿಣಾಮ ಅವರ ಸುತ್ತಮುತ್ತ ಇರುವ ಸಮಾಜಕ್ಕೆಲ್ಲ ಪರಿಣಾಮ ಖಂಡಿತ ಆಗುತ್ತೆ, ಕೊಟ್ಟೆ ಕೊಡ್ತಾರೆ. ಅವ್ರು ಬಂದು ಕೂತ್ಕೊಳ್ಬೇಕಾಗುತ್ತೆ ಅಂತ ನಿರ್ಬಂಧ ಇಲ್ಲ. ಅದೇ ಈಗ ಒಂದು ಅವಕಾಶ ಇತ್ತಲ್ಲ, ಹಾಗೆ ಅದು ಹೇಳೋಕೆ ಬರೋದಿಲ್ಲ ಎಷ್ಟು ಸಿಗುತ್ತೆ ಏನು ಅಂತ. ನಾವು ಆರಂಭ ಮಾಡುವಾಗ ಒಂದು ನಿಬಂಧನೆ ಇರುತ್ತೆ, ಇಷ್ಟು ದಿವಸದ ಅವಧಿ, ಇಷ್ಟು ಕಾಲದ್ದು, ಇಷ್ಟು ಸಂಖ್ಯೆ, ಇಷ್ಟು ಗಡಿ ಅಂತೆಲ್ಲ ಹೇಳಿರುತ್ತೆ. ಅದರಂತೆ ನಾವು ಸಂಕಲ್ಪ ಮಾಡಿರ್ತೇವೆ. ಮತ್ತು ವಿಶಾಲತೆ ಕೊಡೋದು ಆ ಯಾಗ ಪ್ರಕ್ರಿಯೆಯ ಉದ್ದೇಶ, ನನ್ನ ಉದ್ದೇಶ ಅಲ್ಲ. ಯಾಗ ಪ್ರಕ್ರಿಯೆ ವಿಶಾಲವಾಗ್ತಾ ಹೋದರೆ ಯಾವ ಕಾಲದ್ದು ಕೊಡ್ಬೋದು, ಇಲ್ಲ ಅಂತ ಹೇಳೋಕೆ ಬರೋದಿಲ್ಲ. ಕೊರೋನಾ ಭಾರತದಲ್ಲಿ 1 ವರ್ಷ ಆಗಿಲ್ಲ, ಇನ್ನೂ 1 ವರ್ಷದ ವ್ಯಾಪ್ತಿ ಕೊಟ್ಟಿದ್ರು. ಈಗ ನಿನ್ನೆಯಿಂದ ಇನ್ನೂ ಹೆಚ್ಚು ಹಿಂದಕ್ಕೆ ವ್ಯಾಪ್ತಿ ವಿಶಾಲತೆ ಹೋಗಿದೆ, ಸಿಕ್ಕಿದೆ. ಆದರೆ ವಿಭಾಗಿಸಿ ಕೊಟ್ಟಿದೆ. ಯಾವ್ಯಾವ ವಿಭಾಗಕ್ಕಂತೂ ಕೊಟ್ಟಿದೆ, ಅದು ಮುಂದೆ ಹೀಗೆ ಆಗ ವಿಭಾಗ ಮಾಡಿ ಕೊಟ್ಕೊಂಡು ಹೋಗ್ಬೋದು, ಹೇಳೋಕೆ ಬರೋದಿಲ್ಲ. ಆದರೆ ಹೆಚ್ಚು ಆಗ್ಬೋದು ಸಂಖ್ಯೆ. ಇಲ್ಲಿರೂ ಸಾಕು. ಒಂದು ದೇಶವನ್ನು ಸರಿದಾರಿಯಲ್ಲಿ ತಗೊಂಡು ಹೋಗೋದಕ್ಕೆ, ಸನ್ಮಾರ್ಗ ತಗೊಂಡು ಹೋಗೋದಕ್ಕೆ 3-4 ಕೋಟಿ ಜನ ಒಳ್ಳೆಯವರ ಹುಟ್ಟು ಬಂದರೆ ಧಾರಾಳ ಸಾಕು. ನೀವೆಲ್ಲ ಬಹುತೇಕ ಸಮುದ್ರಗಳು ಇವತ್ತಿನ ದಿವಸ ಬಹಳ ಜನ ಇದ್ದೀರಿ. ಆ ಕಾರಣಕ್ಕೆ ನಿಮಗೆಲ್ಲ ನಾವು ನಡೆಸಿದಂಥ ಒಂದು ಕೆಲವು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. 18 ದಿವಸದಲ್ಲಿ 13 ದಿವಸ ಈ ಯಾಗ ಪ್ರಕ್ರಿಯೆ ಕುರಿತಂತೆ ಏನೇನು ಸಾಧ್ಯವೋ ಎಲ್ಲ ಪ್ರಶ್ನೆಗಳಿಂದ ನಾವು ಸಾಕಷ್ಟು ಸ್ವಾಮೀಜಿಯವರ ತಂದಿದ್ದೀವಿ. ಆದರೂ ಇನ್ನೊಂದು ಸ್ವಲ್ಪ ತಲೆ ಉಳಿದಿದೆ. ಬಹಳ ವಿಶೇಷ ಅಂದರೆ ನೀವೆಲ್ಲ ತಿಳ್ಕೋಬೇಕಾದ್ರು, ಇಡೀ ಭಾರತ ದೇಶದಲ್ಲಿ ನಾನು ಕೇಂದ್ರ ಸರ್ಕಾರದಲ್ಲಿ ಒಂದು ದೊಡ್ಡ ಹುದ್ದೆಯಲ್ಲಿ ಇವತ್ತಿಗೂ ಮುಂದುವರಿತಾ ಇರೋನು. ಆ ದೃಷ್ಟಿಯಿಂದ ದೇಶದಲ್ಲೆಲ್ಲ ನೋಡಿದಂತೆ ಇಂತಹ ವಿಷಯಗಳ ಕುರಿತಂತೆ ನಮ್ಮಲ್ಲಿ ಎಷ್ಟು ಬಡಿವಂತಿಕೆ ಇದೆ ಅಂದರೆ, ಅಥವಾ ಮೌಢ್ಯತೆ, ಈ ಥರ ಪ್ರಶ್ನೆಗಳನ್ನು ನಾವು ಸ್ವಾಮೀಜಿಯವರು ಕೇಳಿದ್ರೆ ಬಹುಶಃ ನಮ್ಮನ್ನು ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಅವನ್ನ ಅಲ್ಲೇ ಕತ್ತರಿಸಿ ಕೂತ್ಕೊಳ್ಳಿ, ನಿಮಗೇನು ಗೊತ್ತಿಲ್ಲ, ಮಾತಾಡಬೇಡಿ ಅನ್ನೋ ರೀತಿಯ ಜನನೇ ಎಲ್ಲ ಕಡೆ ಕಂಡು ಬರ್ತದೆ. ನಾವು ಕೇಳಿರುವಂತಹ ಪ್ರಶ್ನೆಗಳು ಬಹುತೇಕ ನಾವು ಬಹಳ ಜನ ರೆಪ್ರೆಸೆಂಟ್ ಮಾಡಿ ಕೇಳಿರುವಂಥದ್ದು ಎಷ್ಟು ಆಳದಲ್ಲಿ ಅಂತಂದರೆ, ಮಡಿವಂತೆ ಕೇಳಿರೋರು ನಾನು ಆ ವಿಷಯ ಮಾತು ಕೂಡ ಆಡೋದು. ಅಷ್ಟರ ಮಟ್ಟಿಗೆ ಇರುವಂತಹದ್ದನ್ನು 13 ದಿವಸ ನಾವು ವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ ಅಂದರೆ ನೀವು ಅರ್ಥ ಮಾಡ್ಕೋಬೋದು. ಬಹುತೇಕ ರೆಕಾರ್ಡಿಂಗ್ ಮಾಡಿದ್ದೀವಿ. ಆ ರೆಕಾರ್ಡಿಂಗ್ ಈ ಸರಿ ಮಾಡಿರೋದ್ರಿಂದ ನಿಮಗಳಿಗೆಲ್ಲ ಬೇಕು ಅಂದ್ರೆ ಮುಂದೆ ಅದು ಮಾಹಿತಿಯನ್ನು ಸಿಗ್ತದೆ. ಯಾಕೆಂದರೆ ಕೋಟ್ಯಾಂತರ ಆತ್ಮಗಳನ್ನು ಇಂತಹ ಒಂದು ಯಾಗದ ಪ್ರಕ್ರಿಯೆಯಿಂದ ಆಕರ್ಷಣೆ ಮಾಡಿ ಅವುಗಳಿಗೆ ಒಂದು ವಿಶಿಷ್ಟವಾದ ಸಂಸ್ಕಾರವನ್ನು ಕೊಟ್ಟು ಅವರಿಗೆ ಏನು ಮುಂದಿನ ಒಂದು ಸದ್ಗತಿಯನ್ನು ಮಾಡ್ತಾ ಇದ್ದೀವಿ. ಇದು ಒಂದು ಸತ್ಯವಾದ ಪ್ರಪಂಚವನ್ನು ಸೃಷ್ಟಿ ಮಾಡತಕ್ಕಂತಹ ಒಂದು ವಿಶೇಷವಾದ ಪ್ರಕ್ರಿಯೆ. ಯೋಚನೆ ಮಾಡಿ, ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ, ಒಂದು ಊರಲ್ಲಿ ಒಬ್ಬ ಸರಿಯಾದಂತಹ ಮನುಷ್ಯ ಇದ್ದರೆ
ಅವನು ಕಾಲಾಂತರದಲ್ಲಿ ಆ ಇಡೀ ಊರನ್ನೇ ಬದಲಾವಣೆ ಮಾಡುವಂತಹ ಸಾಧ್ಯತೆ ಒಬ್ಬ ಮನುಷ್ಯನಲ್ಲಿರಲ್ಲ. ಹಾಗಾಗಿ ನಮಗೆ ಒಳ್ಳೆಯ ಜನ ಅಂತ ತುಂಬಾ ಜನ ಇರುವುದಿಲ್ಲ ಸಮಾಜದಲ್ಲಿ, ಎಲ್ಲ ಯುಗಗಳನ್ನು ನೋಡ್ಬೋದು ನಾವೀಗ. ಹಾಗಾಗಿ ನಾವು ಈ ಪ್ರಕ್ರಿಯೆಯಲ್ಲಿ ಇಷ್ಟು ಜನನ ನಾವು ಇಡೀ ಭಾರತದಾದ್ಯಂತ ಮಾಡಿದ್ರೆ ಕಲಿಯುಗದಲ್ಲಿ ನಾವು ಸತ್ಯಯುಗವನ್ನು ನೋಡಬಹುದೇನೋ ಅನ್ನುವ ನಮ್ಮ ಒಂದು ಆಶಾ ಭಾವನೆ ಇದೆ. ಈ ಪ್ರಕ್ರಿಯೆಯಿಂದ ಹೇಗೆ ಅಂತ ತಾಂತ್ರಿಕವಾಗಿ ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ಲ, ಬಹಳ ಕಷ್ಟ ಇದೆ. ಅದಕ್ಕೆ ಅಧ್ಯಯನ ಬೇಕು, ಅದೆಲ್ಲ ಬೇಕಾಗಿಲ್ಲ. ಆದರೆ ಇಂಥ ಒಂದು ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಬಹಳ ಐತಿಹಾಸಿಕವಾಗಿ ನಡೆದಿದೆ. ಮಹಾಭಾರತದ ನಂತರದಲ್ಲಿ ಇಂತಹ ಒಂದು ಯಾಗವನ್ನ, ಅಲ್ಲೂ ಕೂಡ ಇಂಥ ಸಂಕಲ್ಪ ಇಲ್ಲ, ಇಲ್ಲಿ ಅಂತ ವಿಶಿಷ್ಟವಾದ ಸಂಕಲ್ಪ ಇದೆ ಅಂತ ತಾವೆಲ್ಲ ತಿಳ್ಕೊಂಡು, ಅದಕ್ಕಾಗಿ ನಾವೆಲ್ಲರೂ ಕೂಡ ಇಡೀ ಸಮಾಜ ಇಂತಹ ಒಂದು ಕಾರ್ಯವನ್ನ, ಸ್ವಾಮೀಜಿ ಹೇಳಿದಾಗೆ ನಾವೆಲ್ಲ ಅಂತ ಹೇಳಿದ್ರು ಋತ್ವಿಕ್ವಾಣಿ ಸದಸ್ಯರು ಅಂತ, ಅವರ ನೇತೃತ್ವದಲ್ಲಿ ನಾವು ಅವರಿಗೆ ಸಹಕಾರವನ್ನು ಕೊಟ್ಟು ನಾವು ಇದನ್ನು ನಡೆಸ್ಕೊಂಡು ಹೋಗಿ ಭಾಗಿಯಾಗ್ತೀವಿ ಅನ್ನುವ ಸಂತೋಷ ನಮಗೆಲ್ಲರಿಗೂ ಇದೆ. ಋತ್ವಿಕ್ವಾಣಿ ಸದಸ್ಯರಲ್ಲಿ ಬಹಳ ಜನ ನಾವು ಇಲ್ಲೇ ಇದ್ದು ಒಂದು ತಿಂಗಳ ಕಾಲ ಈ ಕಾರ್ಯಕ್ರಮ ಹೋಗ್ತಾ ಇದ್ದೀವಿ. ಸೊ ನಿಮ್ಗೆ ಎಲ್ಲವೂ ಈ ವಿಚಾರ ಮುಂದೆ ಸಿಗುತ್ತೆ. ಇನ್ನೂ ಕೆಲವು ಪ್ರಶ್ನೆಗಳನ್ನ ನಾವು ನೀವ್ಯಾರು ಇದ್ದು ದಯಮಾಡಿ ಕೇಳಿ, ನಾವು ನಾಳೆ ಮುಂದುವರಿಸ್ಬೋದು. ನಿಮ್ಗೇನು ಇಲ್ಲದೆ ಇದ್ದು ನಾವು ಇನ್ನು ಕೆಲವು ಪ್ರಶ್ನೆಗಳನ್ನು ಮುಂದುವರಿಸ್ಬೋದು. ಊರುಗಳಲ್ಲಿ ಒಂದು ಸಮಸ್ತ ಸಮಾಜದ ದೇಶದ ಪರವಾಗಿ ನನ್ನೊಂದು ವಿನೀತ ಪ್ರಾರ್ಥನೆ. ಅವ್ಯಕ್ತವಾಗಿರುವಂತಹ ವೇದವ್ಯಾಸ ಮಹರ್ಷಿಗಳಲ್ಲಿಯೂ ಪ್ರಾರ್ಥಿಸ್ತಾ ಇದ್ದೇನೆ. ಈ ದೇಶದ ಒಟ್ಟು ವ್ಯವಸ್ಥೆ ಹಾಳಾದದ್ದು ಈಗ ರಾಜಕೀಯದಿಂದ. ಯಾವ ಪಕ್ಷ ಬಂದರೂ ಪ್ರತಿಯೊಬ್ಬರಲ್ಲಿರುವುದು ತಮ್ಮ ರಾಜಕೀಯ ನಾನು ವೈಯಕ್ತಿಕವಾಗಿ ಬೆಳೆಯುವುದೆಂಬ ಒಂದು ಉದ್ದೇಶ ಬಿಟ್ಟು, ದೇವಸ್ಥಾನ ಆಗಲಿ, ಗ್ರಾಮದ ಉದ್ಧಾರ ಆಗಲಿ, ಯಾವುದೇ ವಿಚಾರ ಆಗಲಿ, ಇಲ್ಲಿ ತಾವು ಮಾಡುವಂತಹ ಅಪೂರ್ವವಾದ ಈ ಪ್ರಕ್ರಿಯೆಯಲ್ಲಿ ಈ ಮತ್ತೆ ತಿರುಗಿ ಹುಟ್ಟು ಬರುವಂತಹ ಈ ಏನು ಚೈತನ್ಯ ಹೇಳ್ತಿರೋದು, ಇವರನ್ನು ಒಂದು ಶುದ್ಧ ರಾಜಕಾರಣಿಗಳಾಗಿ ಒಂದು 10 ಜನ ಹುಟ್ಟಿ ಬರಲಿಕ್ಕೆ ವೇದವ್ಯಾಸರನ್ನ ಪ್ರಾರ್ಥನೆ. ಒಬ್ಬ ಬುದ್ಧಿನ ಗಡಿಕಾರನಾಗಿ ಧರ್ಮಾಳದ ಭಾಗವಾಗಿ ತಮ್ಮಿಂದ ತೆಗೊಂಡ ದೀಕ್ಷೆಯನ್ನು ನನ್ನ ಇದು ಅಂತರಾತ್ಮದಿಂದ ಕೂಗಿ ಹೇಳುವುದು ನಾನು ವೇದವ್ಯಾಸ ಕೇಳಿಸ್ಕೊಳ್ಬೇಕು. ನಾನು 10 ವರ್ಷದಲ್ಲಿ ನನ್ನ ಗಡಿಜೀವನವನ್ನು ನೋಡಿದ್ದೇನೆ. ನಾನು ಗ್ರಾಮದಲ್ಲಿ ತಮ್ಮ ಆಶೀರ್ವಾದದಿಂದ ಧರ್ಮದ ವೈದ್ಯನಾದ ಅನುಗ್ರಹದಿಂದ ಅದೆಷ್ಟು ನ್ಯಾಯಗಳನ್ನು ಮುಗಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಆದರೆ ಪ್ರತಿಯೊಂದನ್ನು ನೋಡುವುದು ಈಗಿನ ರಾಜಕೀಯ ನಾಯಕರು ಈ ದೇಶವನ್ನು ಹಾಳು ಮಾಡಿದ್ರು ಸ್ಪಷ್ಟ ಇದಕ್ಕೆ ಬಂದಿದ್ದಾರೆ. ನನ್ನ ಆತ್ಮೀಯ ನಳಿನ್ ಕುಮಾರ್ ಕಟೀಲ್ ರಾಜಕೀಯ ವಿಷಯ ಅವರನ್ನು ಈಗ ದ್ವೇಷಿಸ್ತೇನೆ ನಾನು. ಅದು ಹೇಳ್ತೇನೆ, ಯಾರಿಗೂ ಯಾವುದೇ ಉದ್ದೇಶವಿಲ್ಲ. ಆದರೆ ನನ್ನೊಂದು ಪ್ರಾರ್ಥನೆ, ನಾನು ವೇದವ್ಯಾಸರಲ್ಲಿ ಮತ್ತೊಮ್ಮೆ ಕಾಡಿ ಬೇಡಿ ಬೇಡುವುದು, ಅಲ್ಲಿ ಹುಟ್ಟಿ ಬರುವವರಲ್ಲಿ ಒಂದಷ್ಟು ಜನ ಶುದ್ಧ ರಾಜಕಾರಣಿಗಳು ಬರಲಿ ಅಂತೇಳಿ ಗುರುಗಳದನ್ನು ಮಾಡಲೇಬೇಕು. ನಮ್ಮೆಲ್ಲರನ್ನು ವಿನೀತವಾಗಿ ಇದು ಪ್ರಾರ್ಥನೆ ಮಾತ್ರನಾಗಿ ನಾನು ಇಟ್ಟಂತ ಬೇಡಿಕೆ ಇದು. ಇದನ್ನು ವೈದ್ಯರಾದರೂ ಒಂದು ನಡೆಸಿಕೊಡ್ಲೇಬೇಕು ದೇಶದ ದೃಷ್ಟಿಯಿಂದ. ಆದರೆ ಈಗ ಏನು ನೀವು ರಾಜಕಾರಣ ಅಂತ ಯಾವುದನ್ನು ಕುರಿತು ಹೇಳಿದ್ದೀರಿ, ಅದು ನಮ್ಮ ದೇಶಕ್ಕೆ ಅನಿವಾರ್ಯ ಅಲ್ಲ. ಬೇರೆ ಯಾವುದು ಇಲ್ಲದಾಗ ಅದೊಂದು ಪದ್ಧತಿ ಬಳಕೆ ಬಂದಷ್ಟು ಬಿಟ್ಟರೆ ಅದು ಅನಿವಾರ್ಯವಲ್ಲ. ಅನಿವಾರ್ಯತೆಯನ್ನು ನಾವು ಸೃಷ್ಟಿಸಿಕೊಂಡಿದ್ದೇವೆ, ಹಾಗಾಗಿ ಅದು ಅನಿವಾರ್ಯ ಅಂತ ಅನಿಸುತ್ತೆ. ಈ ರಾಜಕಾರಣವೇ ಅನಿವಾರ್ಯ ಅಲ್ಲ ನಮಗೆ. ಮಹಾಭಾರತ ಯುದ್ಧ ನಂತರ ಒಂದು 16 ವರ್ಷ ಕಲಿಯುಗದಲ್ಲಿ ಧರ್ಮರಾಯ ಆಳಿದ್ದಾನೆ. ನಂತರ 8 ವರ್ಷ ಅವನ ಮೊಮ್ಮಗ ಪರೀಕ್ಷಿತ, ಆಮೇಲೆ ಜನಮೇಜಯ. ಈ ಪರೀಕ್ಷಿತ ಸತ್ತ ಮೇಲೆ ಈ ಯಾಗ ಪ್ರಕ್ರಿಯೆಗಳಿಂದ ಬಿಟ್ಟರೆ ರಾಜ್ಯಾಡಳಿತ ಅವನೇನು ಮಾಡಲಿಲ್ಲ. ಒಂದು ಸ್ವಲ್ಪ ವರ್ಷ ಅಧಿಕಾರದಲ್ಲಿ ಮತ್ತೆ ಯಾರಿಲ್ಲ ಕುದ್ದನ್ನು ಬಿಟ್ಟರೆ ಅವನಿಗೆ ಆಡಳಿತದ ಬಗ್ಗೆ ಆಸಕ್ತಿ ಇಲ್ಲ. ಅವನ ಮಗ ಸುಧನ್ವ ಈ ಆಡಳಿತ ಹೀಗೆ ಕೇಂದ್ರೀಕೃತ ಆಡಳಿತವೇ ದೇಶಕ್ಕೆ ಸರಿಯಲ್ಲ, ಆಡಳಿತ ಎಲ್ಲ ವಿಕೇಂದ್ರೀಕರಣಗಳಾಗಬೇಕು ಅಂಥೇಳಿ ಎಲ್ಲ ಗೊತ್ತು ಇತ್ಯಾದಿ ಎಲ್ಲ ವಿಭಾಗ ಮಾಡಿಬಿಟ್ಟು ಆಡಳಿತದ ಸಂಪೂರ್ಣ ನಿರಸನಾದ. ಮತ್ತೆ ಯಾರಿಗೂ ಪಟ್ಟ ಕಟ್ಟಲಿಲ್ಲ. ಮತ್ತು ಅಲ್ಲಿಂದ ಮುಂದೆ ಸಾಮಾನ್ಯ 3,500 ವರ್ಷ ಕಾಲ ನಾವೆಲ್ಲ ನೆಮ್ಮದಿ ಬದುಕಿದ್ದೇವೆ, ರಾಜಕೀಯವೇ ಇಲ್ಲ. ಯಾವ ವರ್ಷನೂ ಆಳಿದ ಬಗ್ಗೆ ಮಾಹಿತಿ ಸಿಕ್ಕುವುದಿಲ್ಲ. ಸಿಗುತ್ತಾ? 3,500 ವರ್ಷದ ಕಾಲ ಅರಸನೂ ಇಲ್ಲ, ಯಾವ ದಾರ್ಶನಿಕನೂ ಇಲ್ಲ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಬುದ್ಧರು ಅಥವಾ ಮಹಾವೀರರು ಎಲ್ಲ ಹುಟ್ಟು ಬಂದದ್ದು ಕಡೆಗೆ. ಹಿಂದಿನ 3,500 ವರ್ಷ ಕಾಲ ಇತ್ತಲ್ಲ, ಯಾವ ಧಾರ್ಮಿಕ ಪರಿಷತ್ತೂ ಇಲ್ಲ, ಯಾವ ರಾಜಕೀಯವೂ ಇಲ್ಲ. ಎಲ್ಲ ನೆಮ್ಮದಿ ಚೆನ್ನಾಗಿ ಬದುಕಿದ್ದೇವೆ ನಾವು. ಯಾವ ಕೊರತೆಯೂ ಇಲ್ಲ. ಆಹಾರದ ಕೊರತೆ, ಆ ಕೊರತೆ, ಈ ಕೊರತೆ, ಯಾವ ಕೊರತೆಯೂ ಹುಡುಕಿ ತೆಗಿಗೆ ಸಾಧ್ಯ ಇಲ್ಲ. ಅಷ್ಟು 3,500 ವರ್ಷ ಕಾಲ
ಅಷ್ಟು ಅದ್ಭುತವಾದ ಜೀವನ ಇತ್ತು. ನಂತರ ಎಲ್ಲವೂ ಸವಕಳಿ ಸಹಜ, ಪ್ರಕೃತಿಯ ಧರ್ಮ. ಸ್ವಲ್ಪ ಸವಿತಾ ಏನೇನು ವಿಕೃತಿಯಾಗಿ ಶುರುವಾಯಿತು. ಆಗ ಪಾಳೆಗಾರ ರಾಜ ಎಲ್ಲ ಹುಟ್ಟುಕೊಂಡ್ರು, ದಾರ್ಶನಿಕರು ಹುಟ್ಟುಕೊಂಡ್ರು. ಈಗ ಮತ್ತೆ ಅಯೋಮಯ ಸ್ಥಿತಿ ಬಂದಿದೆ. ಅಯೋಮಯ ಅಲ್ಲ, ಅಯೋಮಯ ಅಂತ ಈ ಸಂದರ್ಭ ಅದು ಅನಿವಾರ್ಯ ಅಲ್ಲ. ಅದು ಇಲ್ಲದೇನೆ ಜನರನ್ನು ಧರ್ಮದಲ್ಲಿ ತಗೊಂಡು ಹೋಗೋದಕ್ಕೆ ಸಾಕಾಗುತ್ತೆ. ರಾಜಕೀಯವಾಗಲಿ ಅಥವಾ ಯಾವುದೋ ಮಠ ಮನೆಗಳಾಗಲಿ ಧರ್ಮ ಸಂಸ್ಕೃತಿಗಳಾಗಲಿ ಅದು ಅಗತ್ಯ ಅಲ್ಲ. ಅದು ಅಲ್ಲದೇ ಬದುಕುವ ಮಾನವ ಸಂಸ್ಕೃತಿ ಅರ್ಥ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಅಲ್ಲಲ್ಲಿ ಪ್ರತಿ ಊರಿನಲ್ಲೂ ಒಬ್ಬ ಯಜಮಾನ, ಅವನು ಹೇಳಿದಂತೆ ಎಲ್ಲರೂ ನಡೆಯುವುದು. ಹೀಗಿದ್ದರೆ ಸಾಕು, ಜೀವನಕ್ಕೇನು ಕೊರತೆ ಇಲ್ಲ, ಸಮಸ್ಯೆ ಆಗೋದಿಲ್ಲ. ಆ ವ್ಯವಸ್ಥೆಯೇ ಬರ್ತದೆ ನನ್ನ ಲೆಕ್ಕದಲ್ಲಿ. ಅಷ್ಟು ಬಿಟ್ಟರೆ ರಾಜಕೀಯ ಅಲ್ಲ. ರಾಜಕೀಯ ಚಿಂತೆ ಮಾಡಬೇಕು. ಆದಷ್ಟು ಯಾವಾಗ ಅದೇ ಬರ್ತದೆ. ಯಾಕೆಂತ ಹೇಳಿದ್ರೆ ಯಾಕೆ ಹೇಳಿದ್ದೆ ಅಂತ ಹೇಳಿದ್ರೆ ಪ್ರತಿಯೊಂದು ತಾವು ಹೇಳಿದ್ದೆಲ್ಲ ಸತ್ಯ. ಊರಿಗೊಬ್ಬ ಯಜಮಾನ ಇದ್ರೆ ಸಾಕು, ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಆದ್ರೆ ಆತ ಒಂದು ನಿಸ್ವಾರ್ಥವಾಗಿ ನಡೆಯುವಾಗ ಊರಿನ ಯಜಮಾನ ಕರ್ತವ್ಯವನ್ನೇ ಹೇಳುತ್ತೆ. ಅಲ್ಲ, ಪಕ್ಷ ಅಂತ ಕೇಳುವ ಪರಿಸ್ಥಿತಿ ಬಂದ್ರೆ ಊರಲ್ಲಿ ಈ ರಾಜಕೀಯ ನಾಯಕರು ಬಂದ ಆ ಪಕ್ಷದವ ಅಂತ ಬ್ಯಾನರ್ ಕಟ್ಟಿ ಆತನ ಕೆಲಸವನ್ನ ಹಾಳು ಮಾಡಿ ಆತನ ಧರ್ಮಭ್ರಷ್ಟನ ಒಂದು ಸಮಾಜದಲ್ಲಿ ಸೂಚಿಸುವುದು. ಈತ ಧರ್ಮಭ್ರಷ್ಟ, ಆತನನ್ನು ಸೂಚಿಸಿ ಅವನ ಇರಸನಾಗುವುದಿಲ್ವೇ? ಅದು ಹಾಗಾಗುವುದಿಲ್ಲ. ಹಾಗಾಗುವುದಕ್ಕಾಗತಕ್ಕಂಥ ಅವಕಾಶಗಳು ಕಡಿಮೆ ಆಗುತ್ತಾ ಹೋಗ್ತದೆ. ಅದೆಲ್ಲ ಸ್ವಲ್ಪ ಕಾಲ ಅಷ್ಟೇ. ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ನಿಮಗೆ ಗೊತ್ತಿಲ್ಲ, ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಹೇಗಿತ್ತು ಗೊತ್ತಾ? ಈ ಸಮಸ್ಯೆಗಳಿಲ್ಲ. ಹಾಗಂತ ಸಣ್ಣ ಪುಟ್ಟ ಅಲ್ಲೆಲ್ಲ ಸ್ವಲ್ಪ ಕೆಟ್ಟ ಜನ ಇಲ್ಲ ಅಂತಲ್ಲ. ಬಾಳೆಗಾರರು ತುಡುಗು ಮಾಡೋದೆಲ್ಲ ಇತ್ತು. ಅವರಲ್ಲಿ ಏನು ಮಾಡಿದ್ರು ಯಾರು ಹೆದರ್ತಿಲ್ಲ. ಅವರವರು ಅಷ್ಟು ಚೆನ್ನಾಗೇ ಬದುಕಿದ್ರು. ಸ್ವಾತಂತ್ರ್ಯ ಬಂದ ಮೇಲೆ ನಾವು ಕೆಟ್ಟದ್ದು, ಅಲ್ಲಿವರೆಗೂ ನಾವು ಕೆಟ್ಟಿಲ್ಲ. ಅಲ್ಲ, ಈ ಅಂತ್ಯೋದಯ ಭಾಗ್ಯೋದಯ ಎಲ್ಲ ಬಂದು ಅದು ಬೇಕಲ್ಲ, ಅದಕ್ಕೆ ಅವರ ಮಾತು ಕೇಳ್ತಾರೆ. ಅದು ಬಂದ ಮೇಲೆ ನಾವು ಕೆಟ್ಟದ್ದು. ಅದು ಅಂತ್ಯೋದಯ ಭಾಗ್ಯೋದಯ 1,000 2,000 ಬರಬೇಕಾದ್ರೆ ಅವ್ರು ಹೇಳಿದ್ದು ಕೇಳಬೇಕು. ಅವ್ರು ಬರುವ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ನಮಗೇನೂ ಆಗಿಲ್ಲ, ಚೆನ್ನಾಗೇ ಇದ್ದೆವು. ಎಂತೆಂಥ ತ್ಯಾಗಿಗಳಿದ್ರು, ಉದಾರಿಗಳಿದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ. ನಾವು ಕೇಳಿದ್ದೇವೆ, ಚಿಕ್ಕ ಕತೆ ಗೊತ್ತು ನಮಗೆ. ಈಗ ಒಬ್ಬರು ಸಿಕ್ಕುವುದಿಲ್ಲ, ಅವರನ್ನು ಬೆಳ್ಳಿಕ್ಕೆ ಬಿಡುವುದಿಲ್ಲ, ಅವರಲ್ಲೇ ಮುಗಿಸುವುದು. ಆದ್ರಿಂದ ತಮಗೆ ಸಾಧ್ಯ ಉಂಟು ಗುರುಗಳು. ನಾವು ಯಾವ್ದಾದ್ರು ಬದಲಾವಣೆ ಮಾಡಲಿಕ್ಕೆ ಶಕ್ತಿ ಇದ್ದವರು ತಮ್ಮಲ್ಲಿ ಪ್ರಾರ್ಥನೆ. ದೇವರೊಬ್ಬ ಇದ್ದಾನೆ, ಹೆದರಬೇಡಿ, ಕಾಯಿರಿ ಸ್ವಲ್ಪ. ಆದಷ್ಟು ಬೇಗ ಧರ್ಮ ಕಾಯಿರಿ, ಆತರ ಬೇಡ. ಇನ್ನು ಆದ ಜಿಜ್ಬಿ 70 ವರ್ಷ ನೀವು ಸ್ವಾತಂತ್ರ್ಯ ಬಂದಷ್ಟೇ. ಹಾಗೆ ಚಿಂತೆ ಮಾಡಬೇಡಿ ಸ್ವಾಮೀಜಿ. ಈಗ ಇನ್ನು ಹುಟ್ಟಿ ಬರುವ ಪ್ರಜೆಗಳು ತುಂಬಾ ಸದ್ಬುದ್ಧಿಯಿಂದ ಇರ್ತಾರೆ ಅಂತ ಹೇಳಿದ್ರು. ಈ ಯಾಗದ ಪ್ರಕ್ರಿಯೆಯಿಂದಾಗಿ ನನ್ನಿಂದ ಒಂದು ಪ್ರಾರ್ಥನೆ. ಆಲ್ರೆಡಿ ಈಗ ಇರುವಂತಹ ಮಕ್ಕಳು ಒಂದು ಸಾಧಾರಣ ಒಂದು 20-25 ವರ್ಷ 30 ವರ್ಷದೊಳಗಿನ ಮಕ್ಕಳಿಗೆ ಆ ಯೋಜನಾ ಒಂದು ಥಿಂಕಿಂಗ್ ಕೆಪಾಸಿಟಿ ಏನಿದೆ ತುಂಬಾ ಹಾಳಾಗೋಗಿದೆ ಎಲ್ಲ ಮಕ್ಕಳನ್ನು. ಆಲ್ಮೋಸ್ಟ್ ಅದು ಕೂಡ ಉದ್ಧಾರ ಆಗ್ಬೇಕು ಅಂತ ಪ್ರಾರ್ಥನೆ. ಸಾಧ್ಯವ? ಕೊಳತು ಸೌತೆಕಾಯಿ ಶುದ್ಧ ಮಾಡೋಕೆ ಹೋಗ್ಬೇಡಿ. ಅದು ನೀವು ಎಂತ ಮಾಡಿದ್ರೆ ಸಾರು ವಾಸನೆ ಬರುವುದೇ, ಅದು ಶುದ್ಧ ಆಗುವುದಿಲ್ಲ. ಕನ್ನಡದ ಗಾದೆ, ಕನ್ನಡದ ಗಾದೆ. ಅವು ಏನೋ ಪಕ್ಷ ಕಟ್ಟಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಹುಡುಗರನ್ನು ತಯಾರು ಮಾಡ್ತಾ ಇದ್ದಾರೆ. ಈ ರೀತಿ ಆಗಿಬಿಟ್ಟಿದೆ ಸಮಾಜ. ಅದಕ್ಕೆ ಗುರುಗಳು ಹೇಳಿದಾಗೆ ಹಾಗೇ ತಯಾರಾಗಿ ಬರಬೇಕು, ಅದು ಸತ್ಯ. ಬರುವಾಗ ತಯಾರಾದ್ರೆ ಸರಿಯಾಗಿ. ಶ್ರೀಮತಿ ಸುಮಾರು ಅವರು ಪ್ರಶ್ನೆ ಕೇಳಿದ್ರಲ್ಲ, ಈಗಿನ ಯಂಗ್ ಜನ್ರೇಷನ್ಗೆ ಮನಸ್ಸಿನ ಪರಿವರ್ತನೆ ಅಂತ ಒಂದು ಅವಕಾಶ ಇದೆ. ಮುಂದೆ ಅವ್ರಿಗೆ ಹುಟ್ಟುವ ಮಕ್ಕಳು ಈಗ ಹೋಗಿರ್ತಕ್ಕಂಥ ಪ್ರಜೆಗಳು ಅವ್ರಿಗೆ ಹುಟ್ಟಿದ್ರೆ ಸಾಕಲ್ಲ, ಅವರ ಒಂದು ವಂಶವು ಅತ್ಯುತ್ತಮವಾಗಿ ಸಮಾಜದ ಸೇವೆಯಲ್ಲಿ ತೊಡಗುತ್ತೆ. ಆ ರೀತಿಯಲ್ಲಿ ಯೋಚನೆ ಮಾಡ್ಬೋದು ಅಂತ ಹೇಳ್ತಾರೆ. ಗುರುಗಳಿಗೆ ವಂದನೆಗಳು. ಗುರುಗಳೇ, ಈಗ ಈ ಕ್ರಿಸ್ಮಸ್ ಸಮಯದಲ್ಲಿ ಒಂದು ಮಾತು ಹೇಳಿದ್ರೆ, 3-4 ಜನ ಪುನರ್ಜನ್ಮ ಆಗ್ತದೆ ಅಂತ, ಅವರು ಸತ್ಪ್ರಜೆಯಾಗಿ ಹುಟ್ಟಿ ಬರ್ತಾರೆ ಅಂತ ತಿಳಿಸಿದ್ರಿ. ಅವರು ಕೇವಲ ಸತ್ಪ್ರಜೆಯಾಗಿ ಹುಟ್ಟಿ ಬರ್ತಾರೆ, ಮಹಾಪುರುಷರಾಗಿ ಹುಟ್ಟಿ ಬರ್ತಾರೆ ಅಂತ ಒಂದು ಪ್ರಶ್ನೆ. ಪ್ರಪಂಚಕ್ಕೆಲ್ಲ ಒಬ್ಬ ಮಹಾಪುರುಷ ಸಾಕು. ಎಲ್ಲರೂ ಮಹಾಪುರುಷರಾಗಿ ಹುಟ್ಟು ಬರುವುದಿಲ್ಲ. ಒಬ್ಬ ಮಹಾಪುರುಷನ ಮಾತನ್ನು ಕೇಳಿ ಅನುಸರಿಸಿ ಜನರಲ್ಲಿ ಅದನ್ನು ಅರ್ಥವತ್ತ ಬಿಂಬಿಸುವ ಜನ ತುಂಬಬೇಕು.
ಇವರವರಾಗಬೇಕು. ಮಹಾಪುರುಷ ಒಬ್ಬ ಸಾಕು. ಅವನ ಫಾಲೋವರ್ಸ್ ಅಂತವರಾಗಬೇಕು. ಈಗ ಹೇಳಿಲ್ಲ, ಹಿಂದೆ ದಾರ್ಶನಿಕರಲ್ಲಿ ಅವನ ಫಾಲೋವರ್ಸ್ ಅಲ್ಲ, ಧರ್ಮದ ಫಾಲೋವರ್ಸ್ ಆಗಬೇಕು. ಅಲ್ಲ, ಅವ ಮಹಾಪುರುಷ ಅಂತ ಆಗೋದು ಧರ್ಮಬದ್ಧವಾಗಿದ್ರೆ ಮಾತ್ರ. ಕರೆಕ್ಟು. ಆದರೆ ನೀವು ಕೆಲವೊಂದಿಷ್ಟು ನಾಣ್ಣುಡಿನ ಸ್ಪಷ್ಟವಾಗಿ ಅರ್ಥ ಮಾಡಬೇಕು. ಗುರು ಹೇಳಿದಂತೆ ಮಾಡಬೇಕು, ಗುರು ಮಾಡಿದಂತೆ ಮಾಡಬಾರ್ದು. ಅರ್ಥ ಆಯ್ತಾ? ಗುರು ಮಾಡಿದಂತೆ ಮಾಡಿದರೆ ಶಿಷ್ಯ ಸರ್ವನಾಶ. ಗುರು ಹೇಳಿದಂತೆ ಮಾಡಬೇಕು. ಗೊತ್ತಾಯ್ತಲ್ಲ? ಇವೆಲ್ಲ ಹಾಗಾಗಿ ಮಹಾಪುರುಷ ಮಾಡಿದ್ದೆಲ್ಲ ಅನುಸರಿಸೋದಲ್ಲ. ಮಹಾಪುರುಷ ಏನು ಮಾಡಿ ಅಂತ ಹೇಳ್ತಾನೆ ಅದನ್ನು ಮಾಡಿ ಅಷ್ಟೇ, ಮಾಡಿದ್ದೆಲ್ಲ ಅನುಸರಿಸೋದಿಲ್ಲ. ಹಾಗೆ ಅವೆಲ್ಲ ನಿಬಂಧನೆಗಳೊಂದಿಗೆ ನಮಗೆ ಬೇಕಾಷ್ಟು ಆಗಿ ನಾಣ್ಣುಡಿಗಳನ್ನ ಹಾಕ್ಕೊಟ್ಟಿದ್ದಾರೆ ಹಿಂದಿನವರು. ಅದನ್ನು ಅರ್ಥ ಮಾಡ್ಕೊಂಡು ಹಾಗೆ ಬದುಕಿದ್ರೆ ಬದುಕು ಆನಂದಮಯ. ಯಾವಾಗಲೂ ಮಾಡಬೇಕು, ಮಾಡಿದಂತೆ ಮಾಡಬಾರ್ದು. ಇನ್ನೊಂದು ಪ್ರಶ್ನೆ. ತಾವು ಆಗ ಪ್ರಶ್ನೋತ್ತರ ವೇಳೆಯಲ್ಲಿ ಹೇಳಿದಿರಿ, ನಮ್ಮ ಭಾರತೀಯರಲ್ಲಿ ದುಷ್ಕರ್ಮ ಮಾಡಿದರೆ ಹಣ ಸಂಪಾದನೆ ಪ್ರೇರಣೆ ಸಿಗ್ತಾ ಉಂಟು ಅಂತ. ಕೇವಲ ಭಾರತದಲ್ಲಿ ಆ ರೀತಿ ಯಾಕೆ, ಆ ಮನೋಭಾವ ಜನರಲ್ಲಿ ಯಾಕೆ ಬಂತು ಅಂದರೆ ನಮಗಿರ್ತಕ್ಕಂಥ ಶಿಕ್ಷಣ ಒಂದು, ಮತ್ತೊಂದು ಈ ಕರ್ಮಭೂಮಿಯಲ್ಲಿ ಬುದ್ಧಿ ಕರ್ಮಾನುಸಾರಣೆ ಅಂತ ಇಲ್ಲಿ ಅನುಸರಣೆ ಮಾಡುವುದಕ್ಕೆ ಕರ್ಮವು ಪ್ರೇರೇಪಿಸ್ತದೆ ಬುದ್ಧಿಯ ರೂಪದಲ್ಲಿ. ಹಾಗಾಗಿ ಈ ಭಾರತೀಯ ಜನಜೀವನ ಹೇಗಿದೆ ಅಂದರೆ ಅನುಸರಣೆಯಿಂದಲೇ ಜನಜೀವನ ಇದೆ, ಅನುಸರಣೆ ಪ್ರವೃತ್ತಿ ಇದೆ. ಆ ಅನುಸರಣೆಯ ಪ್ರವೃತ್ತಿಯು ಕೆಟ್ಟದ್ದನ್ನೇ ಮಾಡುವವರನ್ನೇ ಗುರುತಿಸ್ತಾ ಹೋಗ್ತೇವೆ. ಅದರಿಂದ ಕೆಟ್ಟ ಅನುಸರಣೆ ಆಗ್ತಾ ಇದೆ, ಅದರಿಂದಾಗಿ ಕೆಡ್ತಾ ಇದೆ. ಇಲ್ಲಿ ಮುಂದೆ ಹುಟ್ಟಿ ಬರುವವರಲ್ಲಿ ಯಾವುದೇ ಕರ್ಮಶೇಷ ಇಲ್ಲದೇ ಇರೋದ್ರಿಂದ ಅವರ ಬುದ್ಧಿ ಆ ರೀತಿ ಅನುಸರಣೆ ಹೋಗೋದೇ ಇಲ್ಲ, ಸ್ವತಂತ್ರ ಹೆಚ್ಚು ಚಿಂತನೆ ಮಾಡುತ್ತೆ. ಇದು ಸರಿ, ಇದು ತಪ್ಪು ಅನ್ನೋ ಚಿಂತನೆ ಮಾಡ್ತಾರೆ, ಕರ್ಮಾನುಸಾರವಾಗಿ ಬುದ್ಧಿ ಸಂಸ್ಕಾರ ಹೋಗೋದಿಲ್ಲ. ಅದಕ್ಕಾಗಿ ಹುಟ್ಟಿ ಬಂದೇ ಪರಿಷ್ಕರಣೆ ಆಗಿಬಿಟ್ರೆ ಇದ್ದಿದ್ರಲ್ಲಿ ಆಗೋದಿಲ್ಲ ಅಂತ. ಸ್ವಾಮೀಜಿ, ಭಾರತದಲ್ಲಿ ತುಂಬ ಸ್ವಾಮೀಜಿಗಳು ಇದ್ದಾರೆ. ಆದರೆ ಅವರ ಡಿವೋಟಿಯವರು ಒಂದು ಸ್ವಾಮೀಜಿ ಹತ್ರ ಹೋದ್ರೆ ಇನ್ನೊಂದು ಸ್ವಾಮೀಜಿ ಹತ್ರ ಹೋದ್ರೆ ಅವರಿಗೆ ಆಗುದಿಲ್ಲ. ಅದೇ ಅದಕ್ಕೆಲ್ಲ ಕೆಲವದಕ್ಕೆ ಉತ್ತರ ಕೊಡುವುದಲ್ಲ, ಉತ್ತರ ಕೊಡುವುದು ಸಾಧ್ಯವಿಲ್ಲ. ಒಂದು ಕನ್ನಡಿಯ ಮುಂದೆ 1000 ಜನ ಹೋಗಲಿ, ಅದು ಅದನ್ನು ಅವ್ರಿಗೆ ತೋರಿಸುತ್ತೆ ಕನ್ನಡಿ ಏನು ಅಂತ ತೋರಿಸ್ಕೊಡುತ್ತೆ. ಹೌದಲ್ಲ? ಒಂದು ಕನ್ನಡಿಯ ಮುಂದೆ ಅದು ಕನ್ನಡಿ. ಆದ್ದರಿಂದ ಕನ್ನಡಿಯೇ ಅಲ್ಲದ್ರೆ ಮುಂದೆ ಹೋಗಿ ನಿಂತರೆ ನೀವೇನಂತ ಕಾಣೋಕ್ಕಾಗುತ್ತೆ? ನಿಮಗೆ ಆಗೋದಿಲ್ಲ. ನಿಮ್ಮನ್ನು, ನಿಮ್ಮ ಅಸ್ತಿತ್ವ ಏನಂತ ತೋರಿಸಿಕೊಡುವಂಥ ಸ್ಥಳಕ್ಕೆ ಹೋದರೆ ಇಲ್ಲ, ಎರಡನ್ನು ಭೇದ ಗೊತ್ತಾಗೋದಿಲ್ಲ ನಿಮಗೆ. ಆ ಮಠ ಬೇರೆ, ಈ ಮಠ ಬೇರೆ ಗೊತ್ತಾಗೋದಿಲ್ಲ. ಅಲ್ಲಿ ನಿಮ್ಮನ್ನು ತೋರಿಸಿಕೊಡೋದು, ಮಠ ನೋಡೋದಲ್ಲ. ನಿಮ್ಮನ್ನು ನಿಮಗೆ ತೋರಿಸಿಕೊಡ್ತಾ ಇಲ್ಲ. ಹಾಗಾಗಿ ನೀವು ಮಠ ನೋಡಿಕೊಂಡು ಅವ್ರ ವೈಭವ, ಅದ್ದೂರಿ, ಆಡಂಬರ ನೋಡಿಕೊಂಡು ಇದು ದೊಡ್ಡದು, ಅದು ಸಣ್ಣದು ಹೀಗೆ ಚಿಂತನೆ ಮಾಡ್ತೀರಿ. ಅದನ್ನು ನೋಡೋಕೆ ಹೋದಲ್ಲ ನೀವು ಏನಂತ ನೋಡೋಕೆ ಮಠಕ್ಕೆ ಹೋದ್ದು. ನಿಮ್ಮನ್ನು ತೋರಿಸಿಕೊಡೋಕೆ ಅದು ಕನ್ನಡಿ ಅಲ್ಲ. ಹಾಗಿದ್ದಾಗ ಎಂತ ತೋರಿಸ್ಕೊಡುತ್ತೆ? ನಿಮ್ಮ ಅಸ್ತಿತ್ವವನ್ನು ತೋರಿಸಿಕೊಡೋದಕ್ಕೆ ಹೋಗಬೇಕು, ನೀವು ಆಶ್ರಯಿಸಬೇಕು ಕನ್ನಡಿಯನ್ನು. ಆ ಕನ್ನಡಿಯನ್ನು ಆಶ್ರಯಿಸಿ ಬಿಟ್ಟು ನೀವು ಬರೀ ಮರದಲ್ಲಿಗೆಯನ್ನು ಆಶ್ರಯಿಸಿದ್ರಿ. ಹಾಗಾಗಿ ನಿಮಗೆ ಈ ಮರದಲ್ಲಿಗೆ ದೊಡ್ಡದು, ಆ ಮರದಲ್ಲಿಗೆ ದೊಡ್ಡದು ಅರ್ಥ ಆಗಲಿಲ್ಲ. ಹಾಗಾಗಿ ನಿಮಗೆ ಆಯಿತು ಅಷ್ಟೇ. ಗುರುಗಳು ಈಗ ಹೇಳಿದರು, 25-30 ವರ್ಷದ ಯುವಕರು ಏನಿದೆ ಅವರು ಮಾರ್ಗದರ್ಶನ ಕೊರತೆಯಿಂದ ಕೊಳೆತ ಸೌತೆಕಾಯಿಯಾಗಿ ಆಗಿದೆ ಅಂತ. ಆದರೆ ನಾವು ಈ ಸಮಾಜದಲ್ಲಿ ಬದುಕುವಾಗ ಕೆಲವರು ಯುವಕರನ್ನು ಕಂಡಾಗ ಅವರಿಗೆ ಯಾವುದೋ ಒಂದು ಮಾರ್ಗದರ್ಶನ ದೊರೆತರೆ ಅವರು ಸತ್ಪ್ರಜೆಯಾಗಿ ಮೂಡಿ ಬರಲಿಕ್ಕೆ ಅವಕಾಶ ಇದೆ ಅಂತ ನಾವು ಭಾವಿಸಿದ್ದೇವೆ. ಅಲ್ಲ, ಬೇಕೇ ಆ ಮೂಲಕ ಏನಾದರೂ ಫೌಂಡೇಶನ್ ಬೇಕೇ. ಗೊತ್ತಾಯ್ತಲ್ಲ? ಈ ಮುಂದೆ ಹುಟ್ಟಿ ಬರುವವರಿಗೆ ಅದು ಫೌಂಡೇಶನ್ ಆಗುತ್ತೆ, ಒಳ್ಳೆಯದು. ಅಲ್ಲ, ಈ ಮುಂದೆ ಹುಟ್ಟುವವರಿಗೆ ಆಲ್ರೆಡಿ ನಮ್ಮ ಜನರ ನಡುವೆ ಇರುವಂಥ ಯುವಕರಿಗೆ ಮಾರ್ಗದರ್ಶನ ದೊರೆತು ಒಳ್ಳೆಯ ಒಂದು ರೀತಿಯ ಮಾರ್ಗದರ್ಶನ ದೊರೆತರೆ ಅವರು ಸತ್ಪ್ರಜೆಯಾಗಿ ಮೂಡಿ ಬರಲಿಕ್ಕೆ ಅವಕಾಶ ಉಂಟಂತ ನಾವು ಭಾವಿಸ್ತೇವೆ. ಆ ಮೂಲಕ ಒಂದು ಪ್ರಯತ್ನ ಮಾಡಿದ್ರೆ ಒಳ್ಳೆಯದಂತ ನಮ್ಮ ಕೋರಿಕೆ. ಮಾಡ್ಬೋದು. ತೆಗೆದು ಬಹಳ ಬುದ್ಧಿವಂತರು ಸಾರು ಮಾಡ್ತಾರೆ. ನಮ್ದು ಇನ್ನೊಂದು ಭಾವ ಏನಂದ್ರೆ, ಅಲ್ಲ ನಮ್ದು ಹಿಂದೆ ಇನ್ನೊಂದು ನಮ್ದು ಭಾವನೆ ಏನಂದ್ರೆ ಅವ್ರು ಪೂರ್ತಿ ಕೊಳ್ತಿಲ್ಲ, ಅದು ಕೊಳಿಲಿಕ್ಕೆ ಪ್ರಾರಂಭ ಆಗಿದೆ ಅಂತ ನಾವು ಅನಿಸ್ತೇವೆ. ಈಗ ಆರಂಭದಲ್ಲೇ ಚಿಂತನೆ ಉಂಟು. ಯಾಕೆಂದ್ರೆ ಆಲ್ರೆಡಿ ಅವರು ಸುಮಾರು ದೊಡ್ಡವರಾಗಿದ್ದಾರಲ್ಲ, ಮಾರ್ಗದರ್ಶನ ಇಲ್ಲದೆ ಹಾಳಾಗಿ ಹೋಗ್ತಾ ಇದ್ದಾರೆ. ಅಲ್ಲ, ಮಾರ್ಗದರ್ಶನ ಇದೆ. ಮಾರ್ಗದರ್ಶನ ಅಂಥೇಳಿ ನೀವು ಇನ್ನೊಂದನ್ನು ಆಶ್ರಯಿಸ್ತೀರಲ್ಲ, ಅಲ್ಲೇ ತಪ್ಪಿದೆ. ಗೊತ್ತಾಯ್ತಲ್ಲ? ಮಾರ್ಗದರ್ಶನ ನೀವು ನಿಮ್ಮ ಕುಲಾಚಾರ, ನಿಮ್ಮ ಸಂಸ್ಕೃತಿಯ ಆಧಾರದಲ್ಲಿ ಮಾರ್ಗದರ್ಶನವನ್ನು ಪಡೆದರೆ ಸಾಧ್ಯತೆ, ನೀವು ಹೇಳಿದ ವಿಚಾರ ಸಾಧ್ಯತೆ ಇದೆ. ನೀವು ಯಾರಂತೆ ಗೊತ್ತಿಲ್ಲ, ನಿಮ್ಮ ಕುಲಾಚಾರಗಳು ಗೊತ್ತಿಲ್ಲ,
ನೀವು ಯಾವ ಸಂಸ್ಕೃತಿಯಲ್ಲಿ ಬದುಕ್ತಾ ಇದೆ ಅಂತ ಗೊತ್ತಿಲ್ಲ. ಎಲ್ಲೋ ಮಹಾರಾಷ್ಟ್ರದಲ್ಲೋ ಗುಜರಾತ್ನಲ್ಲೋ ಎಲ್ಲೋ ಯಾರೋ ಒಬ್ಬ ಸ್ವಾಮೀಜಿ ಇದ್ದು ಅಲ್ಲಿ ಹುಡ್ಕೊಂಡು ಹೋಗ್ತೀವಿ. ತಪ್ಪು ನಿಮ್ಮದ್ದು. ನಿಮ್ಮ ಊರ್ಲಿದ್ದ ಬುದ್ಧಿವಂತನೇ ಆರಿಸ್ಕೊಳ್ಳಿ, ಅವನ್ನೇ ಕೇಳಿ ನಾವು ಹೇಗೆ ಬದುಕಿದ್ರೆ ಚೆನ್ನಾಗಾಗತ್ತೆ ಅಂತ. ನಿಮ್ಮ ಊರಲ್ಲಿ ಬುದ್ಧಿವಂತರಿಲ್ವಾ? ಹಾಗೆ ಆರಿಸ್ಕೊಳ್ಳಿ. ಅವರೊಬ್ಬರನ್ನೇ ತೋರಿಸ್ಬೇಡಿ, ಮತ್ತು 10 ಜನನ ಆರಿಸಿ ಅವರು ಮಾರ್ಗದರ್ಶನ ಪಡೆಯೋ ಪ್ರಯತ್ನ ಮಾಡಿ. ಯಾವುದೋ ಊರಲ್ಲಿ ಎಲ್ಲೋ ಇದ್ದು ಒಬ್ಬ ಸ್ವಾಮೀಜಿ ಬಂದು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿದರೆ ತಪ್ಪು. ನಿಮ್ಮ ಹತ್ರಲ್ಲೇ ನೀವು ಪರಿಷ್ಕರಣೆ ಮಾಡಬೇಕು. ಆಗ ಕೊಳೆಯುವ ಸೌತೆಕಾಯಿ ಪಕ್ಕ ಸೌತೆಕಾಯಿ ಕೊಳೆಯುವುದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಸರಿಯಾದ ರೀತಿ ಗಟ್ಟಿ ಮಾಡೋಕ್ಕಾಗತ್ತೆ. ನಿಮ್ಮ ಊರಿನಲ್ಲೇ ಒಳ್ಳೆಯದಿದೆ, ಅದನ್ನು ಆರಿಸೋ ಪ್ರಯತ್ನ ಮಾಡಿ. ಒಳ್ಳೆಯ ರೀತಿಯಲ್ಲಿ ಬದುಕೋ ಪ್ರಯತ್ನ ಮಾಡಿ. ಒಳ್ಳೆಯ ಆದರ್ಶವನ್ನು ತೋರಿಸಿ. ಬದಲಾವಣೆ ಆಗುತ್ತೆ. ಒಂದಷ್ಟು ಪೂರ್ಣ ಆದರೆ ಒಂದಷ್ಟು ಖಂಡಿತ ಬದಲಾವಣೆ ಆಗುತ್ತೆ. ಅಷ್ಟು ಬದಲಾವಣೆ ಆದರೆ ಹುಟ್ಟಿ ಬಂದವರು ಅದನ್ನು ಪೂರ್ಣ ಬದಲಾವಣೆ ಮಾಡ್ತಾರೆ. ಆಗ ನಿಮಗೆ ಆತ್ಮಸಂತೋಷದಿಂದ ಸಾಕು ಈ ಜೀವನ, ಮುಂದೆ ನಾವು ಹೀಗೆ ಹುಟ್ಟು ಬರೋ ಪ್ರಯತ್ನ ಮಾಡುವಂತ ಹೋಗ್ಲಿಕ್ಕಾಗತ್ತೆ. ಈ ವಿಷಯವನ್ನು ನಾವು ಚರ್ಚೆ ಮಾಡಿದ್ದೀವಿ. ಕೆಲವು ಪಾಯಿಂಟ್ಸನ್ನು ಹೇಳ್ತೀವಿ, ಬಹುಶಃ ಸ್ವಲ್ಪ ಆ್ಯಡ್ ಆಗ್ಬೋದು. ನಾವು ಸಾಮಾನ್ಯವಾಗಿ ನೀವು ಹೇಳಿದಾಗೆ ಎಲ್ಲ ಪ್ಯಾರೆಂಟ್ಸ್ಗಳದ್ದು ಈ ಚಿಂತನೆ ಈಗೇನು ಬರ್ತದೆ ಅದಕ್ಕೊಂಚೂರು ಹಿಂದೆ ನಾವು ನೋಡಿದ್ರೆ, ಸ್ವಾತಂತ್ರ್ಯ ನಂತರದಲ್ಲಿ ನಾವೇನು ಒಂದು ಸಮಾಜ ನಿರ್ಮಾಣ ಮಾಡಿದ್ದೀವಿ, ನಾವು ಕೊಟ್ಟಿರೋ ಸಂಸ್ಕಾರ, ಚಿಂತನೆ, ಶಿಕ್ಷಣ ಇದನ್ನೆಲ್ಲ ನೀವು ಗಮನಿಸಿ ನೋಡಿ. ಮಗು ಏನಾಗಬೇಕು ಅಂತ ಅನ್ನೋದನ್ನ ತೊಟ್ಟಲಲ್ಲಿರುವಾಗಲೇ ತಂದೆ ತಾಯಿ ತಲೆಗಿರುವಾಗಲೇ ನಮ್ಮ ಫೈನಲ್ ನಮ್ಮ ದೇಶದ ಏನು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವ ಒಂದು ಫ್ರೇಮ್ನಲ್ಲಿ ಇದ್ದಂತಹ ಧರ್ಮ ನಿರ್ದೇಶಿತ ಶ್ರೇಷ್ಠ ಮಾರ್ಗವನ್ನು ನಾವು ಬಿಟ್ಟು ಅರ್ಥ ಪ್ರಧಾನ ಪ್ರಪಂಚ ನಿರ್ಮಾಣ ಮಾಡಿ ಮಕ್ಕಳು ಸಂಪಾದನೆ ಮಾಡಬೇಕು, ಸಾಧ್ಯವಾದ ಡಾಲರ್ಸ್ನಲ್ಲಿ ಬ್ಯಾಗ್ ಗಟ್ಟಲೆ ತರಬೇಕು ಅನ್ನೋದು ತಂದೆ ತಾಯಿಯಲ್ಲಿ ತಲೆ ಕೂತಿರ್ತದೆ. ನಮ್ಮ ಶಿಕ್ಷಣ ಏನು ಕೊಡುತ್ತೆ ಅವರಿಗೆ ನೀವು ಗಮನಿಸಿ ನೋಡಿ. ನಮ್ಮ ಶಿಕ್ಷಣ ಇದುವರೆಗೂ ಇನ್ನೂ ಚಿಂತನೆ ನಡೀತಾ ಇದೆ ಕೇಂದ್ರ ಸರ್ಕಾರದಲ್ಲೂ ಕೂಡ. ಹೇಗೆ ಶಿಕ್ಷಣ ಕೊಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಸರಿಯಾಗಿ ಯಾರು ಕೇಳೋದಿಲ್ಲ. ಈ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ಮಕ್ಕಳನ್ನೆಲ್ಲ ತಯಾರು ಮಾಡೋದು. ವಾಟ್ ಈಸ್ ದಿ ಫೈನಲ್ ಪಾಯಿಂಟ್ ಆಫ್ ಎಜುಕೇಶನ್ ಅಂದ್ರೆ ಗೆಟಿಂಗ್ ಎ ಜಾಬ್ ಯಾತಕ್ಕೆ? ಹಣ. ಹಾಗಾಗಿ ಇಷ್ಟೊಂದು ಮಹತ್ವವನ್ನು ಕೊಟ್ಟು ನಾವು ಅರ್ಥಪ್ರಧಾನ ಪ್ರಪಂಚವನ್ನು ಸೃಷ್ಟಿ ಮಾಡಿ ಮಕ್ಕಳು ಅದನ್ನು ನೋಡದೆ ಇನ್ನೇನನ್ನು ನೋಡ್ತಾರೆ. ಹಾಗಾಗಿ ನಾವೀಗ ಮಕ್ಕಳನ್ನ ಹಿಂಗೆ ನೋಡಿದಾಗ ನಮಗೇನೊಂದು ಬೇಜಾರಾಗ್ತದೆ. ಎನಿ ಟೈಮ್ ಈಸ್ ನಾಟ್ ಲೇಟ್. ತಮಗೆ ಹೇಳಿದಂತೆ ಮಕ್ಕಳನ್ನ ಪರಿವರ್ತನೆ ಮಾಡಲಿಕ್ಕೆ, ಇದರಿಂದ ಒಂಚೂರು ತಗೊಂಡ್ಬರ್ಲಿಕ್ಕೆ ಪ್ರಯತ್ನ ಪಟ್ಟರೆ ನಾವೆಲ್ಲ ಅದನ್ನು ಮಾಡಿದ್ದೀವಿ. ನಾವು ನಿಮ್ಮ ಹಾಗೆ ಅದೇ ಇದರಲ್ಲಿ ಬಂದವರು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಆ ದಾರಿ ಹೋಗೋರ ನಾನೊಬ್ಬ ಶಿಕ್ಷಕನೇ ಆಗಿದ್ದು. ನಾವು ಶಿಕ್ಷಣ ಕೊಡೋದು ನಾನು ಇದ್ದಿದ್ದು ವೈದ್ಯಕೀಯ ಇದರಲ್ಲಿ. ಆದ್ರೆ ಅಲ್ಲಿ ತಂದಿರೋ ಪರಿವರ್ತನೆ, ನಾನು ಇವತ್ತು ಬೆಂಗಳೂರಲ್ಲಿ ನನ್ನ ಶಿಕ್ಷಣದ 650 ಜನ ಪ್ರಾಕ್ಟೀಸ್ ಮಾಡೋದಿಲ್ಲ. ಅವರು ಅಷ್ಟೂ ಜನ ಇವತ್ತಿಗೂ ನನ್ನನ್ನು ನೆನೆಸ್ಕೋತಾರೆ. ಯಾಕೆ ಅಂದರೆ ಸರಿಯಾದ ಟೈಮ್ನ ನನಗೆ ಅದನ್ನು ಹೇಳಿದರು. ಇದು ಪಠ್ಯದಿಂದ ಹೊರತಾಗಿ ನೀವು ವೈದ್ಯರಾಗಿ ಯಾವ ಜವಾಬ್ದಾರಿ ಇದೆ ಅನ್ನೋದು ಬದಲು ಒಬ್ಬ ವೈದ್ಯನಾದ್ರೆ ನಾನು ಜೇಬ್ ತುಂಬಿಸ್ಕೊಳ್ಳೋ ಯೋಚನೆ ಮಾಡಿದ್ರೆ ಸೊ ಎಲ್ಲ ಕ್ಷೇತ್ರದಲ್ಲೂ ಈ ಸಮಸ್ಯೆ ಇದೆ. ಹಾಗಾಗಿ ಧರ್ಮ ನಿರ್ದೇಶಿತವಾದ ಈ ಶ್ರೇಷ್ಠ ಮಾರ್ಗವನ್ನ ನಾವು ಮನೆಗಳಲ್ಲಿ ಊರುಗಳಲ್ಲಿ ಕೈಲಾದಾಗ ಆಗಲ್ಲ ಅನ್ನೋದು ಬೇಡ. ನಾವು ಬಿಚ್ಚುತ್ತಾ ಹೋದ್ರೆ ಪರಿವರ್ತನೆ ನಿಧಾನಕ್ಕಾಗತ್ತೆ. ಪರಿವರ್ತನೆ ಓವರ್ ನೈಟ್ ಆಗಲ್ಲ. ತಪ್ಪಾಗೋದು ಈ ತಪ್ಪು ಯಾರು ಮಾಡಿದ್ರು ಏಕು ಅಂತ ನಾವು ಹುಡುಕೊಟ್ರೆ ಅದು ಮಾತ್ರ ರಾಜಕೀಯ ಆಗ್ತದೆ, ಬೇಡ. ಇದು ನಮ್ಮ ಮಾರ್ಗ ಅಂತ ನಾವು ಒಂದು ಸ್ವಲ್ಪ ಚಿಂತನೆಯನ್ನು ಮಾಡ್ಕೊಂಡಿದ್ದೀವಿ. ನಾವು ಸ್ವಾಮೀಜಿಯವರು ಅವ್ರ ಜೊತೆ ನಾವು ಕೇಳ್ಕೊಂಡು ಇಷ್ಟು ಚಿಂತನೆ ಮಾಡಿದ್ದೀವಿ ಹೇಳಿ ಬಯಸ್ತಾರೆ. ಪರಿವರ್ತನೆ ತರೋದಕ್ಕಾಗದಂಥ ಮೂಲ ಸ್ವರೂಪದಲ್ಲಿ ನೀವು ಪ್ರಯತ್ನ ಪಡ್ತೀನಿ ಅಂದರೆ ಒಂದು ಒಳ್ಳೆ ಮಾರ್ಗ ಇದೆ ಹೇಳ್ತೇನೆ. ಈಗ ನೀವೆಲ್ಲ ಗುರುಪುರದವರಂತ ಮಾಡುವ, ನೀವು ನಿಮ್ಮ ಮಕ್ಕಳನ್ನೆಲ್ಲ ಮಂಗಳೂರಿನಲ್ಲೋ ಅಲ್ಲೋ ಇಲ್ಲೋ ಶಾಲೆಗೆ ಕಳಿಸ್ತೀರ. ಅಲ್ಲಿ ಒಂದೊಂದು ಮಕ್ಕಳಿಗೆ 1 ಲಕ್ಷ 2 ಲಕ್ಷ 3 ಲಕ್ಷ 5 ಲಕ್ಷ ಫೀಸ್ ಕೊಡ್ತೀರ. ನಿಮ್ಮ ಊರಿನಲ್ಲೇ ಯಾರ್ದಾರು ಒಬ್ರದ್ದು ಒಂದು 10 ಎಕರೆ ಜಾಗವನ್ನು ಶಾಲೆಗಾಗಿ ತಗೊಂಡು ವಿಶಾಲವಾದ ಶಾಲೆ ಕಟ್ಟಿ ಅಲ್ಲಿ 10 ಮಕ್ಕಳಿಗೆ ಒಬ್ಬರು ಮಾಸ್ಟ್ರು ನೀವೇ ನೇಮಕ ಮಾಡಿ. ಸರ್ಕಾರ ನೇಮಕ ಮಾಡೋದು ಬೇಡ. ಅವ್ರಿಗೆ ನೀವೇ ಸಂಬಳ ಕೊಡಿ. ಆ ಮಾಸ್ಟ್ರಿಗೆ ನೀವು ಏನು ಕಲಿಸ್ಬೇಕಂತ ಅದನ್ನೇ ಕಲಿಸ್ಲಿ ಮಕ್ಕಳಿಗೆ. ಮತ್ತು ಸರ್ಕಾರ ಏನು ಬಿಸಿದೆ ಸಿಲೆಬಸ್ ಅದು ಬೇಕಾದ್ರೆ ಕಲಿಸ್ಲಿ, ಬೇಡ ಅಂತಿಲ್ಲ. ಆದರೆ ನೀವು ಏನು ಕಲಿಸ್ಬೇಕಂತ ಅದನ್ನೇ ಕಲಿಸ್ಲಿ ಮಕ್ಕಳಿಗೆ. ನಿಮ್ಮ ಊರಿನ ಮಕ್ಕಳನ್ನೆಲ್ಲ ಒಟ್ಟು ಸೇರಿಸಿದ್ರೆ ಒಂದು 500 ಮಕ್ಕಳಾದರೆ 500 ಅಪ್ಪಂದ್ರಿಲ್ವಾ? ಒಬ್ಬೊಬ್ಬರು 3-3 ಲಕ್ಷ ಒಂದೊಂದು ಮಕ್ಕಳಿಗೆ
ಡೊನೇಷನ್ ಕೊಟ್ಟು ಶಾಲೆ ಸೇರಿಸೋ ಬದಲು ಅದೇ ದುಡ್ಡನ್ನು ಇಲ್ಲಿ ವಿನಿಯೋಗಿಸಿರ ನಿಮ್ಮ ಊರಲ್ಲಿ ಅದ್ಭುತ ಶಾಲೆ ಆಗೋದಿಲ್ವಾ? ಯಾಕೆ ಆ ಶಿಕ್ಷಣ ಕಲಿಸ್ತೀರಿ ಮತ್ತೆ? ಅದ್ಭುತ ಶಾಲೆ. ಆ ಕಲಿಸುವ ಉಪಾಧ್ಯಾಯರಿಗೆ ಹೊಟ್ಟೆ ತುಂಬ ಅನ್ನ ಕೊಡ್ಬೋದು, ಏನೂ ಕೊರತೆ ಇಲ್ಲ. ಎಷ್ಟಾಗುತ್ತೆ? 500 ಮಕ್ಕಳು ಸೇರಿದ್ರೆ ಎಷ್ಟು ಲಕ್ಷ ದುಡ್ಡು ಆಯಿತು? ಅಷ್ಟು ದುಡ್ಡು ವರ್ಷಕ್ಕೆ ಖರ್ಚು ಬರೋದಿಲ್ಲ ನಿಮ್ಮ ಊರಿನ ಶಾಲೆ ನಡೆಸೋದಕ್ಕೆ. ನೀವೆಲ್ಲ ನಿಂತು ಶಾಲೆ ನಡೆಸಿ, ಮತ್ತೆ ಏನು ಮಾಡ್ತೀರಿ? ಆ ಶಾಲೆ ನಡೆಸೋದ್ರತ್ತ ನಿಮ್ಮ ದಿವಸದ 1 ಗಂಟೆ ಬೇಕಾದ್ರೆ ಪ್ರತಿ ದಿವಸ ಪ್ರತಿಯೊಬ್ಬರು 1 ಗಂಟೆ ಅವರ ಶಾಲೆ ಹತ್ರ ಹೋಗಬೇಕು ಅಂತ ಮಾಡಿ. ಏನು ತೊಂದರೆ ಆಗೋದು? ಯಾಕಂದರೆ ಪುರುಸೋದಿದ್ದಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಪಂಚಾಯತಿ ಮಾಡುತ್ತಾನೆ, ಬ್ಯಾಟ್ ಧರಟೆ ಮಾಡೋದು, ಇನ್ನೊಬ್ಬರ ಮನೆ ಚರ್ಚೆ ಮಾಡೋದು, ಊಹಾಪೋಹ ಇವೆಲ್ಲ ಮಾಡೋದಾನೆ. 1 ಗಂಟೆ ಶಾಲೆ ಹತ್ತಿರ ಹೋಗಬೇಕು, ನಮ್ಮ ಮಕ್ಕಳು ಓದುವ ಶಾಲೆ ಹತ್ತಿರ ಹೋಗಬೇಕು, ಅಲ್ಲೇ ನಡೀತೆ ನೋಡಬೇಕು ಅನ್ನೋದಂತಂದು ಉತ್ತಮ ಶಾಲೆ ಆಗ್ತದೆ. ಒಳ್ಳೆಯ ವಿದ್ಯಾಭ್ಯಾಸ ಕೊಡೋಕ್ಕಾಗುತ್ತೆ, ಮಕ್ಕಳನ್ನ ಒಳ್ಳೆಯ ತಯಾರು ಮಾಡೋಕ್ಕಾಗತ್ತೆ. ನೀವು ಹಾಗಲ್ಲ, ಮನೆಯಿಂದ ಮೆಟ್ಲು ಕೆಳಗಿಳಿತಾ ಇರೋ ಬಸ್ ಬರುತ್ತೆ, ಆ ಬಸ್ ಯಾಕೆ ಕಳಿಸ್ಬಿಡ್ತೀರಿ? ಆ ಮಗು ಎಲ್ಲಿ ಹೋಯ್ತೋ ಏನೋ, ನಿಮಗೆ ಯಾವ ಕಲ್ಪನೆ ಇಲ್ಲ. ಎಲ್ಲೋ ಯಾವುದೋ ಶಾಲೆ ಕರ್ಕೊಂಡು ಹೋಗ್ತಾರೆ, ಸಾಯಂಕಾಲ 7 ಗಂಟೆ ಹೊತ್ತಿ ಆ ಮಗು ಮನೆ ಬರುತ್ತೆ, 7 ಗಂಟೆ ಹೊತ್ತಿ ವಾಪಸ್ ಬಂದು ಮನೆ ಸೇರುತ್ತೆ. ಅಷ್ಟು ಬಿಟ್ಟರೆ ಮತ್ತೇನು? ಆ ಮಗುವಿಗೆ ತಂದೆ ತಾಯಿ ಏನು ಅಂತ ಗೊತ್ತಿಲ್ಲ. ಶಾಲೆಯಲ್ಲಿ ಹೇಳ್ಕೊಡೋದೇನು? ತಾಯಿ ಅಂದರೆ ಆಯ, ಅಂದರೆ ಬಟ್ಟೆ ಒಯ್ಯೋಕ್ಕೆ, ಚಡ್ಡಿ ಒಗೆದಿಡೋಕ್ಕೆ, ನೋಡೋಕ್ಕೆ ತಾಯಿ ಅಂದರೆ ಆಯ, ಅಪ್ಪ ಅಂದರೆ ATM. ಅಷ್ಟು ಬಿಟ್ಟರೆ ಮತ್ತೆಂತ ಮಕ್ಕಳಿಗೆ ಗೊತ್ತಿಲ್ಲ. ಅಪ್ಪ ಅಂದರೆ ಏನು, ಅಮ್ಮ ಅಂದರೆ ಏನು ಮಕ್ಕಳಿಗೆ ಗೊತ್ತೇ ಇಲ್ಲ. ಅದು ಶಿಕ್ಷಣ ಆಗಿದೆ ಈಗ. ಅದನ್ನು ಬಿಡಿ. ಆ ಮಕ್ಕಳು ಆಡ್ತಾ ಇರುವಲ್ಲಿಗೆ ನೀವು ತಂದೆಯಂದಿರು ಹೋಗಿ ನೋಡಿದರೆ ಆ ಮಕ್ಕಳಿಗೆ ಖುಷಿಯಾಗುತ್ತೆ. ಆ ಅರ್ಥ ಮಾಡಿಕೊಡಿ. ದಿವಸವೂ ಒಂದು ಸರಿ ಆದರೂ ಆ ಶಾಲೆ ಹತ್ತ ಮುಖ ಹಾಕಬೇಕು, ಹೋಗಬೇಕು ಅನ್ನೋದನ್ನು ಬೆಳೆಸ್ಕೊಳ್ಳಿ. ಶಾಲೆಯನ್ನು ಅಭಿವೃದ್ಧಿಯಾಗಿ ನೀವು ಯಾರ್ಯಾರಿಗೂ ಕೊಡುವ ಡೊನೇಷನ್ ದುಡ್ಡನ್ನು ಇಲ್ಲೇ ಶಾಲೆಗೆ ಹಾಕಿದರೆ ಈ ಶಾಲೆಯಲ್ಲಿ ಯಾವ ಕೊರತೆ ಇಲ್ಲ, ಅಷ್ಟು ಮಟ್ಟಿಗೆ ದುಡ್ಡಾಗುತ್ತೆ. ಅದನ್ನು ಕಲ್ಪನೆ ಮಾಡೋದಿಲ್ಲ. ಸುಮ್ಮನೆ ಏನೋ ವ್ಯವಸ್ಥೆ ಇದೆ ಅದರೊಟ್ಟಿಗೆ ಹೊಂದ್ಕೊಂಡು ಹೋಗೋದು, ಮತ್ತೆ ಸರಿಯಾಗಬೇಕಂದ್ರೆ ಆಗುತ್ತಾ? ವ್ಯವಸ್ಥೆಯನ್ನು ಬದಲಾಯಿಸಿ, ಆಗ ಮಾತ್ರ ಅದ್ಭುತವಾದ ಶಿಕ್ಷಣ ಕ್ಷೇತ್ರ ಆಗುತ್ತೆ, ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಬರಲು ಸಾಧ್ಯ ಆಗುತ್ತೆ. ಇಲ್ಲಿ ಆಗೋದಿಲ್ಲ. ಆ ರೀತಿ ಪ್ರಯತ್ನ ಮಾಡಬೇಕು. ಇಲ್ಲಿ ಯಾವತ್ತೂ ನೀವು ಅಪ್ಪ ಆಗೋದೇ ಇಲ್ಲ. ATM ಮಗಿ ದುಡ್ಡು ಬೇಕಾದ ಕೊಡೋಕೆ ಅಪ್ಪ, ಅಷ್ಟು ಬಿಟ್ಟರೆ ಮತ್ತೆ ಯಾವುದಕ್ಕೂ ಅಪ್ಪನಿಗೆ ಸಂಬಂಧ ಇಲ್ಲ. ಅಮ್ಮ ಬಟ್ಟೆ ಹೋಗೋಕ್ಕೆ, ಚಡ್ಡಿ ಹಾಕೋಕ್ಕೆ, ಹಾಸಿಗೆ ಶಾಲೆ ಕಳಿಸೋಕೆ, ಅಷ್ಟು ಬಿಟ್ಟರೆ ಅಮ್ಮನಿಗೆ ಮತ್ತೇನು ಸಂಬಂಧ ಇಲ್ಲ. ಹಾಗೆ ಬೆಳೆದ್ರೆ ಈ ಸಂಸ್ಕೃತಿ ಉಳಿಯೋಕ್ಕೆ ಸಾಧ್ಯವಾ? ಅದನ್ನು ಬದಲಾಯಿಸೋ ಪ್ರಯತ್ನ ಮಾಡಿ. ನಿಮ್ಮ ಊರಿನಲ್ಲಿ ಇರುವ ಶಾಲೆಯನ್ನೇ ಅಭಿವೃದ್ಧಿಪಡಿಸಿ ಅದಕ್ಕೆ ಬೇಕಾದ 10 ಜನ ಮಾಸ್ಟರ್ ನೇಮಕ ಮಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡೋ ಪ್ರಯತ್ನ ಮಾಡಿ. ಎಲ್ಲ ಶಾಲೆ, ಯಾವ ಶಾಲೆಯೂ ಸರ್ಕಾರಿ ಶಾಲೆ ಮೆಚ್ಚುವ ಅಗತ್ಯ ಇಲ್ಲ, ಸರಿ ಮಾಡೋಕ್ಕೂ ಆಗುತ್ತೆ, ಆಗದಿದ್ದಲ್ಲ. ಅದು ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಈ 500 ಅಪ್ಪಂದಿರು ಕಪ್ಪೆಯನ್ನು ಹುಲಮರ ಮಾಡಿದಾಗ ಸೇರುವುದೇ ಇಲ್ಲ. ನನಗೆ ಯಾಕೆ ಬೇಕಿಲ್ಲ? ಹತ್ರ ಉಂಟು ಶಾಲೆ, ಒಮ್ಮೆ ಕಟ್ಟಿಬಿಟ್ರೆ ಆಯ್ತು. ಇದು ವಿಷಯ. ಇದಕ್ಕೆ ತಾವೇನಾದ್ರೂ ದಾರಿ ತೋರಿಸ್ಬೇಕು. 500,000 ಸೇರ್ತಾರೆ, ಕಲಿಸಿ ಬಿಟ್ರೆ ಆಯ್ತು ಅಂತ ಹೇಳುವ ಅಪ್ಪಂದರು ಆಲೋಚನೆ ಮಾಡಬೇಕು. ನಾನು ಯಾತಕ್ಕಾಗಿ ಹುಟ್ಟಿದ್ದೇನೆ ಅಂತ ಅದು ಹೇಳಿದ್ರೆ ಬೇರೆ ಹೇಳ್ತಾರೆ. ನನ್ನಂತ ಸಂಕಲ್ಪ ವಿವಾಹಕ್ಕೆ ಸಂಕಲ್ಪ ಆಗುವಾಗಲೇ ಹೇಳುದು ಸತ್ಪ್ರಜಾವೃದ್ಧ್ಯರ್ಥೆ ಇಮಾಂ ಕನ್ಯಾಂ ಪ್ರದಾಮಿ ಅಂತ ಹೇಳುದು. ಹೌದಾನೆ? ಒಳ್ಳೆ ಮಕ್ಕಳನ್ನು ಹುಟ್ಟಿಸಿ ಅವನು ಸತ್ಪ್ರಜೆಯಾಗಿ ಮಾಡೋ ಉದ್ದೇಶ ನಾನು ಈ ಕನ್ಯೆಯನ್ನು ಸ್ವೀಕರಿಸಿದ್ದೇನೆ ಅಂತ ಹೇಳುವಷ್ಟಿಗೆ ಹೇಳಿದ ಮೇಲೆ ಆ ಬಗ್ಗೆ ಅವನ ಪ್ರಯತ್ನ ಏನಿದೆ ಕೇಳಿದರೆ ಏನಿಲ್ಲ, ಪ್ರಯತ್ನ ಇಲ್ಲ. ಅಂತ ಒಂದು ವ್ಯವಸ್ಥೆ ಈಗ ಅವರು ಶುರು ಮಾಡಿದ್ರು ಅಂತ ಇಟ್ಕೊಂಡ್ರು. ಯಾರು ನಾನು ಹೇಳಿದೆ ನನ್ನ ಮಗಳು ಅಲ್ಲೇ ಹೋಗ್ಲಿ ಅಂತ. ಅದಕ್ಕೆ ಎಲ್ಲರೂ ಒಟ್ಟಾಗಿ ಹೇಳಬೇಕು. ಯಾರೋ ಒಬ್ಬ ಎದುರು ಉಪಯೋಗ ಇಲ್ಲ. ಈ ವ್ಯವಸ್ಥೆಯನ್ನು ಸರಿದಾರಿ ತರಬೇಕಾದ್ರೆ ಎಲ್ಲ ಒಗ್ಗಟ್ಟಾಗಬೇಕು. ನಿಮ್ಮ ಊರಿನಲ್ಲಿ ಒಂದು ಉತ್ತಮ ಶಾಲೆಯನ್ನು ನೀವು ಊರವರು ಒಟ್ಟಾಗಿ ರೂಪಿಸಿ, ಅಷ್ಟಕ್ಕೆ ಸಾಕು. ಯಾವ ಮಾದರಿಯೂ ಬೇಡ. ನಿಮ್ಮ ಊರಿನ ಸಂಸ್ಕೃತಿ ಏನು ಅದನ್ನು ಹೇಳ್ಕೊಡಿ ಆ ಶಾಲೆಯಲ್ಲಿ. ನಿಮ್ಮ ಅಜ್ಜಂದರು ಮುತ್ತಜ್ಜಂದರು ಹೇಗೆ ಬದುಕಿದ್ರು ಅದನ್ನು ಹೇಳ್ಕೊಡಿ. ಆದ್ರೆ ಅಲ್ಲಿ ಇಂಗ್ಲಿಷಲ್ಲಿ ಬೈಲಿಕ್ಕೆ ಕಲಿಸುವುದಲ್ಲ ಗುರುಗಳು, ಅದು ಕಷ್ಟ ಅಲ್ವಾ? ಬಂದ ಕೂಡಲೇ ಮನೆಯಲ್ಲಿ ಇಂಗ್ಲಿಷಲ್ಲಿ ತಾಯಿಗೆ ಬೈಬೇಕು, ಆ ಖುಷಿ ಆಗುದು. ಹಾಗೆಲ್ಲ ಹೇಳುದು ಹೌದು. ಮತ್ತೆ ಅಲ್ಲಿ ಹೇಳ್ಕೊಡ್ತಾರ, ಅಲ್ಲಿ ಅಮ್ಮ ಹತ್ರ ಹೇಳ್ತಾರೆ. ಅದೇ ಹೇಳುದು, ಎಲ್ಲರೂ ಪರಿವರ್ತನೆ ಬೇಕು ಹೇಳ್ತಾರೆ. ಆದ್ರೆ ಅದೆಲ್ಲ ಸತ್ಯ ಅಲ್ಲ, ತಾತ್ಕಾಲಿಕ ಅನ್ಸಬಹುದು, ಅದು ಸತ್ಯವಲ್ಲ. ಈಗ ತಂದೆ ತಾಯಿಗೆ ಆ ಭಾವನೆ ಸುಖವೇ ಬೇಕು. ಇವರು ಭಾವನೆ ಸುಖವನ್ನೇ ಆಶಿಸುವುದು ಈಗ ತಂದೆ ತಾಯಿ. ಹೇಳುವುದೇ ಸ್ಲೋಗನ್ನು ಇಂಗ್ಲಿಷ್ ಗೊತ್ತಿಲ್ಲದ್ರೆ ಅವ್ರಿಗೆ ಮತ್ತೆ ಏನು ಮಾಡೋಕ್ಕಾಗೋದಿಲ್ಲ, ವೇಸ್ಟು. ಇಂಗ್ಲಿಷ್ ಭಾಷೆ ಇಲ್ಲದಿದ್ರೆ ಪ್ರಪಂಚದ ಎಲ್ಲ ದೇಶಕ್ಕೆ ಹೋಗೋಕ್ಕಾಗೋದಿಲ್ಲ ಅನ್ನೋ ಕಲ್ಪನೆ ಇದೆ. ಪ್ರಪಂಚದ ಎಷ್ಟು ದೇಶದಲ್ಲಿ ಇಂಗ್ಲಿಷ್ ಇದೆ? ಅದು ಇನ್ನೊಂದು ಸತ್ಯ. ಎಲ್ಲ ದೇಶದಲ್ಲಿ ಇಂಗ್ಲಿಷ್ ಇಲ್ಲ, ಎಲ್ಲ ದೇಶದಲ್ಲಿ ಇಂಗ್ಲಿಷ್ ಇಲ್ಲ. ಆದರೆ ನಮ್ಮ ಇಲ್ಲಿನ ಜನರಿಗೆ ಮಾತ್ರ ಇಂಗ್ಲಿಷ್ ಕಲಿಸಿದ್ರೆ ಮತ್ತೆ ನೀವು ಬೇರೆ ವಿದೇಶಕ್ಕೆಲ್ಲ ಹೋಗೋಕ್ಕಾಗೋದು, ಏನು ಮಾಡೋಕ್ಕಾಗೋದು? ತಪ್ಪು. ಅವೆಲ್ಲ ಕಲ್ಪಿತ ಕಲ್ಪನೆಗಳು. ಸರಿಯಾಗಿ ಆಲೋಚನೆ ಮಾಡಿದ್ರೆ ಸಿಗುತ್ತೆ. ನಮ್ಮ ಭಾಷೆ ಸಮರ್ಥವಾಗಿದ್ದು ನಮ್ಮಲ್ಲಿಗೆ ಬರುತ್ತೆ ಜನ, ಅಲ್ಲಿಗೆ ಹೋಗಬೇಕಾದ ಅಗತ್ಯ ಇಲ್ಲ. ಯಾಕೆ ಬೇಕು? ಹೋರಾಟ ಮಾಡ್ತಾ ಇದ್ದೆ. ಅದ್ರ ಹಾಗೆ ಬೇಜಾರಾಗಿ ಹೇಳಿದ್ದೆ ರಾಜಕೀಯ ವ್ಯವಸ್ಥೆ. ಅದ್ರಲ್ಲೂ ಬಂತು ರಾಜಕೀಯ, ಅದ್ರಲ್ಲೂ ತಂದಾಕ್ತಾರೆ. ಅಯ್ಯೋ ನೀವು ಕೇಳಬೇಡಿ. ಒಂದು ಗುರುಪುರ ಹೊಳೆ 1 ವಾರಕ್ಕೆ ಮೊದಲು ಕಪ್ಪು ಕಪ್ಪಾಗಿ ಏನೆಲ್ಲ ಆಸಿಡ್ ಬಿಟ್ಟಿದ್ದಾರೆ.
ನಾನು ಇಷ್ಟು ಬೊಬ್ಬೆ ಹೊಡೆದೆ, ಇಷ್ಟು ಮಾತಾಡಿದೆ, ಮೀನುಗಳು ಸತ್ತಿವೆ, ಏನೆಲ್ಲ ಪಕ್ಷಿಗಳು ಸತ್ತಿವೆ, ಯಾರಿಗೂ ಬಿದ್ದು ಹೋಗಲಿಲ್ಲ ಅಂತ ಪವಿತ್ರ ನದಿ. ಬಂದು ನೋಡಿ, ಕೆಮಿಕಲ್ ಬಿಟ್ಟಿದ್ದಾರೆ. ಮಾತಾಡಿದ್ರೆ ಅದು ನೀವು ಹೇಳಿ, ಅದಕ್ಕೆ ಹೇಳಿದ್ದು ಪ್ರಾರ್ಥನೆ ಮಾಡಿ. ಬಹಳ ದುಃಖ ಆಯ್ತು ಅವ್ರ ಪ್ರಾರ್ಥನೆ. ಈಗ ನನಗೊಬ್ಬರಿಗೆ ಸಾಧ್ಯ ಉಂಟು, ನಾನೇನಾದ್ರೂ ಮಾಡ್ಬೋದು. ಆದ್ರೆ ಊರಿನ ಜನ ಎಲ್ಲ ಕುಡಿತಾ ಇದ್ದಾರೆ ಆ ನೀರನ್ನು, ಕೃಷಿಗೆ ಆಗ್ತಾ ಇದ್ದಾರೆ. ಊರುಗಳು ನೀರು ಬಂದು ನೋಡ್ಬೇಕು, ನಮ್ಮ ತೀರ್ಥ ಕೆರೆ ನೋಡ್ಬೇಕು. ಎಂತ ರಾತ್ರಿ ಬೆಳಗಾವುಗಳಿಗೆ ಆ ಹೊಳೆಯನ್ನು ಮಾಡಿದ್ರೆ ಗೊತ್ತಿಲ್ಲ. ಅಲ್ಲ ಅಂದ್ರೆ ಅದು ಯಾರ ಹತ್ರ ಹೇಳುವುದಿಲ್ಲ. ಯಾವ ರಾಜಕೀಯ ನಾಯಕರಲ್ಲಿ ಹಾಕಿಸಿದೆ ಯಾರಿಗೂ ಇಲ್ಲ. ಕರೆಕ್ಟ್. ಪೂಜೆಗೆ ಹೋಗ್ಬೇಕಂತೆ ಒಂದು ಅನೌನ್ಸ್ಮೆಂಟ್. ಈಗ ಕೃಷ್ಣ ಪೂಜೆ ನಡೆಯುತ್ತೆ. ಹೆಂಗಸರೆಲ್ಲ ಹೋಗ್ಬೋದು, ಆಸಕ್ತಿ ಇದ್ದವ್ರು ಕೃಷ್ಣ ಪೂಜೆ ಹೋಗ್ಬೋದು. ಪೂಜೆಗೆ ಭಾಗವಹಿಸಬಹುದು, ಮಹಿಳೆಯರಿಗೆ ಮಾತ್ರ. ಈಗ ನೀರು ಕಪ್ಪಾಗಿದೆ ಹೊಳೆಯೋದು ಅನ್ನೋದನ್ನು ಖುಷಿ. ಅದು ಕೆಮಿಕಲ್ ಬಿಟ್ಟಿದ್ದು ಮಾತ್ರ ಕಾರಣ ಅಲ್ಲ. ಭೂಮಿಯ ಅಂತರ್ಗತ ಕಂಪನದಿಂದ ಹೊರತೆ ನೀರೆಲ್ಲ ಕಪ್ಪಾಗಿ ಬರ್ತಾ ಇದೆ. ಕಿರಣ್, ಬರೀ ಕೆಮಿಕಲ್ ಬಿಟ್ಟದಿಂದ ಕಪ್ಪಾಯಿತು ಅಂಥೇಳಿ ಅದಕ್ಕೆ ಯಾವುದೋ ಕಂಪ್ನಿಯನ್ನು ಏನೋ ಮಾಡೋದು ಅಲ್ಲ. ಭೂಮಿಯ ಆಳದ ಕಂಪನ ಈ ವರ್ಷ ಪ್ರತಿ ವರ್ಷಕ್ಕಿಂತ ಸಾಮಾನ್ಯ 40% ಹೆಚ್ಚಾಗಿದೆ. ಭೂಮಿಯ ಆಳದ ಕಂಪನಗಳು ಅಲ್ಲಿ ಅದುರುವಿಕೆಯಿಂದ ಭೂಮಿಯ ಆಳದಲ್ಲಿ ಹೂತವಾದ ಹಳೆ ಮರಗಳು ಅದು ಇದು ಕೊಡ್ತಿರ್ತಲ್ಲ, ಅದೆಲ್ಲ ಅದುರುವಿಕೆಯಿಂದ ಆ ನೀರು ಹೊರತೇಳಿ ಬರ್ತಾ ಇದೆ. ಹಾಗಾಗಿ ಕಪ್ಪಾಗಿದೆ. ಬಿಟ್ಟರೆ ಬರೀ ಕೆಮಿಕಲ್ ಬಿಟ್ಟದ್ದು. ಕೆಮಿಕಲ್ ಒಂದು ಪೂರಕ ಇರ್ಬೋದು, ಕೊಚ್ಚೆ ಬಿಟ್ಟಾಗ ಕಪ್ಪಾಗುತ್ತೆ. ಆದರೆ ಬರೀ ಕೆಮಿಕಲ್ ಅಲ್ಲ, ಆಳದ ಕಂಪನದಿಂದ ಆಗ್ತಾ ಇರೋದು. ಅದು ಸರಿ. ಅದನ್ನು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಹೇಳಿದಾಗ ಆತ ಅದನ್ನು ನಾವು ಇಲಾಖೆ ನಿಯಮ ಪ್ರಕಾರ ಹಳೆದು ನೋಡಿ ನಮಗೆ ಸರ್ಕಾರ ನಮಗೆ ಭದ್ರತೆ ಕೊಡೋದು, ಸೆಕ್ಯೂರಿಟಿ ಕೊಡಬೇಕಾ ಬೇಡವೆ? ಸೆಕ್ಯೂರಿಟಿ ಕೊಡಬೇಕು. ಆದರೆ ನಿಮ್ಮ ಮೈನರ್ ಇರಿಗೇಷನ್ ಸಂಸ್ಥೆ ಇದೆಯಲ್ಲ, ಅಂಥದ್ದು 1000 ಸಂಸ್ಥೆ ಬಂದರೂ ಭೂಮಿಯ ಕಂಪನಿ ನಿಲ್ಲಿಸುವ ಯೋಗ್ಯತೆ ಇಲ್ಲ. ಅಲ್ಲ, ಅದನ್ನು ಅಷ್ಟಾದ್ರೂ ಹೇಳ್ಬೋದು. ತಾವು ಈಗ ಸೀದಾ ಹೇಳಿದ್ರಿ, ಒಪ್ಕೊಂಡು. ಅದನ್ನು ನಿಲ್ಲಿಸುವ ಯೋಗ್ಯತೆ ಅದಕ್ಕಿಲ್ಲ. ಏನು ಪರಿಹಾರ? ಒಂದಷ್ಟು ನನ್ನ ಲೆಕ್ಕದಲ್ಲಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಅದು ಕಪ್ಪೀಗ. ಯಾಕಂದರೆ ಇನ್ನಿನ್ನು ಕೊನೆ ಭರ್ತೆಗಳು ಬರುವಂಥದ್ದು ನದಿಗೆ. ಈಗ ಆರಂಭಿಕ ಮೇಲ್ಸ್ತರದಲ್ಲಿ ಇಳಿದ ನೀರಿತ್ತಲ್ಲ, ಅದು ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಹರಿದು ಬರುತ್ತೆ. ಆವಾಗ ಸ್ವಲ್ಪ ಕಡಿಮೆ ಇರ್ತದೆ. ಇನ್ನು ಕೊನೆಗೆ ಹೊರತೆ ಆಳದ ಹೊರತೆಗಳು ಬರುತ್ತೆ, ಆಗ ಇನ್ನೂ ಹೆಚ್ಚಾಗೋದಾಗಿ ಕಾಣುತ್ತೆ. ನಾನು ಯಾಗ ಶುರುವಾಗ ಒಂದು 20 ದಿವಸ ಮುಂದೆ ಬಂದಿದ್ದೆ ಗುರುಪುರಕ್ಕೆ, ನೆನಪಿತ್ತು ನಿಮಗೆ, ಮನೆ ಬಂದಿದ್ದಲ್ಲ. ಆವಾಗ ನೋಡಿದ್ದೆ ಆ ಪ್ರದೇಶ ಎಲ್ಲ ಕಂಪನ ಜಾಸ್ತಿ ಇತ್ತು, ಭೂಮಿ ಆಳದ ಕಂಪನ. ಆ ಆಳದ ಕಂಪನ ವೃದ್ಧಿ ಆದರೆ ನೀರು ಕಪ್ಪಾಗುತ್ತೆ ಸಹಜ, ನೀರು ಕೆಂಪಾಗುತ್ತೆ ಸಹಜ. ಅಸಹಜ ಅಲ್ಲ, ನಾರ್ಮಲ್ ಸ್ಥಿತಿ ಅದೇ ಬರುತ್ತೆ. ನೀವೇನು ಮಾಡೋಕ್ಕಾಗೋದಿಲ್ಲ. ಬೇರೆ ವಿಕೋಪಗಳಾಗ್ಬೋದು, ಏನು ಸವಕಳಿ ಮತ್ತು ಭೂಕಂಪಗಳು. ಅಂದರೆ ಈಗ ನಿಮ್ಮಲ್ಲಿ ಭೂಕುಸಿತ ಆಯ್ತಲ್ಲ, ಅದೆಲ್ಲ ಅದರ ಕಂಪನದ ಕಾರಣ ಇಲ್ಲ. ಕಡೆಯಿಂದ ಮಣ್ಣು ಖಾಲಿ ಆಗುತ್ತೆ, ಕಡೆ ಮೇಲಿಂದ ಕಡೆ ಇಳಿದು ಹೋಗುತ್ತೆ. ಹಾಗಾಗುತ್ತೆ, ಸಹಜ ಅಲ್ಲ. ಇಲ್ಲ, ಇದು ಭೂಕಂಪ ಅಲ್ಲ. ಇಲ್ಲ, ಮಂಗಲ ಬೆಕ್ಕಿರ್ಬೇಕು. ಮಂಗ ಇಲ್ಲೆಲ್ಲ. ಅದು ನೀವು ಸರಿಪಡಿಸೋದಾಗುವ ವ್ಯವಸ್ಥೆ ಅಲ್ಲ. ಭೂಮಿಯಲ್ಲಿ ಸ್ವಾಭಾವಿಕವಾಗಿ ಹುಟ್ಟುವ ಕಂಪನ. ಒಂದಷ್ಟು ಪರಿಣಾಮ ಆ ಪ್ರದೇಶ ಎಲ್ಲ ಆಗ್ಬೋದು. ನಿಮ್ಮ ಗುರುಪುರ ಅಂತಲ್ಲ, ಗೊತ್ತಲ್ಲ, ಸಾಮಾನ್ಯ ಕರಾವಳಿಯಿಂದ ಒಂದು 8-9 ಕಿಲೋಮೀಟರ್ ಮೇಲ್ಭಾಗದ ಭೂಮಿಯಲ್ಲಿ ಆ ಕಂಪನ ಹುಟ್ಟಿದೆ. ಕಂಪನ ಹುಟ್ಟಲಿಕ್ಕೆ ಕಾರಣ ಸ್ಪಷ್ಟತೆ ಆಗಲಿಲ್ಲ. ನೋಡಿಲ್ಲ ನಾನು ಸ್ಪಷ್ಟತೆ ಯಾಕೆ ಹುಟ್ಟಿದ ಕಾರಣ ಅಂತೇಳಿ. ಒಂದು ವಾತಾವರಣ ಕಾರಣ ಇರ್ಬೋದು. ಚಳಿ ಹುಟ್ಟಬೇಕಾದಾಗ ಸ್ವಾಭಾವಿಕ ಸಹಜವಾಗಿ ಚಳಿ ಹುಟ್ಟಬೇಕು ಭೂಮಿಯಲ್ಲಿ. ಭೂಮಿಯ ಆರ್ದ್ರತೆಯನ್ನು ಹೀರಿ ತೆಗೆಯುವುದು ಚಳಿ ಅಂದರೆ. ನಮಗೆ ಮೈ ಚಳಿ ಆಗುತ್ತೆ ಅಂತ ಹಚ್ಕೊಂತೇವೆ, ಆದರೆ ಅದು ಭೂಮಿಯ ಆರ್ದ್ರತೆ ಹೀರಿ ತೆಗೆಯುವ ಒಂದು ವಿಧಾನ ಚಳಿ ಹುಟ್ಟುವುದು. ಹಾಗಾಗಿ ಅದನ್ನು ಒಣ ಹವೆ ಅಂತ ಹೇಳ್ತಾರೆ, ಗೊತ್ತಿರ್ಬೋದು. ಚಳಿಯಲ್ಲಿ ಮೈ ಚರ್ಮ ಎಲ್ಲ ಹೊಡಿತದೆ, ನೀರಿನಂಶ ಹೆಚ್ಚಾಗೋದು, ನೀರಿನಂಶವನ್ನು ಹೀರಿ ತೆಗೆಯುವಂಥ ವ್ಯವಸ್ಥೆ. ಭೂಮಿಯ ನೀರಿನಂಶವನ್ನು ಹೀರಿ ತೆಗಿತಾರೆ. ಅದೇನಂತ ಮೇಘಗಳಾಗಿ ಮತ್ತು ಮುಂದಿನ ವರ್ಷಕ್ಕೆ ಮಳೆ ಬರುವಂಥದ್ದು. ಈ ವರ್ಷ ಆ ಹೀರಿ ತೆಗೆಯುವ ವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ, ಸರಿಯಿಲ್ಲ ವಾತಾವರಣದಲ್ಲಿ. ಅದು ಒಂದಷ್ಟು ಕಾರಣ, ಆದರೆ ಅಷ್ಟು ಮಾತ್ರ ಕಾರಣ ಅಲ್ಲ. ಬೇರೆ ಏನೋ ಭೂಮಿಯ ಉತ್ಪಾತಗಳು ಆಳದಲ್ಲಿ ಹುಟ್ಟುತ್ತಾ ಇದೆ ಅಂತ ಕಾಣುತ್ತೆ. ಅದನ್ನು ಸ್ಟಡಿ ಮಾಡೋದು ನನಗೆ ಪುರ್ಸೊತ್ತು ಆಗಲಿಲ್ಲ. ನೋಡಬೇಕು ಯಾಗ ಮುಗಿದ ಮೇಲೆ ಯಾಕೆ ಅಂತ ಹೇಳಿ. ಅಷ್ಟೊಳಗೆ ಮುಂಚೆ ಹೇಳೋಕ್ಕೆ ಬರೋದಿಲ್ಲ. ಈಗ ನಮಗೆ ಸ್ವಲ್ಪ ಕ್ಲಿಯರ್ ಆಯಿತು.
ಆ ನೀರು ಕೃಷಿಗೆ ಉಪಯೋಗ ಮಾಡಿದ್ರೆ ಕುಡಿದ್ರೆ ಏನೂ ಆಗೋದಿಲ್ಲ. ಅದರಿಂದ ಯಾವುದೇ ರೋಗ ಕಾರಣ ಏನೋ ಆಗುತ್ತೆ ಅಂತಲ್ಲ. 25 ಗ್ರಾಮಗಳು ಜನ ಕುಡಿತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಮಕ್ಕಳು ಇವರೆಲ್ಲ ಕೃಷಿಗೆ ಬಿಡ್ತಾ ಇದ್ದಾರೆ. ಅದಕ್ಕೆ ನಾನು ನೋವಾಯ್ತು. ಅಲ್ಲ, ನೀರು ಕಪ್ಪಾದ್ರಿಂದ ನೀರಿನ ಗುಣಮಟ್ಟ ಹಾಳಾಗಿಲ್ಲ. ಗಂಗಾನದಿ ನೀರು ಕಪ್ಪೆ ಕುಡಿತಾ ಇಲ್ವಾ? ಅಲ್ಲಿ ಪ್ರಾದೇಶಿಕತೆ ಡಿಫರೆನ್ಸ್ ಆಗಿದೆ. ಅದೇ ಹೇಳಿದ್ದು ನಾನು, ಅಲ್ಲಿ ಸ್ವಾಭಾವಿಕ ಭೂಮಿಯ ಕಂಪನ. ಯಾಕಂದರೆ ಹಿಮಾಲಯದ ಒತ್ತಡ ಜಾಸ್ತಿ ಇರೋದ್ರಿಂದ ಭೂಮಿಯ ಆಳದಲ್ಲಿ ಒಂದು ಸ್ತರದಲ್ಲಿ, ಅಂದರೆ ಗಜಪಥ ಅಂತ ಹೇಳುತ್ತಾ, ಗಜಪಥದಲ್ಲಿ ನಿರಂತರ ಕಂಪನ ಇರ್ತದೆ ಅಲ್ಲಿ. ಹಾಗಾಗಿ ಅಲ್ಲಿ ಯಾವಾಗಲೂ ನೀರು ಕಪ್ಪೆ ಸ್ವಲ್ಪ. ನಮ್ಮ ಇಲ್ಲಿ ನಿಮಗೆ ಈ ಉಪ್ಪು ನೀರನ್ನ ಇದನ್ನು ನೋಡಿದವರಿಗೆ ಆ ಕಪ್ಪು ನೋಡಿದ್ರೆ ಅಸಹ್ಯ ಆಗುತ್ತೆ. ಇದು ನೀರು ಕುಡಿಯೋ ನೀರು ಅನಿಸುತ್ತೆ. ನಿಜವಾಗಲ್ಲ, ಕುಡಿಯೋ ನೀರೇ, ಏನು ತೊಂದರೆ ಇಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಯದಾ 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 ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ನನಗೇನು ಹೇಳಿದ್ದಾನೆ, ಅದೇ ರೀತಿ ಅವನು ನಮಗೆ ಮಾಡಿ ತೋರಿಸಿದ್ದು ನೀವು ಹೇಳಿದ್ರೆ ಅದು ನಿಜವೂ ಹೌದು. ಇಲ್ಲಿ ಈ ಯಾಗ ಧರ್ಮನಿರ್ದೇಶಿತ ಶ್ರೇಷ್ಠ ಮಾರ್ಗ ಅಂತ ನೀವು ಹೇಳಿರೋದ್ರಿಂದ ನಾವು ಇದರಿಂದ ಉಂಟಾಗತಕ್ಕಂತಹ ಪರಿಣಾಮ ಕೃಷ್ಣ ಹೇಳಿದಂತಹ ಧರ್ಮದ ಪುನಃ ಪ್ರತಿಷ್ಠಾಪನೆ ಅದರ ಒಂದು ಸೂಚನೆ ಅಂತ ತಗೊಳ್ಬಹುದಾ? ಧರ್ಮ ನಿರ್ದೇಶಿತ ಮಾತ್ರ ಅಲ್ಲ, ಧರ್ಮ ನಿರ್ದೇಶಿತವಾಗಿ ಧರ್ಮ ಸ್ಥಾಪನೆ ಕೂಡ ಆಗಬೇಕು ಅಂತ ಈ ಪ್ರಶ್ನೆ ಸಾಕು. ಅದು ಆ ಶ್ಲೋಕದಲ್ಲಿ ಪೂರ್ಣ ಆಗಲಿಲ್ವಾ? ಅದು ಮತ್ತೆ ಮುಂದುವರಿಸ್ಬೇಕು. ಆಗ ಧರ್ಮ ಸ್ಥಾಪನೆ ಆಗಬೇಕು ಅಂತ ಹೇಳೋದು. ಶ್ಲೋಕ ಹೇಳಿದ್ರೆ ಧರ್ಮ ಸ್ಥಾಪನೆ ಆಗಬೇಕು ಹೇಳಿದ್ರೆ ಮೊದಲನೇದ್ರಿಂದ ಅಷ್ಟಕ್ಕೆ ಮಾಡಬೇಕು. ಯಾಕಂದರೆ ಧರ್ಮ ಕ್ಷೀಣವಾದಾಗ ಮೊದಲು ಮಾಡುವ ಕೆಲಸ ಆತ್ಮಕ್ಕೆ ಸಂಸ್ಕಾರ ಕೊಡುವುದು ಅಂಥೇಳಿ. ಆತ್ಮಕ್ಕೆ ಸಂಸ್ಕಾರ ಕೊಡೋದ್ರ ಮುಖೇನ ಪುನಃ ಧರ್ಮವನ್ನು ವ್ಯವಸ್ಥಿತ ರೀತಿ ತರುವುದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಧರ್ಮ ವ್ಯವಸ್ಥಿತವಾಗಿ ತರಬೇಕಾದ್ರೆ ಒಂದಷ್ಟು ಜನರು ಬೇಕು. ಪಾಂಡವರಿದ್ದರೆ ಕೃಷ್ಣ ಏನು ಮಾಡೋಕ್ಕಾಗುತ್ತಿಲ್ಲ, ಅವತ್ತಾನೆ. ಹಾಗೆ ಅದು ಆತ್ಮ ಸಂಸ್ಕರಣೆ ಕೊಟ್ಟು ಒಂದು ಭೂಮಿಗೆ ಸಿದ್ಧ ಮಾಡಿಕೊಳ್ಬೇಕು. ನಂತರ ಪರಿತ್ರಾಣಾಯ ಸಾಧನು ವಿನಾಶಾಯ ದುಷ್ಕೃತ, ನಾನು ಹುಟ್ಟಿ ಬರ್ತೇನೆ ಮತ್ತು ಎಲ್ಲರನ್ನೂ ಸರಿದಾರಿ ತರ್ತೇನೆ ಅಂತ ಹೇಳಿದೆ. ಇದು ಮೊದಲು ಆಗಬೇಕು ಭೂಮಿಗೆ. ಆ ಭೂಮಿಗೆ ಸಿದ್ಧ ಮಾಡುವ ಕೆಲಸ ಈಗ ಯಾಗ ಮಾಡ್ತಾಯಿದೆ. ಕಡೆಗೆ ಹುಟ್ಟು ಬಂದರೂ ಬರ್ಬೋದು ಕೃಷ್ಣ. ನಮಗೀಗ ಪಕ್ಕನೆ ಹುಟ್ಟು ಬಂತ ನಂಬಿಕೆ ಇಲ್ಲ. ಆದರೆ ಈಗ ಮತ್ತೆ ಬೇರೆ ಗತಿ ಇಲ್ಲ ನಮಗೆ ಕೃಷ್ಣ ಬಿಟ್ಟರೆ. ಬೀಜ ಹಾಕ್ಬೇಕಲ್ಲ. ಇನ್ನು 3 ಸರಿ ಕಲಿಯುಗ ಬರೋಲ್ಲರಿಗೂ ಈ ಕೃಷ್ಣನ ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ. ಕೃಷ್ಣನೇ ಗೊತ್ತಾಯ್ತಲ್ಲ. ಆಗ ಕಡೆಗೆ ಬರ್ತಾನೆ, ಬೌದ್ಧಾವತಾರ ಆಗುತ್ತೆ. ಕಡೆ ಮತ್ತೊಂದು ರೀತಿಯಲ್ಲಿ ಬರ್ತಾನೆ. ಅದು ಬೇರೆ. ಅಲ್ಲಿವರೆಗೆ ಕೃಷ್ಣನೇ ಗತಿ, ಮತ್ತೇನು ದಾರಿ ಇಲ್ಲ. ಹಾಗಾಗಿ ಅವನ್ನೇ ಇಟ್ಕೊಂಡೇ ನೋಡೋದು. ಆದರೆ ಒಂದು ಸ್ಪಷ್ಟ ಗುರುತಿಸತಕ್ಕಂಥ, ಯಾವುದು ಸೂಕ್ತ ಗುರುತಿಸ್ತಕ್ಕಂಥ ಆತ್ಮಗಳ ಜನನವಾಗುತ್ತದೆ ಅನ್ನೋದನ್ನು ಅವನು ಹೇಳಿದೆ. ಇಂಥ ಆತ್ಮಗಳು ಹುಟ್ಟಿ ಬರ್ತದೆ. ಆತ್ಮಗಳು ಸರಿಯಾದ ಮಾರ್ಗದರ್ಶನವನ್ನು ರೂಪಿಸ್ತಾ ಒಂದು ಉತ್ತಮವಾದ ಭೂಮಿಕೆ ಸಿದ್ಧ ಮಾಡ್ತದೆ. ಆ ಭೂಮಿಕೆಯಲ್ಲಿ ಧರ್ಮ ಸಂಸ್ಥಾಪನೆ ಮಾಡೋಕ್ಕೆ ನಾನು ಬರ್ತೇನೆ ಅಂತ ಮುಂದಿನ ಶ್ಲೋಕ ಹೇಳಿದೆ. ಪ್ರಾರಂಭದಿಂದನೂ ದುರ್ಗಾಪ್ರಸಾದ್ ಶೆಟ್ಟರು ಮೊದಲಾಗಿ ಎಲ್ಲರೂ ಕೇಳಿದ ಪ್ರಶ್ನೆ ಹಿನ್ನೆಲೆಯಲ್ಲಿ ಧರ್ಮದ ಗ್ಲಾನಿ ಇದೆ ಎಂದು ಕಾಣಿಸ್ತಾ ಇದೆ. ಹಾಗಾಗಿ ನಾವು ನೋಡ್ತಾ ಇರೋದು ಕುರುಡನಿಗೂ ಕಾಣ್ತಾ ಇದೆ. ಕುರುಡನಿಗೂ ಕಾಣ್ತಾ ಇದೆ ಧರ್ಮ ಗ್ಲಾನಿ ಆಗಿದೆ ಅಂತ. ಆ ಗ್ಲಾನಿ ಆಗಿರುವಾಗ ಧರ್ಮ ನಿರ್ದೇಶಿತ ಶ್ರೇಷ್ಠ ಮಾರ್ಗ ಅಂತ ಈ ಯಾಗವಾಕ್ಯ ಅದು ಹೇಗೆ ಅದಕ್ಕೆ ರಂಗವೇದಿಕೆ ಸಿದ್ಧಾಗಿ ಹೇಗೆ ಕಾರ್ಯರೂಪಕ್ಕೆ ಬರುವುದು ಅಂತ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿದ್ರೆ ಒಳ್ಳೇದಿತ್ತು. ಅದೇ ಈಗ ರಂಗವೇದಿಕೆಯನ್ನು ಸಿದ್ಧ ಮಾಡುವ ಪ್ರಯತ್ನವನ್ನು ಮಾಡಬೇಕು ನಾವು. ಅದನ್ನು ಮಾಡೋದರಲ್ಲಿ ಯಾರೋ ಒಬ್ಬನ ಪ್ರಯತ್ನ ಅಲ್ಲ, ಎಲ್ಲರೂ ಒಟ್ಟಾಗಬೇಕು. ಒಗ್ಗಟ್ಟಾಗಿ ಹೇಳಿದ್ನಲ್ಲ, ಒಂದು ಶಾಲೆ ಅಂತ ಹೇಳಿದರೆ ಶಾಲೆಗೆ ಸಂಬಂಧಪಟ್ಟ ಆದರ್ಶಗಳಿಂದ ತೋರಿಸುವಂಥ ಅದೇ ಗ್ರಾಮಸ್ಥರ ನೇತೃತ್ವದಲ್ಲಿ ಶಾಲೆ ನಡೆಯಬೇಕು. ಈಗ ಏನು ಮಾಡಿದ್ದಾರೆ, ದೇವಸ್ಥಾನ ಗ್ರಾಮಸ್ಥರ ನೇತೃತ್ವ. ಶಾಲೆಗೆ ಯಾವುದೋ ಊರಿಂದ ಒಬ್ಬ ಬಂದು ನಿಮ್ಮ ಊರಲ್ಲಿ ಶಾಲೆ ಮಾಡ್ತಾನೆ, ಗೊತ್ತೇ ಇಲ್ಲ, ಅದು ಉಪಯೋಗ ಇಲ್ಲ. ನಿಮ್ಮ ಊರು ಪರಿಸರ, ನಿಮ್ಮಲ್ಲಿರ್ತಕ್ಕಂಥ ಹೊಳೆ ಕೆರೆ ಪ್ರತಿಯೊಂದರ ಪರಿಚಯ ಮಕ್ಕಳಿಗಿರಬೇಕು, ಅದನ್ನು ಬೋಧಿಸ್ಬೇಕು. ಈಗ ನೋಡಿ ಎಷ್ಟು ಅನಾಹುತ ಆಗುತ್ತೆ. ಶಾಲೆಗೆ ಹೋಗೋ ಮಕ್ಕಳು ಹೋಗಿ ಕೆರೆಗೆ ಬಿದ್ದು ಗುಂಡಿ ಬಿದ್ದು ಸತ್ತೋದ್ರಂತ. ಅದೇ ನಿಮ್ಮ ಊರಿನ ಪರಿಸರದ ಕೆರೆ ನೆರೆ ಪ್ರತಿಯೊಂದರ ಪರಿಚಯವಿದ್ದರೆ ಯಾವ ಅನಾಹುತ ಆಗೋಕ್ಕೂ ಅವಕಾಶವೂ ಇಲ್ಲ.
ಇದೆಯಾ? ಪರಿಚಯ ಇಲ್ಲ. ಪರಿಚಯ ಮಾಡಿಕೊಡೋಕೆ ಮಾಸ್ಟ್ರ್ ಆ ಊರಿನವರಲ್ಲ, ಅವ್ರು ಯಾವುದೋ ಊರಿನಲ್ಲಿ ಬಸ್ಸು ಬಂದರು, ಅವ್ರಿಗೇನು ಗೊತ್ತು? ಏನೂ ಗೊತ್ತಿಲ್ಲ. ಪರಿಸರ ಗೊತ್ತಿಲ್ಲ, ನಿಮ್ಮ ಆಚಾರ ವಿಚಾರಗಳು ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು ನಿಮ್ಮವರಲ್ಲೇ ನಿಮ್ಮಲ್ಲಿಯೇ ಶಾಲೆ ಮಾಡಿ, ನಿಮ್ಮದೇ ಆದ ಶಾಲೆ ಮಾಡಿ. ಆಗ ಆರಂಭಿಕವಾಗಿ ಒಂದು ಒಳ್ಳೆಯ ಇದನ್ನು ಬೆಳೆಸೋ ಪ್ರಯತ್ನ ಮಾಡೋದು ಸಾಧ್ಯ ಆಗುತ್ತೆ. ಹಾಗೆ ಭೂಮಿಕೆ ಸಿದ್ಧ ಆಗೋದಂದರೆ ಇವೆಲ್ಲ ತುಂಬ ಕೆಲಸ ಇದೆ. ಅದು ಸಿದ್ಧ ಮಾಡುವ ಪ್ರಯತ್ನ ನಮ್ಮೆಲ್ಲರದ್ದು ಆದರೆ ಭಗವಂತ ಬೇಗ ಬೇಗ ಹುಟ್ಟಿ ಬರೋ ಅವಕಾಶ ಇದೆ, ಇಲ್ಲ ಅಂತಲ್ಲ. ಹಾಗಂತೇಳಿ ಭಗವಂತ ಹುಟ್ಟಿ ಬರುವ ಪೂರ್ವದಲ್ಲಿ ಇನ್ನೊಂದ್ಸರಿ ಕಂಸ ಹುಟ್ಟಿ ಬರೋದು ಬೇಡ ನಮಗೆ, ಬೇಕಾ? ಕಂಸ ಹುಟ್ಟಿ ಬರದೇ ಇರಬೇಕಾದ್ರೆ ನಾವೆಲ್ಲ ಆದಷ್ಟಾದ್ರೂ ಒಂದು ಸರಿ ಮಾಡಬೇಕು, ಪ್ರಯತ್ನ ಮಾಡಬೇಕು. ತಪ್ಪು ಮಾಡೋದೇ ಸಂಸ್ಕೃತಿ ಅಂತ ಆದರೆ ಕಂಸ ಹುಟ್ಟು ಬರ್ತಾನೆ, ಕಡೆಗೂ ಭಗವಂತ ಬರ್ತಾನೆ ಹುಟ್ಟಿ, ಇಲ್ಲ ಅಂತಲ್ಲ. ಆದರೆ ಕಂಸನ ಆಡಳಿತ ನಾವು ಬೇಡ, ಬೇಕಾ? ಆದರೆ ಧರ್ಮ ಎಂಬ ಶಬ್ದದ ವ್ಯಾಖ್ಯಾನವೇ ಸಾಧಾರಣವಾಗಿ ಒಬ್ಬ ಜನಸಾಮಾನ್ಯರಿಗೆ ತಿಳಿಯಲಾಗದಂತ ಆಗಿಬಿಟ್ಟಿದೆ ಅಲ್ವಾ ಅಂತ ಹೇಳುದು ನಾನು. ಧರ್ಮ ಅಂದರೆ ಆತೇನು ಭಾವಿಸಿದ್ದಾನೆ, ನಾನೊಂದು ಕನ್ನಡಿಗರು ನಿಂತು ಕೆಂಪು ನಾಮ ಹಾಕಿ ಒಂದು ಕೇಸರಿ ಸಾಲ ಕಟ್ಟಿ ಒಂದು ಅಷ್ಟು ಸ್ಲೋಗನ್ ಹೇಳಿದ್ರೆ ಧರ್ಮ ಅಂತಾಗಿದೆ. ಆದರೆ ಅದರ ಮೂಲತ್ವಕ್ಕೆ ಧರ್ಮ ಅಂತ ತಿಳಿಕೊಳ್ಬೇಕು ಅಂತ ಹೇಳುದು, ಅದಕ್ಕೇನು ಮಾರ್ಗ ಹಿಡಿಯುವುದು ನಾವು ಅಂತ ಹೇಳಿ. ವೇದ ಸ್ಮೃತಿ ಸದಾಚಾರ ಗೊತ್ತಾಯ್ತಲ್ಲ, ಈ ಮೂರು ಸ್ಪಷ್ಟವಾಗಿದ್ದರೆ ಅದನ್ನು ಧರ್ಮ ಅಂತ ಹೇಳ್ತಾರೆ. ಅದೇ ಇಲ್ಲದಾಗ ನಾಲ್ಕನೇದು ಆಧಾರ ಅಂತ ಹೇಳುವುದಂತಾಗಲಿ ಅಥವಾ ಜೀವಿ ಅಂತ, ಜೀವಿಯೂ ಒಂದು ಧರ್ಮ. ಆಗ ಜೀವಿ ಅದರ ಜೀವನ ವಿಧಾನದಂತೆ ಬದುಕುವುದೇ ಜೀವನ ಧರ್ಮ ಅಂತ ಹೇಳುತ್ತೆ. ಜೀವಿ ಒಂದು ಧರ್ಮ. ಆದರೆ ಜೀವಿಯ ಅಸ್ತಿತ್ವ ಬರೋದು ವೇದ ಸ್ಮೃತಿ ಸದಾಚಾರಗಳ ಮೂಲಕೇನ. ಸದಾಚಾರ ಎಲ್ಲಿದೆ? ಯಾವ ಗ್ರಾಂಥಿಕ ವಿಚಾರ ಅಲ್ಲ ಆಧಾರ ಸದಾಚಾರ ಅಂತ ಹೇಳೋದು. ಸದಾಚಾರ ನಿತ್ಯ ಪ್ರತಿನಿತ್ಯವೂ ಪರಿಷ್ಕರಣೆಗೊಳ್ತಿರ್ತಕ್ಕಂಥ ಒಂದು ಸತ್ಯ, ಪ್ರತಿನಿತ್ಯವೂ ಪರಿಷ್ಕರಣೆಗೊಳ್ತಕ್ಕಂಥ ಸತ್ಯ ಸದಾಚಾರ. ವೇದ ಸ್ಮೃತಿಗಳು ಒಂದಿಷ್ಟು ವಿಚಾರವನ್ನು ಹೇಳ್ತದೆ, ಅದಕ್ಕೆ ಬದ್ಧವಾಗಿ ಸದಾಚಾರ ಇವತ್ತಿಗೆ ನಾಳೆ ಅದು ಸದಾಚಾರ ಅಂತ ಹೇಳೋಕೆ ಬರೋದಿಲ್ಲ, ಪರಿಷ್ಕರಣೆ ಆಗ್ತದೆ. ಅಷ್ಟು ಹಂತ ಹಂತ ಪರಿಷ್ಕರಣೆ ಆಗ್ತಾ ಮನುಷ್ಯರಿಗೆ ಅವರ ಔನ್ನತ್ಯಕ್ಕೆ ಬೇಕಾದ ಮಾರ್ಗಕ್ಕೆ ನಿರಂತರ ಪ್ರಯತ್ನ ಮಾಡ್ತಾ ಇರಬೇಕು, ಅದು ಸದಾಚಾರ. ಆ ಸದಾಚಾರ ನೋಡಿಸ್ಕೊಂಡ್ರೆ ಆಗ ನಿಮಗೆ ಸ್ಪಷ್ಟವಾಗಿ ಧರ್ಮದ ನಾಲ್ಕು ಪಾದಗಳೆಲ್ಲ ಕೊರಿದು ಕಾಣುತ್ತೆ. ಇದು ಕಾಣೋದಿಲ್ಲ. ಸದಾಚಾರ ರೂಢಿಸ್ಕೊಳ್ಳೋದಿದ್ರೆ ವೇದ ಸ್ಮೃತಿಗಿಂತಲೂ ಸದಾಚಾರ ಮುಖ್ಯ, ಅದನ್ನು ರೂಢಿಸ್ಕೊಳ್ಬೇಕು. ಅದನ್ನು ರೂಢಿಸ್ಕೊಳ್ಳೋದಕ್ಕೆ ಮಾರ್ಗದರ್ಶನ ಕೊಡೋದು ವೇದ ಸ್ಮೃತಿಗಳು. ಸದಾಚಾರ ರೂಢಿಸ್ಕೊಳ್ಬೇಕು. ನಿಮ್ಮಲ್ಲಿ ಒಂದು ಆಚಾರ ಇದೆ, ಬೆಳಿಗ್ಗೆ ಎದ್ದರೆ ಸ್ನಾನ ಮಾಡಿದ್ವಿ, ದೇವ್ರ ಪೂಜೆ ಮಾಡುವಾಗ ಮಡಿಯಾಗಿರಬೇಕು, ಬೇರೆ ಯಾವುದನ್ನು ರೂಢಿಸ್ಕೊಳ್ಬಾರ್ದು. ಸದಾಚಾರ, ಆಕ್ಷೇಪ ಇಲ್ಲ. ಅದು ನಿಮ್ಮ ದೇವ್ರ ಪೂಜೆ ಮಾಡುವ ಕರ್ತವ್ಯಕ್ಕೆ ಅದು ಧರ್ಮ. ಅಲ್ಲಿ ಮಗು ಕಾಲು ಜಾರಿ ಬಿತ್ತು ತಲೆ ಹೊಡ್ಕಟ್ಟಿತ್ತು ಅಂದರೆ ನಿಮ್ಮ ಧರ್ಮ ಮಡಿ ಅಂತೇಳಿ ಬಿಡೋದಲ್ಲ, ಹೋಗಿ ಮಗಿನೆತ್ತಿ ಮಗಿನ ಸರಿಪಡಿಸುತ್ತೆ ನಿಮ್ಮ ಧರ್ಮ. ಸದಾಚಾರ ಅಲ್ಲಿ ಬಿಟ್ಬಿಡೋದು. ಸದಾಚಾರ ಇದಾಯಿತು, ಆ ಸದಾಚಾರ ಬಿಟ್ಟದಲ್ಲ, ಇದು ಸದಾಚಾರ ಆಯಿತು. ಯಾಕೆ ಮಗು ಬಿತ್ತು ತಲೆ ಹೊಡ್ಕೊಂಡಿದೆ, ನಾನು ಮಡಿ ಅಂತೇಳಿ ಕೂತ್ಕೊಂಡಿದ್ದೆ, ಸದಾಚಾರ ಅಂತ ಹೇಳೋದಿಲ್ಲ ಅಲ್ಲಿ, ಅರ್ಥ ಆಯ್ತಾ? ಹಾಗೆ ದೇವ್ರ ಪೂಜೆಯನ್ನು ಹೇಳೋ ದೊಡ್ಡದಕ್ಕಿಂತ ಆ ಮಗುವಿಗಾದ ನೋವು ಹಿಂಸೆಯನ್ನು ಮೊದಲು ಸರಿಪಡಿಸೋದು ಸದಾಚಾರ. ಪ್ರತಿಯೊಂದು ಹಂತದಲ್ಲೂ ಸದಾಚಾರ ಚಿಂತನೆ ಮಾಡಬೇಕಾಗಿ, ಹಾಗೆ ಕ್ಷಣಕ್ಕೂ ಪರಿವರ್ತನೆ ಆಗ್ತಾ ಹೋಗುತ್ತೆ. ಆ ಸಂದರ್ಭಕ್ಕೆ ಆಧರಿಸಿ ಯಾವುದು ಸೂಕ್ತ ಅಂತ ಚಿಂತನೆ ಮಾಡುವ ವಿಚಾರ ರೂಢಿಸಿಕೊಳ್ಳೋದು ಸದಾಚಾರ. ಅದನ್ನು ರೂಢಿಸಿಕೊಳ್ಳಿದ್ರೆ ವೇದ ಸ್ಮೃತಿ ಓದ್ದವನು 3 ಕಾಸಿ ಬೆಲೆ ಇಲ್ಲ ಅವನಿಗೆ. ಈ ಸದಾಚಾರ ಯಾರಲ್ಲಿದೆ ಅವನು ವೇದ ಓದಿದ್ರೆ ಸ್ಮೃತಿಯನ್ನು ಅರ್ಥ ಮಾಡಿಕೊಂಡಿದ್ದು ಸಾರ್ಥಕ, ಇಲ್ಲಿ ಸಾರ್ಥಕವೂ ಇಲ್ಲ. ಗೊತ್ತಾಯ್ತಾರೆ? ಸದಾಚಾರ ಯಾವ ಜಾತಿಯಲ್ಲಿ ಹುಟ್ಟುತ್ತೆ ಅಂತಿಲ್ಲ, ಯಾವ ಮತದಲ್ಲಿ ಹುಟ್ಟುತ್ತೆ ಅಂತಿಲ್ಲ. ಎಲ್ಲಿ ಸದಾಚಾರವಿದೆ ಅದು ವೇದ ಸ್ಮೃತಿಯನ್ನು ಗೌರವಿಸ್ತದೆ ಅಂತ. ಸದಾಚಾರ ಸಹಜ ಮಾನವ ಗುಣಗಳು. ಹಾಂ, ಅದಿಲ್ಲ ಅಂದರೆ ಹೋಯ್ತು. ಸದಾಚಾರ ಅಂತ ಹೇಳೋದಕ್ಕೆ ಅರ್ಥವೇ ಇಲ್ಲ. ಮಾನವ ಗುಣಗಳಿದ್ದರೆ ಸದಾಚಾರ, ಅದನ್ನು ಬೇಕು. ಅದು ಹೊಂದಿದವನು ಅವನ ಹಿಂದೆ ವೇದ ಸ್ಮೃತಿಗಳಿರ್ತದೆ, ಅವನ ಸನ್ಮಾನದಲ್ಲಿ ತಗೊಂಡು ಹೋಗುತ್ತೆ. ಇದು ಧರ್ಮ ರಕ್ಷಣೆ ಮಾಡೋದು. ಅದು ಬಿಟ್ಟು ಬೇರೆ ಏನಲ್ಲ. ಧರ್ಮ ರಕ್ಷಣೆ ಅಂಥೇಳಿ ವಾಟ್ಸಪ್ಪಲ್ಲಿ ನಮ್ಮ ಧರ್ಮನ ದೂರಿದೆ ಅಂತೇಳಿ ಗಲಾಟೆ ಮಾಡೋದು, ಕಲ್ಲೊಡಿದು, ಇದು ಧರ್ಮ ರಕ್ಷಣೆ ಅಲ್ಲ. ಧರ್ಮವನ್ನು ನೀವು ಆಚರಿಸಿದರೆ ಆ ಧರ್ಮ ನಿಮ್ಮನ್ನು ರಕ್ಷಿಸುತ್ತೆ. ಧರ್ಮನ ರಕ್ಷಣೆ ಮಾಡೋದು ಬೇಡ, ನೀವು ಧರ್ಮವನ್ನು ಆಚರಿಸುವುದು. ಧರ್ಮನ ರಕ್ಷಣೆ ಮಾಡಲಿಕ್ಕೆ ಆಗ್ತದೆ? ರಕ್ಷಣೆ ಮಾಡೋಕ್ಕಾಗೋದಿಲ್ಲ, ನಮ್ಮ ಭ್ರಾಂತಿ ಅದು. ಧರ್ಮನ ನಾವು ರಕ್ಷಣೆ ಮಾಡೋದಲ್ಲ, ಧರ್ಮವನ್ನು ಆಚರಿಸು, ಆಗ ಧರ್ಮ ನಿಮ್ಮನ್ನು ರಕ್ಷಿಸುತ್ತೆ ಅಂತ ಅರ್ಥ. ಸ್ವಾಮೀಜಿ, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಹೀಗೆ ಬುದ್ಧ, ಗೌತಮ, ಇವರನ್ನೆಲ್ಲ ನಾವು ಮಹಾಪುರುಷರು ಅಂತ ಹೇಳ್ಬೋದು, ಅವತಾರ ಪುರುಷರು ಅಥವಾ ಏನಂತ ಕರಿಬೋದು? ಏನು ಬದುಕಿದ್ದಾಗಂತೂ ಎಂಥದ್ದು ಕಂಡಿಲ್ಲ ನೀನು, ಇನ್ನೀಗ ಯಾಕೆ ಬೇಕಾ?
ಶಂಕರಾಚಾರ್ಯನು 24-37 ವರ್ಷದೊಳಗೆ ವಿಷ ಹಾಕಿ ತೆಗೆದ್ರು. ಗೊತ್ತಾಯ್ತಲ್ಲ, ಮಧ್ವಾಚಾರ್ಯರು ಕೊನೆಯವರೆಗೂ ಭಯದಲ್ಲೇ ಬದುಕಿದ್ರು. ಯಾರು ಎಷ್ಟೊತ್ತಿಗೆ ತಲೆ ಹೊಡಿತಾರೆ ಅಂತ ಗೊತ್ತಿಲ್ಲ ಅವರಿಗೆ. ಅದಕ್ಕೆ ಆ ಕಡೆ ಈ ಕಡೆ ಮುದ್ದೆ ಹಾಕ್ಕೊಳ್ಳು, ಒಲ್ಲು ಬರ್ತಾ ಇದ್ದರೆ ಗೊತ್ತಾಗುತ್ತೆ ನಮ್ಮ ಹೌದು ಅಲ್ಲ ಅಂತೇಳಿ. ನಮ್ಮವಂತ ಸುಮ್ಮನೆ ಕೂತ್ಕೊಳ್ಳಿದ್ರೆ ಎದ್ದು ಓಡೋದೆ. ಮಧ್ವಾಚಾರ್ಯ ಪರಿಸ್ಥಿತಿ ಅಷ್ಟೇ ಇತ್ತು. ಬಸವಣ್ಣನಿಗೂ ಹಾಕಿದ್ದು ವಿಷಯ, ದಯಾನಂದ ಸರಸ್ವತಿ ಹಾಕಿದ್ದು ವಿಷಯ. ರಾಮಾನುಜಾಚಾರ್ಯರಿಗೆ ಪಾಂಡಿದರೆ ಕರ್ನಾಟಕದವರೇ ಓಡಿಸ್ಕೊಂಡ್ಬಂದ ಮುಳುಗೋಲು ಹೊಡ್ಕೊಂಡು, ಗೊತ್ತಿರ್ಬೋದು ನೀವು. ಯಾರನ್ನು ಬಿಟ್ಟಿದ್ದಾರೆ ಆಗ ಪೂಜಿಸಿಲ್ಲ. ಈಗ ಏನು ನನಗೆ ಹೊಟ್ಟೆ ಹಾರ್ಕೊಳ್ಳೋಕ್ಕಾಗುತ್ತೆ ಅಂತೇಳಿ ಶಂಕರಾಚಾರ್ಯನ ಪೂಜೆ ಮಾಡ್ಯಾರ, ಅರ್ಥ ಇದೆಯಾ? ಅದು ಪೂಜೆ ಮಾಡುವ ನಾಟಕ ಅದಲ್ಲ. ಅವ್ರು ಹೇಳಿಕೊಟ್ಟು ಮಾರ್ಗದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆದು ಬಿಟ್ಟರೆ ಅವರಿಗೆ ಗೌರವ ಕೊಟ್ಟಾಗ. ಈಗ ಇಷ್ಟು ಜನ ಸತ್ಪ್ರಜೆಗಳು ಹುಡ್ತಾ ಇದ್ದಾರೆ, ಕೋಟ್ಯಾಂತರ. ಒಬ್ಬ ಅದಕ್ಕೆ ನೇತಾರ ಬೇಕು ಅಂತಂದ್ರಿ, ಒಬ್ಬ ಮಹಾಪುರುಷ ಹುಡ್ತಾನೆ ಅಂತ. ಹಾಗಾಗಿ ಕೇಳಿದ್ದು, ಈಗ ಈ ಚುನಾವಣೆ ಪದ್ಧತಿಯಿಂದ ನೇತಾರನ ಆಯ್ಕೆ ಆಗುವುದಲ್ಲ. ನೇತಾರನ ನೇತೃತ್ವದ ಶಕ್ತಿಯನ್ನು ಹೊಂದಿದರೆ ನೇತಾರನಾಗ್ತಾರೆ. ಶಕ್ತಿ ಹೊಂದಿರಾಗುವುದಿಲ್ಲ. ಈಗ ಆಗಲ್ಲ. ನೇತಾರನ ನೇತೃತ್ವ ಶಕ್ತಿ ಇರಬೇಕಂತೇನಿಲ್ಲ. ಅದಾದ್ರೆ ಚುನಾವಣೆ ಅವನಿಗೆ ಶಕ್ತಿ ಇಲ್ಲೋ ಗೊತ್ತಿಲ್ಲ, ಅಷ್ಟೇ. ಅದಕ್ಕೆ ಹೇಳಿದ್ದು, ಈ ನೇತಾರದ ಕಲ್ಪನೆ ಬಿಡಿ. ನೇತಾರನಾಗುವ ಶಕ್ತಿ ಇದ್ದಾಗ ನೇತಾರನಾಗ್ತಾನೆ. ಅವನು ಸ್ವಯಂ ಆಯ್ಕೆ ಆಗಬೇಕಿವೆನ್ನ ಯಾರು ಆರಿಸೋದಲ್ಲ. ನೇತಾರನಿಗೆ ಶಕ್ತಿ ಅಂತ ಹೇಳಿದ್ದು ಧರ್ಮಬದ್ಧವಾಗಿ ಬದುಕಿದ್ರೆ ಮಾತ್ರ ಆ ಶಕ್ತಿ ಬರುತ್ತೆ. ಇಲ್ಲದ್ರೆ ಆಗೋದಿಲ್ಲ, ಬರೋದಿಲ್ಲ. ಹೇಳಿದಲ್ಲ, ಸದಾಚಾರಿ ಆದವನನ್ನು ಹೇಗೆ ವೇದ ಭಕ್ತಿಗಳು ಅನುಸರಿಸುತ್ತವೆ, ಹಾಗೆ ನೇತಾರನು ನೇತೃತ್ವ ಗುಣವನ್ನು ಹೊಂದಿದರೆ ಅವನನ್ನು ಎಲ್ಲವೂ ಅನುಸರಿಸುತ್ತೆ. ಈಗ ಮಹಾಪುರುಷರು ಅಂದಾಗ ಇವನ್ನೆಲ್ಲರೂ ನಾವು ಮಹಾಪುರುಷರು ಅಂತಲೇ ಗಣಿಸಿದ್ದೇವೆ. ಸೊ ಈಗ ಹುಟ್ಟಿ ಬರುವಂಥ ಒಬ್ಬ ಮಹಾಪುರುಷ ಅವನು ಒಂದು ಸಿದ್ಧಾಂತವನ್ನು ಕೊಟ್ಟಾಗ ಮತ್ತೊಂದು, ಈಗ ನಾವು ಹೇಗೆ ಈಗೆಲ್ಲ ಅದೆಲ್ಲ ನಿಮ್ಮ ಕಲ್ಪನೆ ಹೇಳಿದ್ದು, ನಿಮ್ಮ ಕಲ್ಪನೆ. ಮತ್ತೊಂದು ಸಿದ್ಧಾಂತ ಕೊಡಬೇಕು ಅಂತೇನಿಲ್ಲ. ಮೊದಲು ಕೊಡಬೇಕಂತ ರೂಲ್ಸ್ ಇದೆಯಾ? ಇಲ್ಲ ತಾನೆ. ಮಹಾಭಾರತ ನಂತರ 3-4 ವರ್ಷ ಯಾರು ಸಿದ್ಧಾಂತ ಕೊಡಲಿಲ್ಲ, ಬದುಕಿರ್ಲಿಲ್ಲ. ಎಲ್ಲ ಯಾರು ಮಹಾಪುರುಷರು ಇರಲಿಲ್ಲ. ಅಲ್ಲ, ಇರಲಿಲ್ಲ. ಅದೇ ಅಗತ್ಯ ಇರಲಿಲ್ಲ. ಕಡೆ ಬಂದದ್ದು ಯಾಕೆ ಕೇಳಬೇಕು ನಾವು? ಬಂದದ್ದು ಯಾಕೆ ಕೇಳಬೇಕಾದ ಪರಿಸ್ಥಿತಿ? ಅಷ್ಟು ಬಿಟ್ಟರೆ ಅದರಿಂದ ಹಿಂದೆ ಅದು ಇಲ್ಲದೇನೋ ಬದುಕಿಲ್ವಾ? ನಮ್ಮಲ್ಲಿ ನ್ಯೂನತೆ ಆದಾಗ ಆತುಕೊಳ್ಳುವುದಕ್ಕೆ ಯಾವುದೋ ದೇವರು ಬೇಕು ಅಂದರೆ ಅದು ದೇವರಲ್ಲ. ನಮ್ಮ ನ್ಯೂನತೆಯನ್ನು ಸರಿಪಡಿಸಿಕೊಂಡು ಗೌರವಕ್ಕೆ ದೇವರು ಬೇಕು ಅಂತ ಹೇಳಿದ್ರೆ ದೇವರು. ಆತುಕೊಳ್ಳುವುದಕ್ಕೆ ದೇವರಲ್ಲ, ಆಶ್ರಯಕ್ಕೆ ದೇವರಲ್ಲ. ನಾವು ಬದ್ಧವಾಗಿ ಬದುಕಬೇಕು, ಗೌರವಿಸೋದಕ್ಕೆ ದೇವರಿರಬೇಕು. ಅದು ದೇವರ ಸಿದ್ಧಾಂತ. ನಾವು ಬದ್ಧವಾಗಿ ಬದುಕೋದಿಲ್ಲ. ನಾವು ಮಾಡಿದ ತಪ್ಪಿಗೆಲ್ಲ ದೇವರೇ ನೀನೇ ರಕ್ಷಣೆ ಮಾಡಂದ್ರೆ ದೇವರೆಂತ ಮಾಡೋದು? ಎಲ್ಲೋಗೋದು? 10,000 ವರ್ಷ ಕಾಲ ಗುರುಗಳೇ, ಈಗ ಅಷ್ಟು 3,000 ವರ್ಷಗಳ ಕಾಲ ಅಷ್ಟು ಒಳ್ಳೆ ಜೀವನ ಮಾಡಿ ನಾವೆಲ್ಲ. ಹಾಗಾದ್ರೆ ಆ ನಂತರ ಶಂಕರರು ಯಾಕೆ ಬರಬೇಕಾಯ್ತು? ಮಧ್ವರು ಯಾಕೆ ಬರಬೇಕಾಯ್ತು? ಅದು ಅವರು ಒಬ್ಬರು ತಪ್ಪಲ್ಲ, ಸುತ್ತಿನ ಜನರ ತಪ್ಪು. ಅದೇ ರೀತಿ ತಗೊಂಡ್ರೆ ಈಗ ಸ್ವಾಭಾವಿಕ ಪ್ರಕೃತಿಯ ಸವಕಳಿಯ ಲಕ್ಷಣ ಅದು. ನಿಧಾನವಾಗಿ ಕ್ಷೀಣವಾಗ್ತಾ ಬಂದಾಗ ಅವರಲ್ಲಿ ಅಪರಾಧಿ ಪ್ರಜ್ಞೆ, ಪಾಪ ಪ್ರಜ್ಞೆ ಹುಟ್ಟು ಶುರುವಾಯಿತು. ಪಾಪ ಪ್ರಜ್ಞೆಯನ್ನು ಸರಿಪಡಿಸಿ ಬಲ ಧೈರ್ಯ ತುಂಬುವುದಕ್ಕೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಯೇಸುಕ್ರಿಸ್ತ, ಮಹಮ್ಮದ್ ಎಲ್ಲ ಬಂದರು. ಯಾಕೆ? ಅವರಲ್ಲಿ ಹುಟ್ಟಿದ ಪಾಪ ಪ್ರಜ್ಞೆಯಿಂದ ಸಮಾಧಾನ ಕೊಡೋಕ್ಕೆ. ನೀನು ನನ್ನ ಪ್ರಾರ್ಥನೆ ಮಾಡು, ನಿನ್ನ ಪಾಪ ಎಲ್ಲ ಪರಿಹಾರ ಮಾಡ್ತೇನೆ ಅಂತ ಹೇಳೋದು. ಪರಿಹಾರ ಖಂಡಿತ ಮಾಡೋದಿಲ್ಲ. ಅವನ ಅಪ್ಪನ ಹಣಗ ಮಾಡೋದಿಲ್ಲ. ಮಾಡಿದ್ದು ನೀನು ಅಂತಾರೆ. ಅಲ್ಲಿ ಯಾರಲ್ಲಿ ಹುಟ್ಟಿದ್ದು ಪ್ರಾರ್ಥನೆ ಮಾಡೋದಿಲ್ಲ, ಎಲ್ಲ ಹುಟ್ಟುಕೊಂಡದ್ದು. ಯಾರು ಪರಿಹಾರ ಮಾಡೋದಿಲ್ಲ. ನಾವು ಮಾಡಿದ ಕರ್ಮ ನಾವೇ ಉಣಬೇಕು. ದಾಸರು ಹೇಳಿದ್ದಾರೆ, ನಾವು ಮಾಡಿದ ಕರ್ಮ ಬಲವಂತ ನೀವೇನು ಮಾಡೋದು ಹರಿ ಅಂತೇಳಿ. ದಾರಿ ತೋರಿಸಲಿಕ್ಕೆ ಒಂದು ಜನ ಅಂತ ಬೇಕು. ಅದೇ ಹೇಳಿದ್ ನಾನು, ದಾರಿ ತೋರಿಸ್ಬೇಕಂದ್ರೆ ನಾವು ಕುರುಡರಾದಾಗ ಮಾತ್ರ ದಾರಿ ತೋರಿಸೋ ಜನ ಬೇಕಾದ್ರೆ ದಾರಿ ತೋರಿಸಿ ಯಾಕೆ ಬೇಕು? ಕುರುಡಾಗಿದ್ರೆ ಯಾವುದು ಕುರುಡು ಆಗೋದೇ ಇಲ್ಲ. ಇಷ್ಟೆಲ್ಲ ವಿಚಾರಗಳನ್ನು ಗಮನಿಸಿದಾಗ, ಕೋಟ್ಯಾಂತರ ಪ್ರಜೆಗಳು ಬಂದಾಗ ಮತ್ತೆ ಯಾಕೆ ನಮಗೆ ಮಹಾಪುರುಷ ಬೇಕಲ್ಲಿ? ಅಲ್ಲ, ಮಹಾಪುರುಷ ಬೇಕಂತ ಹೇಳಿಲ್ಲ. ಅಲ್ಲ, ಪ್ರಜೆಗಳು ಹುಟ್ಟಿ ಬರ್ತಾರೆ, ಅದಕ್ಕೊಬ್ಬ ಮಹಾಪುರುಷನು ಬರ್ತಾನೆ, ವೇದಿಕೆ ಸಿದ್ಧ ಆಗಿದೆ ಅಂತ ಅದೇ ಅಭಿಪ್ರಾಯ. ಆಗ ಆ ಸಿಸ್ಟಮ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ಹೋಯ್ತು. ಈಗ ಕಂಸನ್ನು ಕೊಲ್ಲುವುದಕ್ಕೆ ಕೃಷ್ಣ ಹುಟ್ಟು ಬರ್ತಾನೆ ಅಂತ ಅಶರೀರವಾಣಿ ಆಗಿದೆ ವಿನಃ ಅವನೊಬ್ಬ ನೇತಾರನಾದಂಥ ಅಶರೀರವಾಣಿ ಆಗಿಲ್ಲ. ಆಗಿದ್ನ? ಇಲ್ಲ ತಾನೆ. ಅಶರೀರವಾಣಿ ಆದ್ದೇನು? ನಿನ್ನನ್ನು ಕೊಲ್ಲುವ ಮಗು ಹುಟ್ಟಿ ಬರ್ತದೆ ಅಂತ. ಕಂಸನನ್ನು ಕೊಲ್ಲುವ ಮಗು.
ಜನರ ಹಾರೈಕೆಯೆಲ್ಲ ಕಂಸ ಒಬ್ಬ ದುರಾಡಳಿತ ಮಾಡ್ತಿದ್ದಾರೆ, ಅವನನ್ನು ಇದು ಮಾಡೋಕ್ಕಾಗೋದಿಲ್ಲ, ಅವನು ಕೊಲ್ಲೋ ಜನ ಬೇಕು ಅಂತ ಜನರ ಹಾರೈಕೆಯ ನಂತರ ಬೇಕಾದಷ್ಟು ಬೆಳೀತಾ ಹೋದಾಗ ಸ್ವಾಭಾವಿಕವಾಗಿ ಅವರ ಹಾರೈಕೆಯ ದೃಷ್ಟಿಯಲ್ಲಿ ಒಬ್ಬ ಆಶ್ರಿತ ದೇವರು ಕೃಷ್ಣ. ಎಲ್ಲರೂ ಆಶ್ರಿತ ಇದೆಯಾ? ಆಶ್ರಿತ ಪ್ರಶ್ನೆ ಇರಲಿಲ್ಲ. ಆಶ್ರಿತ ಪ್ರಶ್ನೆ ಹೇಗೆ ಬಂತು? ಜನರಿಗೆಲ್ಲ ಕಂಸನ ಆಡಳಿತದ ದುರಾಡಳಿತವನ್ನು ಸಹಿಸೋದಾಗದೇ ಇದ್ದಾಗ ಅವ ಹುಟ್ಟಿ ಬೇಗ ಬರಲಿ ಅನ್ನೋ ಕಾರಣಕ್ಕಾಗಿ ಜನರ ಹಾರೈಕೆಯ ಆಶ್ರಿತ ದೇವರು ಕೃಷ್ಣನಾದ. ಎಲ್ಲರೂ ಕೃಷ್ಣ ಆಗಲಿಲ್ಲ. ಆದರೆ ಅದನ್ನು ನಮ್ಮ ಬೋಧಿಸಿದ. ಆಶ್ರಿತರಾಗಬೇಡಿ ಅಂತ ಹೇಳೋದಕ್ಕೆ ಅವರು ಯಾರ ಆಶ್ರಯ ಇಲ್ಲ ಅಂತ ಗೋಕುಲದಲ್ಲಿ ಹೋಗಿ ಬೆಳೆದ. ಆದರೆ ಈ ಜನ ಕೃಷ್ಣ ಬರ್ತಾನೆ ಅನ್ನೋದನ್ನು ಬಿಡಲಿಲ್ಲ. ಯಾಕಂದರೆ ಇವರಲ್ಲಿ ಅನಾಗರಿಕರು, ಅಂದರೆ ನಗರದಲ್ಲಿ ವಾಸಿಸುವವರು ನಾಗರಿಕರು ಅಲ್ಲ, ಅನಾಗರಿಕರು. ಇವರಿಗೆ ಇನ್ನೂ ಆ ಭ್ರಾಂತಿ ಹೋಗಲಿಲ್ಲ. ಕೃಷ್ಣ ಬರ್ತಾರೆ ಅಂತ ಕೃಷ್ಣನಲ್ಲಿ ನಿಂತಿದ್ದರೆ ಪ್ರತಿಯೊಬ್ಬರೂ ಕೃಷ್ಣನೇ, ಯಾರಿಗೂ ನಿಲ್ಲುವ ಧೈರ್ಯ ಇರಲಿಲ್ಲ. ಹಾಗಾಗಿ ಕೃಷ್ಣ ಅನಿವಾರ್ಯವಾಗಿ ಅವರಿಗೆ ಒಬ್ಬ ದೇವರಾದ. ಹೇಳಿದರೆ ಕೃಷ್ಣ ದೇವರಾಗಬೇಕಂತ ಆಸೆ ಇರಲಿಲ್ಲ. ಜನರೆಲ್ಲ ಹಾರೈಕೆ ಮಾಡಿದರು. ಕಂಸನ ದುರಾಡಳಿತ ಸಮಸ್ಯೆಯನ್ನು ಎದುರಿಸೋಕ್ಕಾಗದೇನೆ ಯಾದವರಿಗೆಲ್ಲ ಒಂದೇ ಹೊತ್ತಿನ ಊಟ, 2 ಹೊತ್ತು ಊಟ ಇಲ್ಲ. ಒಂದೇ ಹೊತ್ತು ಊಟನ್ನು ಉಂಡ್ಕೊಂಡು ಅವ್ರು ಬದುಕಬೇಕು ಯಾದವರೆಲ್ಲ. ಕಂಸನ ಆಡಳಿತ ಅಷ್ಟು ಕಷ್ಟ. ಆದರೆ ಇವರು ಆ ಕಷ್ಟವನ್ನು ಕೃಷ್ಣನ ಪ್ರಾರ್ಥನೆಗೆ ಬಳಸ್ಕೊಂಡ್ರು. ನಮ್ಮದು ಉಪವಾಸ, ಒಂದೇ ಊಟ ಮಾಡಿ ಕೃಷ್ಣನ ಧ್ಯಾನ ಮಾಡ್ತೇವೆ, ಕೃಷ್ಣ ಬೇಗ ಹುಟ್ಟು ಬರ್ತಾನೆ ಅಂತ ಮಾಡಿದ್ರು. ಹಾಗೆ ಕೃಷ್ಣ ಬೇಗ ಹುಟ್ಟು ಬಂದ ಅಷ್ಟೇ. ಉಪವಾಸವನ್ನು ಶಿಕ್ಷೆ ಅಂತ ಅನ್ಭವಿಸಲಿಲ್ಲ, ವ್ರತ ಅಂತ ಅನ್ಭವಿಸಿದ್ರು ಅಷ್ಟೇ. ಅದು ಅವರಲ್ಲಿರುವ ಸಜ್ಜನಿಕೆ. ಕಂಸ ಕಷ್ಟಪಟ್ಟರು, ಕಷ್ಟ ಅಲ್ಲ, ವ್ರತ. ಒಂದೇ ಹೊತ್ತು ಊಟ ಮಾಡಿ ಕೃಷ್ಣನ ಧ್ಯಾನದಲ್ಲಿ ನಿರಂತರ ತತ್ಪರರಾಗಿದ್ದೇವೆ ಅಂತ ಹೇಳಿ ಬದಲಾಯಿಸ್ಕೊಂಡ್ರು ಅವರಲ್ಲಿರುವ ಸಜ್ಜನಿಕೆ. ಹಾಗಾಗಿ ಕೃಷ್ಣ ಹುಟ್ಟಿ ಬಂದ, ಅದೇನೋ ಆಯಿತು, ಆಗೋದು. ಈಗ ನಾವು ಬೇಕಾದೆ ಬೇಡ. ಈಗ ಪುಂಡ್ರಿಕ ಆಗಿರೋದು ಮಹಾಪುರುಷ ಹುಟ್ಟು ಬರ್ತಾನೆ ಅಂತ ಹೌದು ಇದೆ, ಉದಾಹರಣೆಗೆ ಅದೆಲ್ಲ ಬೇಕಾದಷ್ಟು ಆ ರೀತಿಯ ನಿದರ್ಶನಗಳು ಹಲವು ಸಿಗ್ತಾ ಇದೆ, ಇಲ್ಲ ಅಂತಲ್ಲ. ವಿಶ್ವಜಿಗೀಷ ತ್ಯಾಗದಲ್ಲಿ ಒಂದು ನಿಧಾನವಾಗಿ ಪರಿಣಾಮ ಆಗೋದು, ಆದರೆ ದೀರ್ಘಾವಧಿ ಆಗುವಾಗ ಈ ಭಾರತ ದೇಶ ವಿಶ್ವಕ್ಕೆ ಗುರುಸ್ಥಾನಕ್ಕೆ ಬರುತ್ತೆ ಅಂಥೇಳಿ ಕಂಡು ಬಂದಿತ್ತು ಅಂತ ಎಲ್ಲ ಘೋಷಣೆ ಹೇಳಿದ್ದೆ. ನಾನು ಹೇಳಿದ್ದಕ್ಕೆಲ್ಲ ಹೇಳಿಲ್ಲ ಅಂತ ಹೇಳೋದೇ ಇಲ್ಲ. ಆದರೆ ನಿಧಾನವಾಗಿ ಅನ್ನೋದು ಬಹಳ ಬೇಗ ಬಂದಿದೆ. ಈಗ ಇಡೀ ಪ್ರಪಂಚ ಭಾರತ ಅಂತ ನೋಡ್ತದೆ. ಹೋಗ್ತಾನೆ, ಅದೇ ತಾನೆ ಗುರುಸ್ಥಾನ ನಿರ್ಮಾಣ ಆಗಿದೆ. ಹಾಗೆ ಸ್ವಲ್ಪ ಬೇಗ ಆಗ್ಬೋದು, ಬೇಗ ಆಗುತ್ತೆ ಅನ್ನೋ ನಿರೀಕ್ಷೆ ಅಲ್ಲ. ನಮ್ಮ ನಿಧಾನ ಆದರೂ ಸಾಕು, ಕಾದು ನೋಡ್ತೇವೆ. ಹಾಗೆ ಅದು ಒಂದಲ್ಲ ಅಂತ ತುಂಬ ಉದಾಹರಣೆ ಸಿಕ್ಕಿದೆ. ಬೇರೆ ಬೇರೆ ಯಾವ್ಯಾವ ಈ ಪರಿಣಾಮ ಬಂದಾಗ ಆ ಪರಿಣಾಮ ಕೆಲಸ ಮಾಡಿದ್ದು ಕಟ್ಟಿದೆ, ಉದಾಹರಣೆ ಇಲ್ಲ ಅಂತಲ್ಲ. ಭಾರತದ ಒಬ್ಬ ನಾಯಕ ಪ್ರಪಂಚದ ಎಲ್ಲ ದೇಶದಲ್ಲೂ ಗೌರವಾನ್ವಿತನಾಗಿದ್ದಾನೆ. ಇದು ಮೋದಿ ಅಂತ ಹೇಳೋ ಒಬ್ಬ ವ್ಯಕ್ತಿಗತವಾದ ವಿಚಾರ ತಗೊಂಡಾಗ ಅದು ವಿಶೇಷ. ಆದರೆ ಭಾರತದ ನಾಯಕ ಅಂದಾಗ ಅದರ ಕೀರ್ತಿ ಭಾರತಕ್ಕೆ, ಮೋದಿಗಲ್ಲ. ಹೊತ್ತಾನೆ ಭಾರತದಕ್ಕೆ ಆ ಕೀರ್ತಿ. ಭಾರತದ ಒಬ್ಬ ನಾಯಕ ಇಡೀ ಪ್ರಪಂಚದಲ್ಲಿ ಗುರುಸುವ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಈಗ ಅಲ್ಲಿ ಯಾವುದೋ ಅಮೇರಿಕದ ಯಾವುದೋ ಒಂದು ಸ್ವತಂತ್ರ ಸಂಸ್ಥೆ ಪ್ರತಿ ವರ್ಷವೂ ಅವರವರ ಅರ್ಹತೆ ಯೋಗ್ಯತೆ ಮೇಲೆ ಮಾರ್ಕ್ ಹಾಕುತ್ತೆ. ಅದರಲ್ಲಿ ಈಗ ನಂಬರ್ 1 ಸ್ಥಾನದಲ್ಲಿ ಮೋದಿ ಇದ್ದಾನೆ. ಅಷ್ಟು ಮಟ್ಟಿಗೆ ನಾವು ಬೆಳೆದಿದ್ದೇವೆ. ಅದಕ್ಕೆಲ್ಲ ಸಂತೋಷ ಪಡಬೇಕು. ನಾವು ಕಾಂಗ್ರೆಸ್ ಆಗಬಾರ್ದು ಅಷ್ಟೇ. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಈ ದೇಶವನ್ನು ಆಳ್ಲಿಕ್ಕೆ ಚುಕ್ಕಾಣಿಯ ನಂತರ ತಾವೇನು ಮಹಾಪುರುಷರು ದಾರ್ಶನಿಕ ಅಂತ ಹೇಳಿದ್ರೆ ಆ ಎಲ್ಲ ಗುಣ ಲಕ್ಷಣಗಳು ಅಲ್ಲಿ ಕಂಡು ಬರ್ತಾ ಇದೆ. ನಂದು ಏನು ಪ್ರಾರ್ಥನೆ ಅಂದರೆ ಅವರ ಈ ದಾರ್ಶನಿಕತೆ ಈ ನಾಯಕತ್ವದಲ್ಲಿ ಈಗಿನ ಯುವಕರಲ್ಲಿ ಒಂದು ಸದಾಚಾರ, ಸನ್ಮಾರ್ಗ, ಸದ್ಬುದ್ಧಿ ಅಂತ ಪ್ರೇರಣಾಶಕ್ತಿಯನ್ನು ರೂಪಿಸಿದರೆ ನಮ್ಮ ದೇಶ ಈ ಆದಷ್ಟು ಬೇಗ ಒಂದು ಅಮೂಲಾಗ್ರ ಬದಲಾವಣೆ ಒಳಭಾಗಲು ಅಂತ ನಮ್ಮ ಭಾವನೆ. ಎಲ್ಲ ಕರೆಕ್ಟು. ರೂಪಿಸುವ ಪ್ರಯತ್ನದಲ್ಲಿ ಅದಕ್ಕೆ ಯಾರೂ ನಾಯಕರಿರಲಿಲ್ಲ, ಅದಕ್ಕದೇ ಹುಟ್ಟಿಕೊಡ್ತು ಒಂದು ಕಾಲದಲ್ಲಿ. ಎಷ್ಟೊಂದು ಹೇಳಿದ ಪ್ರಶ್ನೆ ಹಿಂದೆ. ನಂತರ ಎಲ್ಲೋದದು? ನಮ್ಮ ದೇಶದ ಪ್ರಧಾನಿ ಪಟ್ಟಕ್ಕೆ ಮೋದಿ ಅಂತ ಆಯ್ಕೆ ಮಾಡಿ ಘೋಷಿಸಿ ಎಲೆಕ್ಷನ್ಗೆ ಬಂದರು. ಬರೋ ಹೊತ್ತಿಗೆ ಹುಟ್ಟುವಂತಂದು ನಮೋ ಬ್ರಿಗೇಡ್ ಅಂತ. ಎಲ್ಲೋದಿದೆ? ಎಲ್ಲೋದು ಗೊತ್ತಿಲ್ಲ. ಹುಟ್ಟಾಕಿದರೆ ಅದನ್ನೊಂದು ಸ್ವಲ್ಪ ರಾಯಬರರು ಬೆಳೆಸ್ಬೇಕಂತ ಗೊತ್ತಿಲ್ವ? ಅಲ್ಲ, ಅದು ಬೇರೆ ರೀತಿಯಲ್ಲಿ ಬೆಳೀತು. ಯುವ ಬ್ರಿಗೇಡ್ ಆಯಿತು. ಬೆಳಿಲೇ ಇಲ್ಲ.
ಅಲ್ಲ ಅದೇ ಬೇರೆ ಸರ್ ಹಾಗೆ ರಾಜಕೀಯ ವ್ಯವಸ್ಥೆ ಆ ಬೆಳೆಸುವ ಹುಟ್ಟಿಸುವ ಆತುರ ಇದೆಯಲ್ಲ ಅದು ಅಲ್ಲಿಗೆ ನಿಂತೋಯ್ತು. ಬೆಳೆಸುವ ಆತುರ ಇಲ್ಲದ ಸಮಸ್ಯೆ ಆಯಿತು ಅಷ್ಟೇ. ಇಡೀ ಬೆಳೀತಿತ್ತು, ಇಷ್ಟೊತ್ತಿಗೆ ಎಷ್ಟೋ ಪರಿವರ್ತನೆ ಬಂದ್ಬಿಡ್ತಿತ್ತು. ಆದರೆ ಆ ಚಿಂತನೆಯೇ ಹೋಗ್ಬಿಡ್ತು. ನಂತರ ಎಲ್ಲರಿಗೂ ಅಲ್ಲಿ ಇಲ್ಲಿ ಅಧಿಕಾರ ಯಾವುದಾದ್ರು ಒಂದು ಪೋಸ್ಟ್ ಕೊಡಿಸಿ ಅಂತೇಳಿ ನಾಯಕರಿಂದ ನೇತಾಡೋ ಶುರುವಾದ ಈ ಯೋಜನೆ ಬಿಟ್ಟೋಯ್ತು. ನಿಜವಾಗಿ ಆ ಯೋಜನೆ ಬೆಳೆದಿದ್ದರೆ ಖಂಡಿತ ಅದ್ಭುತ ಯೋಜನೆ ಅದು. ಅದು ನರೇಂದ್ರ ಮೋದಿ ಬ್ರಿಗೇಡ್ ಅಂಥೇಳಿ ಆಗಬೇಕಾಗಿಲ್ಲ, ನಮೋ ಬ್ರಿಗೇಡ್ ಆಗೇ ಬೆಳಿಬೇಕಿತ್ತು. ಅದು ಕಡೆ ನರೇಂದ್ರ ಮೋದಿ ಬ್ರಿಗೇಡ್ ಅಂತಾಯಿತು. ಹೌದಲ್ಲ? ಹೌದು, ಅದೇ ಸಮಸ್ಯೆ ಆಯಿತು. ವ್ಯಕ್ತಿ ಪೂಜೆಗೆ ಸೀಮಿತ. ಅದನ್ನು ಪುನಃ ಹಾಗೆ ಹುಟ್ಟಾಕಿ ನೀವು ಪುನಃ ಬಳಸೋದಕ್ಕೆ ಅಷ್ಟು ಸ್ವಲ್ಪ ಸಾಧ್ಯವಿಲ್ಲ. ಆದರೆ ಆಗ ಒಂದು ಸಾರಿ ಮಾತ್ರ ಅದು ಎಷ್ಟು ಅದ್ಭುತವಾಗಿ ಬೆಳೀತು ನಿಮಗೆಲ್ಲ ಗೊತ್ತಿರ್ಬೋದು. ಅದೇ ಅನಿವಾರ್ಯತೆಗೆ ಹಾಕಿದ ವೇಷ ಕಾರ್ಯ ಮುಗಿದ ಮೇಲೆ ವೇಷ ತೆಗಿಲೇಬೇಕಾಗುತ್ತೆ. ವೇಷ ಹೋಯ್ತು. ಇವತ್ತಿನ ಚರ್ಚಾ ವಿಚಾರ ಹಲವು ಕೋಣಗಳಲ್ಲಿ, ಬೇರೆ ಬೇರೆ ಕೋಣಗಳಲ್ಲಿ ಹೋಗಿದೆ. ಇದು ಪಂಚಾಯಿತಿ ಕಟ್ಟೆ. ಇದು ಹೇಗೆಂದರೆ ಕಟ್ಟೆ ಪಂಚಾಯಿತಿ ಅಂತಾರೆ ಹಾಗೆ. ಇದು ಯಾವುದು ರೆಕಾರ್ಡ್ ಅಲ್ಲ, ಆಫ್ ದಿ ರೆಕಾರ್ಡ್ ಅಂತೇಳಿ ಹಾಗೆ. ನೀವು ಪ್ರತಿಯೊಬ್ಬರು ಎಲ್ಲರಲ್ಲೂ ದೈವಿಕ ಶಕ್ತಿ ಸಮಾನ, ಎಲ್ಲರಲ್ಲೂ ಸಮಾನವಾಗಿ ದೇವರಿದ್ದಾನೆ. ಪ್ರತಿಯೊಬ್ಬರು ಚಿಂತನೆ ಮಾಡಿ, ಚಿಂತನೆ ಪ್ರತಿಯೊಬ್ಬರೂ ಮಾಡಬೇಕು, ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಕೆಲಸ ಒಬ್ಬನೇ ಮಾಡೋದಲ್ಲ, ಮಾತ್ರ ಪ್ರತಿಯೊಬ್ಬರೂ ಚಿಂತನೆ ಮಾಡಬೇಕು. ಆ ಚಿಂತನೆಯನ್ನು ಒಟ್ಟು ಮಾಡಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ನೀವು ದೀರ್ಘಾವಧಿ ಬೇಡ, ಮುಂದಿನ ಮಳೆಗಾಲ ಶುರುವಾಗೋದ್ರೊಳಗೆ ಒಗ್ಗಟ್ಟಿನ ಮಹತ್ವ ಏನೋ ನಿಮ್ಗೆ ಅರ್ಥ ಆಗುತ್ತೆ. ಮುಂದಿನ ಮಳೆಗಾಲ ಶುರುವಾಗಿ ಇನ್ನು 4-5 ತಿಂಗಳು ನೋಡಿ, ಎಲ್ಲರೂ ಚಿಂತನೆ ಮಾಡಿ ಯಾವುದು ಒಳ್ಳೆಯದು ಅಂತ. ಅದನ್ನು ಪರಸ್ಪರ ಚರ್ಚೆ ಮಾಡಿ ಕೆಲಸವನ್ನು ಒಗ್ಗಟ್ಟಾಗಿ ಮಾಡಿ. ಆಗ ಮಾತ್ರ 4 ತಿಂಗಳು ಸಾಕು ದೇಶದ ಮೂಲ ಸ್ಥಿತಿಯನ್ನು ಬದಲಾಯಿಸಿಬಿಡ್ಬೋದು. ನೀವು ಇಷ್ಟು ಜನ ಸಾಕೀಗ, ನಿಮ್ಮಿಂದ ಮತ್ತೆ ಬೆಳೆಯುತ್ತೆ. ಅದು ಬೆಳೀತಾ ಹೋಗಿ ದೊಡ್ಡ ಸಮೂಹ ಆಗುತ್ತೆ. ಆ ಪ್ರಯತ್ನ ಹೊರಡಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ತುಂಬ ಜನಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋ ಕಲ್ಪನೆ ಇದೆ. ಯಾಕಂದರೆ ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯಲ್ಲಿ ಕೆಟ್ಟದ್ದು ಮಾಡಬೇಕು ಅಂಥೇಳಿ ಯಾರೂ ಪ್ರಯತ್ನ ಪಡುವುದೇ ಇಲ್ಲ. ಒಳ್ಳೇದು ಮಾಡಬೇಕಂತ ಪ್ರಯತ್ನ ಪಡೋದು, ಒಳ್ಳೇದು ಮಾಡುವ ಪ್ರಯತ್ನದಲ್ಲಿ ಏನಕ್ಕೇನು ಪ್ರಕಾರ ಕೆಟ್ಟದ್ದಾಗೋದು, ಅವನಿಗೆ ಕುಖ್ಯಾತಿ ಬರುವುದು ಬಿಟ್ಟರೆ ಅವ ಕೆಟ್ಟದ್ದು ಮಾಡಬೇಕು ಉದ್ದೇಶದಲ್ಲಿ ಯಾವ ಕಾರಣಕ್ಕೂ ಯಾರೂ ಮಾಡೋದಿಲ್ಲ. ಯಾಕಂದರೆ ನಮ್ಮ ಸಂಸ್ಕೃತಿ ಒಳ್ಳೇದು ಮಾಡಬೇಕಂತ ಇರುವುದು. ಒಳ್ಳೇದು ಮಾಡೋದಕ್ಕೆ ಸರಿಯಾದ ಚಿಂತನೆಯ ಕೊರತೆ ಆಗುತ್ತೆ. ಚಿಂತನೆ ಯಾವಾಗಲೂ ಪ್ರತಿಯೊಬ್ಬರು ಮಾಡಬೇಕು. ಒಬ್ಬ ನಾಯಕ ಚಿಂತನೆ ಮಾಡಿದರೆ ಉಳಿದವರು ಅನುಸರಿಸಿದರೆ ಆ ಚಿಂತನೆ ಸರಿಯಲ್ಲ. ಎಲ್ಲರೂ ಚಿಂತನೆ ಮಾಡಬೇಕು. ಆ ಚಿಂತನೆಯನ್ನು ಮಂಥನ ಮಾಡಬೇಕು ಒಗ್ಗಟ್ಟಾಗಿ. ಅದನ್ನು ಕಾರ್ಯರೂಪಕ್ಕೆ ಒಗ್ಗಟ್ಟಾಗಿ ತರಬೇಕು. ಆಗ ಮಾತ್ರ ಅದು ಯಶಸ್ವಿ ಆಗುತ್ತೆ. ಹಾಗಾಗಿ ಆ ಪ್ರಯತ್ನ ಮಾಡಿ ಅಂಥೇಳಿ ಇವತ್ತಿನ ಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀವಿ.